ಎದೆಲಿ ತಂಗಾಳಿ ನಿನ್ನಿಂದಲೇ ನಾನನ್ನೇನೆ ಆ ಕಣ್ಣಲ್ಲೇನೆ ನಾ ಮರೆಯಾದೇನೆ. 2014 ಅಲ್ಲಿ ನನ್ನ ಡೆಬ್ಯೂ ಆಗುತ್ತೆ ಆಸ್ ಎ ಕಂಪೋಸರ್ ಆಗಿ. ರಾಮ್ ಗೋಪಾಲ್ ವರ್ಮಾ ಇದಾರಲ್ಲ ತೆಲುಗು, ಅವರದ್ದು ಐಸ್ ಕ್ರೀಮ್ ಅಂತ ಒಂದು ಸಿನಿಮಾ, ಅದು ನನ್ನ ಡೆಬ್ಯೂ ಸಿನಿಮಾ. ಸರಿನಾ, ನೀವು ಆಂಧ್ರದವರು, ಕನ್ನಡವನ್ನ ಕಲಿತೀರಾ, ಹೇಗೆ ಆ ಇಂಟ್ರೆಸ್ಟ್ ಯಾಕೆ ಬೀಳ್ತು ಕನ್ನಡದ ಮೇಲೆ ಅಷ್ಟೊಂದು ಅಪಾರವಾದ ಪ್ರೀತಿ ಯಾಕೆ? ಒನ್ ಫೈನ್ ಡೇ ನನ್ಗೊಂದು ಕಾಲ್ ಬರುತ್ತೆ. ಅದು ಹಲೋ ಹಲೋ ಅಂದ್ರೆ ಅವರು ಹೇಳ್ತಾರೆ, ಸರ್ ನಾನು ಈ ತರ ಶೈಲೇಶ್ ಅಂತ. ಇಲ್ಲಿಗೆ ಬಂದ್ಮೇಲೆ ಅಂತೂ ನನಗೆ ಕನ್ನಡದವರಿಂದ, ಕನ್ನಡ ಜನತೆಯಿಂದ ಸಿಕ್ಕಿರೋ ಪ್ರೀತಿ ಅಂತೂ ನಾನು ಹೇಳಕ್ ಆಗಲ್ಲ. ಅಂದ್ರೆ ನನ್ನ ಕೆರಿಯರ್ ಅಲ್ಲಿ ಆಲ್ಮೋಸ್ಟ್ ಮಾದೇವ ತನಕ 10+ ಫಿಲ್ಮ್ಸ್ ಕಂಪ್ಲೀಟ್ ಆಗಿದೆ. ಸೊ ಈ ಸಿನಿಮಾ ನನ್ನ ಕೆರಿಯರ್ ಬೆಸ್ಟ್ ಸಿನಿಮಾ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಹೆಮ್ಮೆಯಾಗಿ. ಬಟ್ ತೆಲುಗಲ್ಲಿ ಜಾಸ್ತಿ ಟಾಪ್ ಸಿನಿಮಾಗಳು ಬಂತು ಅಂದ್ರೆ ನೀವು ತೆಲುಗಿಗೆ ಮತ್ತೆ ವಾಪಸ್ ಹೋಗಲ್ವಾ? ಮಾದೇವ ಸಿನಿಮಾವನ್ನ ಯಾಕೆ ಬಂದ್ ನೋಡ್ಬೇಕು ಅವ್ರು? ಈ ಸಿನಿಮಾಗೆ ಪಟ್ಟಿರೋ ಅಷ್ಟು ಕಷ್ಟ ಯಾವ ಸಿನಿಮಾಗೂ ಪಟ್ಟಿಲ್ಲ. ಒಬ್ರು ನಾರ್ಮಲ್ ಕೆಲವು ಸಿನಿಮಾಗಳಿಗೆ ಏನಂದ್ರೆ ಡೈರೆಕ್ಟರ್ ಹೇಳ್ಬೋದು, ಪ್ರೊಡ್ಯೂಸರ್ ಹೇಳ್ಬೋದು, ಇಲ್ಲ ಹೀರೋ ಹೇಳ್ಬೋದು. ಈ ಸಿನಿಮಾಗೆ ಗೊತ್ತಿಲ್ದವರೆಲ್ಲ ಹೇಳ್ತಾವ್ರೆ. ತುಂಬಾ ಜನ ಐ ಥಿಂಕ್ ಟೀಸರ್ ಬಂದಾಗ ಹೇಳಿದ್ರು ಇದು ಯಾವ್ದೋ ತಮಿಳ್ ಸಿನಿಮಾನೋ ಇಲ್ಲ ಇನ್ನೊಂದು ಸಿನಿಮಾನ ಅಂತ. ಇದು ಯಾವ್ದು ನೀವು ಅನ್ಕೊಂಡದ್ದು ಯಾವ್ದೋ ಅಲ್ಲ. ಈ ಸಿನಿಮಾ ಇದೊಂದು ಹೊಸ ಸಿನಿಮಾ, ಹೊಸ ಜಾನ್ರ. ಕಲ್ಟ್ ಅಂದ್ರೆ ಕಲ್ಟ್ ಸಿನಿಮಾ ಆಗುತ್ತೆ. ಅಂಡ್ ಮೇಕಿಂಗ್ ಅವರ ಒಂದೊಂದು ವಿಷಯ ಹೇಳ್ತಿದ್ರೆ ನನಗೆ ಯಪ್ಪ ಯಾವಾಗ ನೋಡ್ತೀನ ಅಂದ್ರೆ ಯಾವಾಗ ಬೀಜ ಮಾಡೋಣ ಅಂತ ಕೈ ಹಿಂಗ್ ಆಗ್ತಾ ಇದೆ. ಸೊ ಅವಾಗ ನಾನು ಹೇಳಿದೀನಿ, ಯಾಕಂದ್ರೆ ಅಲ್ಲಿ ಅಪ್ಪು ಸರ್ ಆಲ್ರೆಡಿ ಮಾಡಿದ್ನಲ್ಲ, ಉತ್ತರ ಪ್ರದೇಶ ನೋಡಿದೀನಿ. ಸಾರ್ ಕೈಯಲ್ಲಿ ಆಡ್ಸೋಣ ಅಂತ ಸದಾಶಿವ ನಗರಲ್ಲಿ ಸ್ಟುಡಿಯೋದಲ್ಲಿ ರೆಕಾರ್ಡ್ ಮಾಡಿದ್ವಿ. ಸಾರ್ ಬಂದ್ರು, ನೋಡ್ತಾ ಇದ್ದೇನೆ, ನನ್ಗೆ ಬಾಯಿಂದ ಮಾತುಗಳು ಬರ್ತಾ ಇಲ್ಲ. ಯಾಕಂದ್ರೆ ಅಷ್ಟು ದೊಡ್ಡ ಲೆಜೆಂಡ್ ಅವರು. ಬಟ್ ಅವ್ರು ಇರೋ ರೀತಿ ನೋಡಿದ್ರೆ ಬಂದ್ರ ಅನ್ನೋ ವಿಷಯನ ಗೊತ್ತಾಗಲ್ಲ ನಮ್ಗೆ. ಅಷ್ಟು ಡೌನ್ ಟು ಅರ್ತ್ ಪರ್ಸನ್. ಕರ್ನಾಟಕದಲ್ಲಿ ತುಂಬಾ ಸಿನಿಮಾಗಳು ಹಿಟ್ ಆಗಿದೆ ಅಂದ್ರೆ ಆ ಕಡೆಯಿಂದ ನಾನ್ ಕೇಳ್ಪಟ್ಟಿರೋದು. ಅಂಡ್ ಅಲ್ಲಿ ತುಂಬಾ ಸಿನಿಮಾ ಪ್ರೀತಿ ಜಾಸ್ತಿ ಇರೋ ಜನ ಇದ್ದಾರೆ. ಕರ್ನಾಟಕ ಜನತೆಗೆ ತುಂಬಾ ಹೃತ್ಪೂರ್ವಕ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ನಂಗೆ ಯೋಚನೆ ನಿನಗೆ ಯಾಕೆ ಯಾತನೆ, ಓಕೆ ಬ್ರೋ ಐ ಆಮ್ ಓಕೆ ವಿತ್ ಮಿ ಬ್ರೋ. ಓಕೆ ಹೆಲೋ, ವೆಲ್ಕಮ್ ಟು ದ ಟಾಕ್ ಮೈಂಡ್ ಶೋ. ನಾನು ಮೇಘ್ನ ನಾಗರಾಜ್. ವೀಕ್ಷಕರೇ, ಎಲ್ಲರೂ ಕೂಡ ಹೇಳ್ತಾರೆ ಕಲೆಗೆ ಯಾವುದೇ ಭಾಷೆಯ ಹಂಗಿಲ್ಲ ಅಂತ. ಇವತ್ತು ನನ್ನ ಜೊತೆ ಇರೋರೊಬ್ರು, ಇವರು ಮೂಲತಃ ಆಂಧ್ರ ಪ್ರದೇಶದವರಾಗಿದ್ರು ಕೂಡ ಕನ್ನಡವನ್ನ ಕಲ್ತು ಕನ್ನಡದ ಸಿನಿಮಾಗಳಿಗೆ ಮ್ಯೂಸಿಕ್ ನ ಮಾಡ್ತಾರೆ. ಎಷ್ಟು ಖುಷಿ ಆಗತ್ತೆ ಅಲ್ವಾ? ಇದರಿಂದ ಅರ್ಥ ಆಗತ್ತೆ ಇವರಿಗೆ ಕನ್ನಡದ ಮೇಲೆ ಎಷ್ಟು ಅಭಿಮಾನ ಇದೆ ಅಂತ. ಸೊ ಇವಾಗ ಇವರೇ ಮ್ಯೂಸಿಕ್ ಡೈರೆಕ್ಷನ್ ಮಾಡಿರುವಂತಹ ಸಿನಿಮಾ ಮಾದೇವ ರಿಲೀಸ್ಗೆ ಇನ್ನೇನು ರೆಡಿ ಆಗಿದೆ. ಇವತ್ತು ನಮ್ ಜೊತೆ ಕುತ್ಕೊಂಡಿದ್ದಾರೆ. ಬನ್ನಿ, ಅವರ ಜರ್ನಿ ಹೇಗಿತ್ತು, ಕನ್ನಡವನ್ನ ಹೇಗ್ ಕಲ್ತ್ರು, ಮ್ಯೂಸಿಕ್ ನ ಹೇಗ್ ಮಾಡ್ತಾರೆ, ಮ್ಯೂಸಿಕ್ ಅಲ್ಲಿ ಯಾವ ರೀತಿಯಾಗಿ ಅವರಿಗೆ ಇಂಟ್ರೆಸ್ಟ್ ಬೆಳೀತು, ಸೊ ಎಲ್ಲವನ್ನೂ ಕೂಡ ಎಳೆಯಾಗಿ ತಿಳ್ಕೊಳ್ಳೋಣ. ಇವತ್ತಿನ ನಮ್ಮ ಸ್ಪೆಷಲ್ ಅತಿಥಿಯನ್ನ ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಿ ಈಸ್ ನನ್ ಅದರ್ ದನ್ ನೆಚ್ಚಿನ ಪ್ರದ್ಯೋತನ್ ಸರ್. ಬನ್ನಿ, ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಯ್ ಪ್ರದ್ಯೋತನ್ ಅವರು. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಅಂಡ್ ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತಾ ಇದ್ದೀರಾ, ಜೊತೆಗೆ ನಿಮ್ಮ ಸಿನಿಮಾ ಮಾದೇವ ಇನ್ನೇನು ರಿಲೀಸ್ಗೆ ರೆಡಿ ಆಗಿದೆ. ಎಷ್ಟು ಜೋಶ್ ಇದೆ ನಿಮ್ಗೆ? ತುಂಬಾ ಜೋಶ್ ಇದೆ ಮ್ಯಾಮ್. ಯಾಕಂದ್ರೆ ಆಲ್ಮೋಸ್ಟ್ 3 years ಇಂದ ಈ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಾ ಇದ್ದೀವಿ. ಫ್ರಮ್ 2022 ಮುಹೂರ್ತ ಆಗಿದೆ. ಸೊ ಅಲ್ಲಿಂದ ಈ ಸಿನಿಮಾ ಮೇಲೆ ವರ್ಕ್ ಮಾಡ್ತಾ ಇದೀವಿ. ಅಂಡ್ ತುಂಬಾ ಎಫರ್ಟ್ಸ್ ಹಾಕಿದೆ. ಅಂದ್ರೆ ನನ್ನ ಕೆರಿಯರ್ ಅಲ್ಲಿ ಆಲ್ಮೋಸ್ಟ್ ಮಾದೇವ ತನಕ 10+ ಫಿಲ್ಮ್ಸ್ ಕಂಪ್ಲೀಟ್ ಆಗಿದೆ. ಸೊ ಈ ಸಿನಿಮಾ ನನ್ನ ಕೆರಿಯರ್ ಬೆಸ್ಟ್ ಸಿನಿಮಾ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಹೆಮ್ಮೆಯಾಗಿ. ಬಟ್ ಅದ್ರ ಜೊತೆಗೆ ತಗೊಂಡಿರೋ ಟೈಮ್ ಆಗಲಿ, ಅಂದ್ರೆ ತುಂಬಾ ಕಾರಣಗಳಿಂದ ಸಿನಿಮಾ ಲೇಟ್ ಆಗಿದೆ. ಬಟ್ ಈ ಲೇಟ್ಗೆ ಖಂಡಿತ ಲೇಟೆಸ್ಟ್ ಆಗಿ ಬರ್ತಾ ಇದ್ವಿ. ಲೇಟ್ ಆದ್ರೂ ಕೂಡ ಒಂದು ನಂಬಿಕೆ ಇದೆ. ಯಾಕಂದ್ರೆ ಒಂದು ಪ್ರಾಜೆಕ್ಟ್ ನಿನ್ನೆ ಕೂಡ ಪ್ರೀಮಿಯರ್ ಶೋ ಆಗಿದೆ, ಸೆಲೆಬ್ರಿಟಿ ಶೋ ಆಗಿದೆ. ಅಂಡ್ ಎವ್ರಿಥಿಂಗ್ ಫ್ಯಾಂಟಾಸ್ಟಿಕ್ ರೆಸ್ಪಾನ್ಸ್ ಬರ್ತಾ ಇದೆ. ಎಸ್ಪೆಷಲಿ ಮ್ಯೂಸಿಕ್ ಬಗ್ಗೆ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಸೊ ಆಸ್ ಎ ಕಂಪೋಸರ್ ನನಗೆ ಅದೊಂದು ಖುಷಿ ಮತ್ತೆ ಹೆಮ್ಮೆ ವಿಚಾರ. ಸೊ ತುಂಬಾ ಕಾನ್ಫಿಡೆಂಟ್ ಆಗಿದ್ದೀವಿ. ಹೌದು, ನಾವು ಕೂಡ ಆ ಒಂದು ಗ್ಲಿಮ್ಸ್ ನ ನೋಡ್ತಾ ಇದ್ರೆ ಶ್ರುತಿ ಮೇಡಮ್ ಪ್ರತಿಯೊಬ್ರು ಕೂಡ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಬಗ್ಗೆ ತುಂಬಾ ಜನ ಮಾತಾಡ್ತಾ ಇದ್ದಾರೆ. ಅಂಡ್ ಅದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ. ಅದಕ್ಕಿಂತ ಮುಂಚೆ, ಯಾಕಂದ್ರೆ ಪ್ರದ್ಯೋತನ್ ಸರ್ ಅಂದ ತಕ್ಷಣ ನನಗೂ ಗೊತ್ತಿರ್ಲಿಲ್ಲ ನೀವು ಆಂಧ್ರದವರು ಅಂತ. ಯಾಕಂದ್ರೆ ನೀವು ಇಷ್ಟು ಸರಾಗವಾಗಿ ಕನ್ನಡವನ್ನ ಮಾತಾಡ್ತೀರಾ. ಸೊ ನಿಮ್ಮ ಒಂದು ಕಿರು ಪರಿಚಯ, ನೀವೆಲ್ಲಿ ಅವರು, ಮೊದ್ಲು ಏನ್ ಮಾಡ್ತಾ ಇದ್ರಿ, ನಿಮ್ಮ ಸ್ಕೂಲಿಂಗ್, ಕಾಲೇಜ್, ಸೊ ಆ ಒಂದು ಕಿರು ಪರಿಚಯ ನಮ್ಮ ಆಡಿಯನ್ಸ್ಗೆ. ಖಂಡಿತ. ಮೂಲತಃ ನಾನು ಕಡಪ, ಆಂಧ್ರದವನು. ಸೊ ನಾನು ಹುಟ್ಟಿದ್ದೆಲ್ಲ ಕಡಪ. ಅಂಡ್ ಸ್ಕೂಲಿಂಗ್ ಒಂಚೂರು ಕಡಪದಲ್ಲಿ ಆಗಿದೆ. ಅದಾದ್ಮೇಲೆ ತಿರುಪತಿಗೆ ಶಿಫ್ಟ್ ಆಗಿದೆ. ನಮ್ಮ ತಾಯಿ ಗೌರ್ಮೆಂಟ್ ಅವರು ಆಫೀಸರ್ ಕೆಲಸ ಮಾಡ್ತಿದ್ರು. ಸೊ ತಿರುಪತಿಯಲ್ಲಿ ನಾನು 5th ಕ್ಲಾಸ್ ತನಕ ತಿರುಪತಿ ಓದಿದ್ದೀನಿ. ಅದಾದ್ಮೇಲೆ ಏನಾಗಿದೆ ಅಂದ್ರೆ ಅದಕ್ಕೆ ಮುಂಚೆ ನಾನು ಹೇಳ್ಬೇಕು, ನಮ್ಮ ತಂದೆ ಕೂಡ ಮ್ಯೂಸಿಕ್ ಡೈರೆಕ್ಟರ್. ಸೊ ಅದು ಫಸ್ಟ್ ಹೇಳ್ಬೇಕು ನಾನು. ಸೊ ತಂದೆಯವರು ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ ಅಂತ, ಮಲ್ಲಿಕಾರ್ಜುನ್ ಶರ್ಮಾ ಅವರ ಹೆಸರು.
ಆಲ್ಮೋಸ್ಟ್ ಒಂದು 600 ಆಲ್ಬಮ್ಸ್ ಅವರು ಪ್ರೈವೇಟ್ ಆಲ್ಬಮ್ಸ್ ಮಾಡಿದ್ದಾರೆ ಮಲ್ಲಿಕಾರ್ಜುನ್ ಶರ್ಮಾ ಅನ್ನೋ ಹೆಸರಲ್ಲಿ. ನೀವು ಇವಾಗ್ಲೂ ಕೂಡ ಪ್ರಿಯಾ ಶಿಷ್ಯರ್ಸ್ ಅಂತ ಕೇಳಿರ್ತಾರೆ ಹೆಸರು. ಸೊ ಅವ್ರದ್ದು ಎಲ್ಲಾ ಆಲ್ಬಮ್ಸ್ ಆಲ್ಮೋಸ್ಟ್ ಅಪ್ಪನೇ ಮಾಡಿದ್ದಾರೆ. ಸೊ ಅವ್ರ ಮ್ಯೂಸಿಕ್ ಡೈರೆಕ್ಷನ್ ಚಿಕ್ಕ ವಯಸ್ಸಿಂದ ನಾನು ನೋಡ್ತಾ ಇದ್ದೀನಿ. ಸೊ ತಿರುಪತಿಗೆ ಶಿಫ್ಟ್ ಆದ್ಮೇಲೆ ನಾನು ಸ್ಕೂಲಿಂಗ್ 5th ಎಲ್ಲ ಅಲ್ಲಿ ಹೋಗ್ತಿದ್ರು. ಅಟ್ ದ ಏಜ್ ಆಫ್ 10th ಆ ಟೈಮ್ 10 years ಅಂತ ಬಂದಾಗ ನನ್ಗೆ ಒಂದು ಸರ್ಟೆನ್ ಪಾಯಿಂಟ್ ಅಲ್ಲಿ ಅಪ್ಪ ಹೇಳಿದ್ರು, ನೀವು ಇಲ್ಲಿಂದ ಮುಂದೆ ಕೆರಿಯರ್ ನೋಡ್ತೀರಾ ಅಂದ್ರೆ ಅದ್ ಓದ್ಕೊಂಡು ಹಂಗ ಹೋದ್ರೆ ಓಕೆ, ಇಲ್ಲ ಮ್ಯೂಸಿಕಲ್ ಅಂತ ನನ್ಗೆ ಬಿಟ್ರು. ಅಂದ್ರೆ ಆ ಟೈಮಲ್ಲಿ ಒಂದು 10 years ಮಗುಗೆ ಏನ್ ಐಡಿಯಾ ಇರುತ್ತೋ ನನ್ಗಂತೂ ಗೊತ್ತಿಲ್ಲ. ಬಟ್ ಅವ್ರ ನನ್ನ ಮೇಲೆ ಏನ್ ನೋಡಿದ್ರು ನನ್ಗೂ ಅಷ್ಟೊಂದಿಲ್ಲ ಐಡಿಯಾ. ಸೊ ಅವ್ರು ಕೇಳಿದ ತಕ್ಷಣ ನಾನು ಅಂದ್ರೆ ಚಿಕ್ಕ ವಯಸ್ಸಿನ ಮ್ಯೂಸಿಕ್ ಅದು ಅಲ್ಲಿವರೆಗೂ ನಾನು ಏನ್ ಮಾಡ್ತಾ ಇದ್ದೆ ಅಂದ್ರೆ ಮ್ಯೂಸಿಕ್ ಹೋಗ್ತಾ ಇದ್ದೀನಿ, ಸ್ಕೂಲ್ಗೆ ಹೋಗ್ತಾ ಬ್ಯಾಲೆನ್ಸ್ ಅಂದ್ರೆ ಅದೊಂದು ಅರ್ಧ ಗಂಟೆ. ಈಗ ಸಮ್ಮರ್ ಕ್ಲಾಸ್ ಸ್ಕೂಲ್ ಮಕ್ಕಳು ಬಿಡ್ತಾರಲ್ವಾ, ಜನಗಣ ಮನ ಹ್ಯಾಪಿ ಬರ್ಡೇ ಆತರ ಹೋಗ್ತಿದ್ದೆ. ಬಟ್ ಎಲ್ಲೋ ಒಂಚೂರು ನಾನು ಸೀರಿಯಸ್ ಅಪ್ಪ ನೋಡಿದ್ರು. ನೋಡಿ ಈ ತರ ನೀವು ಇನ್ ಕೇಸ್ ಈ ತರ ಮಾಡಿದ್ರೆ ಅಂತೂ ಖಂಡಿತ ಆಗಲ್ಲ. ಸೊ ಇಫ್ ಯು ಆರ್ ವೆರಿ ಮಚ್ ಸೀರಿಯಸ್ ದೆನ್ ಇದು ವೈಸ್ ಆಗಿ ಕಂಪ್ಲೀಟ್ ಆಗಿ ತಗೋಬಿಡಿ ಅಂತ ಹೇಳಿದ್ರು. ನಾನು ಓಕೆ ಅಂತ 6th ನಾನು ತುಂಬಾ ನಂಬಿ 6th ಕ್ಲಾಸ್ ಗೀತಾಂಜಲಿ ಸ್ಕೂಲ್ ತಿರುಪತಿ ಕ್ವಾರ್ಟರ್ಲಿ ಎಕ್ಸಾಮ್ಸ್ ವರ್ಗು ಹೋಗಿದ್ದೀನಿ ಸ್ಕೂಲ್ಗೆ. ಅದಾದ್ಮೇಲೆ ಸ್ಕೂಲ್ ಬಿಟ್ಬಿಟ್ಟು ಸರಿಯಪ್ಪ ಹಿಂಗೆ ಇದೆ ಕಲ್ತ್ಕೊತ ಅಂತ ಹೇಳ್ಬಿಟ್ಟೆ. ನಮ್ ಗುರು ಸರ್ ಗಿರಿಧರ್ ಅಂತ ಅವರು. ಸೊ ಅಲ್ಲಿ ನಾನು ತಿರುಪತಿಯಲ್ಲಿ ಅವರು ನನಗೆ ಡೈಲಿ ಸ್ಕೂಲ್ ಡ್ರಾಪ್, 6th ಸ್ಕೂಲ್ ಡ್ರಾಪ್ ಅಂಡ್ ಅಲ್ಲಿಂದ ಬೆಳಗ್ಗೆ ಅವ್ರು ಮಾರ್ನಿಂಗ್ 9 o'clock ಬರ್ತಾರೆ. ಅದಕ್ಕೆ ಮುಂಚೆ ನಾನು 3 o'clock ಎದ್ದಿರ್ತೀನಿ. ತಕ್ಷಣ 3 to 8 ತನಕ ಮ್ಯೂಸಿಕ್ ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ, ಕೀಬೋರ್ಡ್. ಸೊ ಮೇನ್ ಕೀಬೋರ್ಡ್ ಪ್ಲೇಯರ್ ನಾನು. ಕೀಬೋರ್ಡ್ ಪ್ಲೇ ಮಾಡಿ 9 o'clock ಅವ್ರು ಬಂದ ತಕ್ಷಣ 9 to 1 o'clock ತನಕ ಅವ್ರು ಇರ್ತಾರೆ. ಸೊ ಅದಾದ್ಮೇಲೆ ಅವರು ಲಂಚ್ ಬ್ರೇಕ್ ಅಲ್ಲಿಂದ ನಂಗೆ ಒಂದು ಕೊಡ್ತಾರೆ, ಏನೇನ್ ಪ್ರಾಕ್ಟೀಸ್ ಮಾಡ್ಬೇಕು ಏನು ಅಂತ. ಸೊ ಮತ್ತೆ ಅವ್ರು ಹೋಗಿ ವಾಪಸ್ 4 o'clock ಬರ್ತಾರೆ. ಸೊ ಮತ್ತೆ 4 to 7, 8 ತನಕ. ಸೊ ಈ ತರ ಆಲ್ಮೋಸ್ಟ್ ಒಂದು 1 year ನನ್ನ ಒಂದು ಟ್ರೈನಿಂಗ್ ಟೀಚಿಂಗ್ ಸೆಷನ್ ಆಯ್ತು. ಸೊ ಅದಾದ್ಮೇಲೆ ಅಲ್ಲಿಂದ ನೋಡಿದ್ರು ಅಪ್ಪ ರೆಕಾರ್ಡಿಂಗ್ಸ್ ನನ್ಗೋಸ್ಕರ ಬಿಟ್ಬಿಟ್ರು. ಯಾಕಂದ್ರೆ ಈ ತರ ಫುಲ್ ಡೇ ಇದೇ ಇದ್ದಾಗ ಅವರು ಚೆನ್ನಾಗಿ ಚೆನ್ನಾಗಿ ರೆಕಾರ್ಡಿಂಗ್ ಹೋಗ್ತಿದ್ರು. ಸೊ ಆ ಟೈಮಲ್ಲಿ ಇದು ಆಗಲ್ಲ ಅಂತ ನನ್ಗೋಸ್ಕರ ರೆಕಾರ್ಡಿಂಗ್ಸ್ ಕೂಡ 1 year ಎಲ್ಲ ನಿಲ್ಸ್ಬಿಟ್ಟು ಅಲ್ಲೇ ನನ್ಗೋಸ್ಕರ ಇದ್ರು. ಅಂಡ್ ದೆನ್ ಈ 1 year ಅಲ್ಲಿ ಏನ್ ನಾನು ಕಲ್ತಿದ್ದೇನೆ ಅದ್ ನೋಡಿದ್ಮೇಲೆ ಅಲ್ಲಿ ಅಂತೂ ಖಂಡಿತ ಆಪರ್ಚುನಿಟೀಸ್ ಬೇರೆ ಅಲ್ಲಿ ಸಿಗೋದು ಕಷ್ಟ ತಿರುಪತಿ. ಬಿಕಾಸ್ ಈಗಿನ ಟ್ರೆಂಡ್ ಅಲ್ಲಿ ಎಲ್ಲಿದ್ರು ಏನ್ ಬೇಕಾದ್ರೂ ಮಾಡ್ಬೋದು. ಬಟ್ ಐ ಆಮ್ ಸೇಯಿಂಗ್ ಅಬೌಟ್ 2000 ಆ ಟೈಮಲ್ಲಿ. ಸೊ ಹಂಗಂತ ನಮ್ಮ ತಾಯಿ ಗೌರ್ಮೆಂಟ್ ಎಂಪ್ಲಾಯ್ ಅಂತ ಹೇಳಿದ್ದೀನಿ. ಸೊ ಅವ್ರು ನನ್ಗೋಸ್ಕರ ಟ್ರಾನ್ಸ್ಫರ್ ತಗೊಂಡು ಹೈದರಾಬಾದ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ರು. ಸೊ ಅಲ್ಲಿ ಹೈದರಾಬಾದ್ ಹೋದ್ಮೇಲೆ ಅಲ್ಲಿ ನಾನು ಮತ್ತೆ ಇಲ್ಲಿ ಕಲ್ತಿರೋದೇನಂದ್ರೆ ತಿರುಪತಿಯಲ್ಲಿ ವೆಸ್ಟರ್ನ್ ಮ್ಯೂಸಿಕ್, ಕ್ಲಾಸಿಕಲ್ ಮ್ಯೂಸಿಕ್ ಎಲ್ಲ. ಬಟ್ ಹೈದರಾಬಾದ್ ಹೋದ್ಮೇಲೆ ಗ್ರೇಡ್ಸ್ ಅಂತ ಇರುತ್ತೆ, ಟ್ರಿನಿಟಿ ಕಾಲೇಜ್. ಈಗ ರೆಹಮಾನ್ ಸರ್ ಆಗ್ಲಿ, ಹ್ಯಾರಿಸ್ ಜೀರಸ್ ಸರ್ ಅವರೆಲ್ಲ ಒಂದು ಗ್ರೇಡ್ಸ್ ಮಾಡಿರ್ತಾರೆ. ಸೊ ಅದೇ ಗ್ರೇಡ್ಸ್ ಅಲ್ಲಿ ನಾನು ಕೂಡ 1st ಇಂದ 8 grades ಕಂಪ್ಲೀಟ್ ಮಾಡಿದ್ದೀನಿ ಪಿಯಾನೋದಲ್ಲಿ. ಸೊ ಅಲ್ಲಿ ನನ್ಗೆ ಒಂಚೂರು ಅದೆಲ್ಲ ಟ್ರೈನಿಂಗ್ ವೆಸ್ಟರ್ನ್ ಕ್ಲಾಸಿಕಲ್ ಎಲ್ಲ ಅಲ್ಲಿ ಟ್ರೈನಿಂಗ್ ಮಾಡಿ ಅಂಡ್ ಅಲ್ಲಿಂದ 8 grades ಫಿನಿಶ್ ಮಾಡಿದ್ದೀನಿ ಪಿಯಾನೋದಲ್ಲಿ. ರೆಹಮಾನ್ ಸರ್, ಹ್ಯಾರಿಸ್ ಜೀರಸ್ ಅದೇ ಇನ್ಸ್ಟಿಟ್ಯೂಷನ್ ಟ್ರಿನಿಟಿ ಕಾಲೇಜ್ ಅಂತ. ಸೊ ಅಲ್ಲಿ ಮುಗಿಸ್ಬಿಟ್ಟು ಅಲ್ಲಿಂದ ಅದ್ರ ಜೊತೆಗೇನೆ ನಾನು 2003 ಅಲ್ಲೇ ನಾನು ವಂದೇ ಮಾತರಂ ಶ್ರೀನಿವಾಸ್ ಅಂತ ಇದ್ದಾರೆ ಹೈದರಾಬಾದಲ್ಲಿ, ತೆಲುಗು ಮ್ಯೂಸಿಕ್ ಡೈರೆಕ್ಟರ್. ಅವ್ರ ಹತ್ರ ಕಂಪೋಸಿಂಗ್ ಅಸಿಸ್ಟೆಂಟ್ ಆಗಿ ಮತ್ತೆ ಪ್ರೋಗ್ರಾಮರ್ ಆಗಿ ಎಲ್ಲ ಆಲ್ ಇನ್ ಒನ್ ತರ ಎಲ್ಲ ವರ್ಕ್ ಮಾಡಿ ಅಲ್ಲಿಂದ 2005 ಇಂದ ಅಪ್ಪ ಮಲ್ಲಿಕಾರ್ಜುನ್ ಶರ್ಮಾ ಏನ್ ಹೆಸರಿತ್ತು ಅದನ್ನ ಅರ್ಜುನ್ ಅಂತ ಬದಲಾವಣೆ ಮಾಡ್ಕೊಂಡು ಅವರು ಕಂಪೋಸಿಂಗ್ ಫಿಲ್ಮ್ಸ್ಗೆ ಶುರು ಮಾಡಿದ್ದಾರೆ. ಸೊ ಅಲ್ಲಿಂದ ನಮ್ ತಾಯಿ ಏನಂದ್ರೆ ಶಿ ಇಸ್ ನಾಟ್ ಓನ್ಲಿ ಗವರ್ಮೆಂಟ್ ಎಂಪ್ಲಾಯ್, ಶಿ ವಾಸ್ ದ ರೈಟರ್ ಅಂಡ್ ಪೇಂಟರ್, ಸ್ಕಲ್ಪ್ಚರ್, ಎವ್ರಿಥಿಂಗ್. ಗ್ರೀನ್ ಕರಾಟೆ ಗ್ರೀನ್ ಬೆಲ್ಟ್, ಸಿಂಗರ್, ಎವ್ರಿಥಿಂಗ್. ಸೊ ಅವರೇನಂದ್ರೆ ಸ್ಟೋರಿ ರೈಟರ್ ಕೂಡ. ಸೊ ನಮ್ಮ ಒಂದು ಕಾಂಬೋ ಹೇಗಂದ್ರೆ ನಮ್ಮ ಎಲ್ಲಾ ಆಲ್ಬಮ್ಸ್ಗೂ ಅಮ್ಮ ಲಿರಿಕ್ ರೈಟರ್, ಅಪ್ಪ ಮ್ಯೂಸಿಕ್. 2005 ಸ್ಟುಡಿಯೋ ಎಸ್ಟಾಬ್ಲಿಷ್ ಮಾಡಿದ್ವಿ. ಸೊ ನಾನು ಕೀಬೋರ್ಡ್ ಪ್ಲೇಯರ್, ನಾನು ಸ್ಟುಡಿಯೋ ಇಂಜಿನಿಯರ್. ಸೊ ಬೆಳಗ್ಗೆ ಬಂದ್ರೆ ಮಧ್ಯಾಹ್ನ ಒಳಗಡೆ ಸಾಂಗ್ ಎಲ್ಲ ಸಿಗ್ಬಿಡುತ್ತೆ. ಎಲ್ಲ 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 ಸೂಪರ್ ಮಾರ್ಕೆಟ್ ತರ ಎಲ್ಲ ಒಂದೇ ಕಡೆ ಸಿಗುತ್ತಲ್ಲ ಹಂಗೆ. ಸೊ ಇದೇ ತರ ಫ್ರಮ್ 2005 ಇಂದ 2014 ತನಕ ಆಲ್ಮೋಸ್ಟ್ ಒಂದು 80 ಫಿಲ್ಮ್ಸ್ ಮಾಡಿದಾರೆ ಅಪ್ಪ. ಸೊ ಅದಕ್ಕೆಲ್ಲ ನಾನೇ ಪ್ರೋಗ್ರಾಮಿಂಗ್ ಆಗಿ ಸ್ಟುಡಿಯೋ ಅಸಿಸ್ಟೆಂಟ್ ಎಲ್ಲ ಕೆಲಸಗಳು ಏನ್ ಮಾಡಕ್ಕಾಗುತ್ತೆ ಎಲ್ಲ ಮಾಡಿದ್ವಿ. ಅದಾದ್ಮೇಲೆ 2014 ಅಲ್ಲಿ ನನ್ನ ಡೆಬ್ಯೂ ಆಗುತ್ತೆ ಆಸ್ ಎ ಕಂಪೋಸರ್ ಆಗಿ. ರಾಮ್ ಗೋಪಾಲ್ ವರ್ಮಾ ಇದಾರಲ್ಲ ತೆಲುಗು, ಅವರದ್ದು ಐಸ್ ಕ್ರೀಮ್ ಅಂತ ಒಂದು ಸಿನಿಮಾ, ಅದು ನನ್ನ ಡೆಬ್ಯೂ ಸಿನಿಮಾ ಆಸ್ ಎ ಕಂಪೋಸರ್. ಅದಾದ್ಮೇಲೆ ತಾಯಿ ತೀರೋದ್ರು, ಸಮ್ ಹೆಲ್ತ್ ಇಶ್ಯೂಸ್. ಸೊ ತುಂಬಾ ಕಿಡ್ನಿ ಫೇಲ್ಯೂರ್ ಇದು ಎಲ್ಲ ಆಗಿ ವಿ ಲಾಸ್ಟ್. ಸೊ ಅದಾದ್ಮೇಲೆ ಗ್ಯಾಪ್ ಅಂಡ್ ಅದಾದ್ಮೇಲೆ ಕರ್ನಾಟಕ ಜರ್ನಿ ಎಂಟ್ರಿ ಶುರು. ಅದು ಬೇರೆ ಹೇಳ್ತೀನಿ. ಓಕೆ ನಾನ್ ಇವಾಗ ಆಕ್ಚುಲಿ ನಿಮ್ ಮನೇಲೆ ಸೂಪರ್ ಮಾರ್ಕೆಟ್ ತರ ಅಂದ್ರೆ ಎಲ್ಲಾನು ಇದೆ. ಸಿಂಗರ್ ಇದಾರೆ, ರೈಟರ್ ಇದಾರೆ, ಮ್ಯೂಸಿಕ್ ಡೈರೆಕ್ಟ್ ಮಾಡೋರು ಇದಾರೆ, ನೀವು ಕಂಪೋಸ್ ಮಾಡ್ತೀರಾ. ಸೊ ಪ್ರತಿಯೊಬ್ರು ಇದಾರೆ. ಒಂಥರ ಮ್ಯೂಸಿಕಲ್ ಫ್ಯಾಮಿಲಿ ಅಲ್ವಾ ನೀವು? ಖುಷಿ ಆಗತ್ತೆ, ತುಂಬಾ ಖುಷಿ ಆಗುತ್ತೆ. ಇವಾಗ್ಲೂ ಅಪ್ಪ ಕೂಡ ಅಪ್ಪ ಇವಾಗ್ಲೂ ಕೂಡ ಕಂಪೋಸ್ ಮಾಡ್ತಾರೆ. ಈಗ ಆಕ್ಚುಲಿ ನಾವು ಭಗವದ್ಗೀತೆ ರೆಕಾರ್ಡ್ ಮಾಡ್ತಾ ಇದ್ದೀವಿ ಅಪ್ಪ ಅವ್ರದ್ದು. ಅಂದ್ರೆ ಆಲ್ರೆಡಿ ಮುಂಚೆ ಅವರು ಘಂಟಸಾಲ ಅವ್ರು ಏನ್ ಮಾಡಿದ್ರು, ಅವ್ರು ಮಾಡಿದ್ದು ಒಂದು 100+ ಏನೋ ಮಾಡಿದ್ದಾರೆ. ಬಟ್ ಅಪ್ಪ 800 ಏನಿದೆಯೋ ಎಲ್ಲಾ ಶ್ಲೋಕಗಳನ್ನ ಭಗವದ್ಗೀತಾ ಒಂದು
ಅದೇ ಟೈಪ್ ಮಾಡ್ತಾ ಇದಾರೆ, ಅಂದ್ರೆ ಚಾಂಟಿಂಗ್ ತರ. ಓ ಮುಂಚೆ ವಿತ್ ರಿದಮ್ ಮಾಡಿದ್ವಿ, ಹ್ಮ್ ಹ್ಮ್ ಐ ಥಿಂಕ್ 7 years ಬ್ಯಾಕ್ ವಿತ್ ರಿದಮ್ ಮಾಡಿದ್ವಿ, ಇದು ವಿತೌಟ್ ರಿದಮ್ ಮಾಡ್ತಾ ಇದ್ವಿ. ಹ್ಮ್. ಸೊ ಈಗಲೂ ಅವರು ಹೆಲ್ದಿ ಆಗಿದ್ದಾರೆ, ಹಿ ಇಸ್ ಆಕ್ಟಿವ್. ನನ್ಗೆ ಗೊತ್ತಿಲ್ಲ ಈ ಕ್ವಶನ್ ಕೇಳ್ಬೇಕು ಇಲ್ಲ ಅಂತ. ಸೊ ಇವಾಗ ನೀವು ಮ್ಯೂಸಿಕ್ ಡೈರೆಕ್ಟರ್ ಅಲ್ವಾ? ಹೌದು. ನಿಮ್ಮ ಅಮ್ಮ ಹಾಡ್ತಾ ಇದ್ರು, ನಿಮ್ಗೆ ಯಾವತ್ತಾದ್ರೂ ಮೈಂಡ್ ಅಲ್ಲಿ ಬಂದಿತ್ತಂದ್ರೆ ಅಮ್ಮನ ಹತ್ರ ಕೂಡ ಹಾಡ್ಸ್ಬೇಕು, ನಾನ್ ಮ್ಯೂಸಿಕ್ ಡೈರೆಕ್ಷನ್ ಮಾಡಿರೋದು ಅಂತ? ಅಂದ್ರೆ ಆಕ್ಚುಲ್ ಅಮ್ಮ ನಂಗೆ ಟ್ರ್ಯಾಕ್ಸ್ ಹಾಡಿದ್ರು. ಹ್ಮ್ ಹ್ಮ್ ಅಂಡ್ ನನ್ನ ಇದೊಂದು ಹೆಮ್ಮೆ ಏನಂದ್ರೆ, ನನ್ನ ಡೆಬ್ಯೂ ಸಿನಿಮಾ ಏನಿದೆಯೋ ಹ್ಮ್. ಅದರಲ್ಲಿ ನನ್ನ ಫಸ್ಟ್ ಹಾಡು ಅಮ್ಮನೇ ಬರ್ದಿದ್ದಾಳೆ. ಹೋ ಹೋ ಅಮ್ಮ ಮೈನ್ ಹಾಡ್ತಿದ್ರು, ಬಟ್ ಮೈನ್ ಲಿರಿಕ್ಸ್ Lyrics. ಅಂಡ್ ರೈಟಿಂಗ್ ಪೆನ್. ಸೊ ನನ್ನ ಫಸ್ಟ್ ಹಾಡು ಒಂದೇ ಒಂದು ಮಗ ಮ್ಯೂಸಿಕ್ ಡೈರೆಕ್ಟರ್, ಹ್ಮ್ ತಾಯಿ ರೈಟರ್ ಆಗಿ RGV ಅಂತವ್ರ ದೊಡ್ಡವ್ರ ಸಿನಿಮಾಗೆ ನಾವು ವರ್ಕ್ ಮಾಡಿದ್ವಿ. ಅದು ಲೈಫ್ ಲಾಂಗ್ ಆ ಮೆಮೊರಿನ ಮರೆಯಕ್ ಆಗಲ್ಲ. ಸೊ ಅದೊಂದು ಖುಷಿ ನನ್ಗಿದೆ. ಹ್ಮ್ ಹ್ಮ್ ಸೊ ಅದಾದ್ಮೇಲೆ ಮಿಕ್ಕಿದ್ ಇದ್ಯಾವುದು ಜರ್ನಿ ಅಮ್ಮ ನೋಡಿಲ್ಲ, ಹ್ಮ್ ಹ್ಮ್. ಬಟ್ ಅದೊಂದು ನನ್ಗೆ ಲೈಫ್ ಲಾಂಗ್ ನೆನಪಿರೋ ವಿಷಯ. ಹೌದು ಹೌದು, ಆದ್ರೂ ಅಮ್ಮನ ಆಶೀರ್ವಾದ ಇರುತ್ತೆ. ಅಯ್ಯೋ ಅಯ್ಯೋ, ಅವರ ಆಶೀರ್ವಾದ ಏನಂದ್ರೆ ಏನೋ ಹೌದು ಸಾಧ್ಯ ಇಲ್ಲ. ಹೌದು ಹೌದು. ಸರ್ ನೀವು ಅವಾಗ ಆಂಧ್ರದಿಂದ ಈ ಕಡೆ ಬಂದ್ರೆ, ಅದಕ್ಕಿಂತ ಮೊದಲು ನೀವು ತುಂಬಾ ಚಿಕ್ಕ ಏಜ್ ಇಂದಾನೇ ಮ್ಯೂಸಿಕ್ ಗೆ At the age of 11th year, I started my career as a keyboard player. ಅಲ್ಲಿ ನೀವು ಅನ್ಕೊಂಡಿದ್ರ ಲೈಕ್ ಚಿಕ್ಕವ್ರು ಇರ್ಬೇಕಾದ್ರೆ ನಾವು ಸ್ಕೂಲಲ್ಲೆಲ್ಲ ಕೇಳಿದಾಗ ಹೇಳ್ತೀವಿ ನಾನು ಇಂಜಿನಿಯರಿಂಗ್ ಆಗ್ತೀನಿ, IAS ಆಫೀಸರ್ ಆಗ್ತೀನಿ ಅಂತ. ನೀವೇನಂತ ಬರೀ ಮ್ಯೂಸಿಕ್ ಡೈರೆಕ್ಟರ್ ಆಗ್ತೀನಿ ಅಂತ? ನಂದು ಡ್ರೀಮ್ ಹೇಳಿದ್ರೆ ನೀವೆಲ್ಲ ನಗ್ತೀರಾ. ನನ್ಗೆ ಆಕ್ಚುಲ್ ಅಂದ್ರೆ ಆ ಟೈಮಲ್ಲಿ ಮಕ್ಕಳಿಗೆ ಟ್ರೈನ್ ಡ್ರೈವರ್ ಆಗ್ಬೇಕಂತ ನನ್ಗೆ. ಹಾ ಹಾ ಟ್ರೈನ್ ಡ್ರೈವರ್ ಆಕ್ಚುಲಿ ಲೋಕೋ ಪೈಲಟ್ ಅಲ್ವಾ, ಹಾ ಹಾ ಹಾ. ನನ್ಗೆ ಅದೇ ಆ ಟೈಮಲ್ಲಿ ಏನ್ ಗೊತ್ತಾಗುತ್ತೆ ಟ್ರೈನ್ ಡ್ರೈವರ್ ಆಗ್ಬೇಕಂದ್ರೆ. ನನ್ಗೂ ಹಾ. ಟ್ರೈನ್ ಒಂದು ಹುಚ್ಚು, ನೋಡ್ತಾ ಇರ್ತೀನಿ ಆ ಡ್ರೈವರ್ ಅದೇನೋ ಸ್ಟೈಲ್ ಆಗಿ ಕೂತ್ಕೊಳ್ತಾರೆ, ಎಲ್ರು ಕರ್ಕೊಂಡು ಹೋಗ್ತಾರೆ, ಅದೇನೋ ಇಮ್ಯಾಜಿನೇಷನ್ ಇರುತ್ತಲ್ವಾ. ಹ್ಮ್ ಹ್ಮ್ ಸೊ ನನಗೆ ಟ್ರೈನ್ ಡ್ರೈವರ್ ಆಗ್ಬೇಕಂತ ತುಂಬಾ ಆಸೆ ಇತ್ತು. ತುಂಬಾನೇ ಡಿಫ್ರೆಂಟ್ ನಿಜ ನಿಜ ನಿಜ. ಬಟ್ ಮ್ಯೂಸಿಕ್ ಅಲ್ಲಿ ಬರ್ತೀವಿ ಅಂತ ಬ್ಲಡ್ ಅಲ್ಲಿ ಇದೆ, ಹ್ಮ್. ಬಟ್ ಆ ಏಜ್ಗೆ ನಾನು ಏನು ಅನ್ಕೊಳ್ಳಿಲ್ಲ. ಈವನ್ ಇದಕ್ಕೆಲ್ಲ ಕಾರಣ ತಂದೆ ತಾಯಿ ಅವರೇ. ಯಾಕಂದ್ರೆ ಆಸ್ ಎ 10-11 years ಏಜಿಗೆ ಏನ್ ಮಗುಗೆ ಇರುತ್ತೆ ಹೇಳಿ, ಒಂದು ಲೈಫ್ ಬಗ್ಗೆ ಯೋಚನೆ ಮಾಡಿ. ಬಟ್ ಮ್ಯೂಸಿಕ್ ಅಂದ್ರೆ ಇಷ್ಟ ಅನ್ನೋದು ಮಾತ್ರ ಚಿಕ್ಕ ವಯಸ್ಸಿಂದ ಇದೆ. ಯಾಕಂದ್ರೆ ಎಲ್ಲರೂ ಮನೇಲಿ ನೋಡ್ತಾ ಇರೋ, ಸೊ ಅದೊಂದಿದೆ. ಬಟ್ ಎಲ್ಲ ಗೈಡೆನ್ಸ್ ಅವ್ರದ್ದು. ಅಂಡ್ ಆಕ್ಚುಲ್ ಆ ಟೈಮಲ್ಲಿ ಹೇಳ್ಬೇಕಂದ್ರೆ ತಂದೆ ತಾಯಿ ತುಂಬಾ ನಮ್ಮ ರಿಲೇಟಿವ್ಸ್ ಕಡೆಯಿಂದ ಏನಂತಾರೆ ಇದೆಲ್ಲ ತಗೊಂಡ್ರು. ಇಷ್ಟು ಚಿಕ್ಕ ಮಗುನ ನೀವು ಇದೆಲ್ಲ ಸ್ಟಡೀಸ್ ಎಲ್ಲ ಬಿಟ್ಬಿಟ್ಟು ಹಿಂಗ್ ಮಾಡಿದ್ರೆ ಅವ್ನ ಜೀವನ ಏನಾಗ್ಬೇಕಂತ ಎಲ್ಲ ಬೈದಿದ್ರು ಅವ್ರನ್ನ. ಬಟ್ ಅವರು ಹಂಗ್ ನಿಂತ್ಕೊಂಡಿದ್ರೆ ನಾನು ಇವತ್ತು ಹಿಂಗ್ ಕುತ್ಕೋತೀನಿ ನಿಮ್ ಮುಂದೆ. ಸೊ ಅವರ ಎಲ್ಲ ಕಂಪ್ಲೀಟ್ ಕ್ರೆಡಿಟ್ ಎಲ್ಲ ತಂದೆ ತಾಯಿಗೆ ಹೋಗುತ್ತೆ. ಅಂದ್ರೆ ನಿಮ್ ಫುಲ್ ಸಪೋರ್ಟ್ ಅಪ್ಪ ಅಮ್ಮನ ಕಡೆ. ಅದು ನಾನು ಅದೃಷ್ಟ. ಯಾಕಂದ್ರೆ ತುಂಬಾ ಮನೆಯಲ್ಲಿ ಏನಾಗುತ್ತೆ ಅಂದ್ರೆ ಯಾರೋ ಸಪೋರ್ಟ್ ಇರಲ್ಲ. ಮುಂದೆ ಇದು ಡಿಗ್ರಿ ವರ್ಗ ಹೋದಾದ್ಮೇಲೆ ನೋಡಿ, ಅಂದ್ರೆ ಐ ಆಮ್ ನಾಟ್ ಸೇಯಿಂಗ್ ದಟ್ ಅದು ತಪ್ಪಂತ ಹೇಳ್ತಾ ಇಲ್ಲ. ಕೆಲವ್ರ ವಿಷಯದಲ್ಲಿ ಅದು ಕರೆಕ್ಟ್ ಆಗಿರ್ಬಹುದು. ಬಟ್ ನನ್ಗೇನಂದ್ರೆ ಅವರ ಸಪೋರ್ಟ್ ಇರೋದ್ರಿಂದ ನನ್ಗೆ ತುಂಬಾ ಟೈಮ್ ಸಿಕ್ತು ಕಲಿಯಕ್ಕೆ. ಈಗ ಒಂದು 25-30 years ಏಜ್ ಬಂದ್ಮೇಲೆ ನೀವು ಅವಾಗ ಕಲ್ತಿರೋ ಶುರು ಮಾಡಿದ್ರೆ ಅದು ಯಾವಾಗ ಹೋಗುತ್ತೋ, ಯಾವಾಗ ಏನಾಗುತ್ತೆ. ಎಕ್ಸ್ಪೀರಿಯನ್ಸ್ ಮ್ಯಾಮ್ ಏನಾದ್ರೂ ಹೇಳಿ, ಎಕ್ಸ್ಪೀರಿಯನ್ಸ್ ಆಲ್ವೇಸ್ ಕೌಂಟ್ಸ್. ನೀವು ಎಷ್ಟು ಕಲ್ತಿದ್ರ ಅನ್ನೋದಕ್ಕೆ ಎಕ್ಸ್ಪೀರಿಯನ್ಸ್ ವರ್ಕ್ ಆಗುತ್ತೆ. ಸೊ ಇವಾಗ ನಾನು ಐ ಆಮ್ 35. ಸೊ ಅಟ್ ದಿ 11th year ಅಂದ್ರೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ನೀವು ನೋಡ್ಕೊಳ್ಳಿ. ಸೊ ಆ ಎಕ್ಸ್ಪೀರಿಯನ್ಸ್ ನಮ್ಗೆ ಇವಾಗ್ಲೂ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಅದ್ ಗೊತ್ತಿಲ್ದಿರೋ ನಾನು ಅಂತ ಅಂದಿದ್ದೀನಿ. ಸೊ ಇಲ್ಲಿವರೆಗೂ ತುಂಬಾ ಒಳ್ಳೇದಾಯ್ತು, ಕೆಟ್ಟದಂತ ಆಗ್ಲಿಲ್ಲ. ಬಟ್ ಕೆಲವು ಸತಿ ಹೇಳ್ತಾರೆ, ಈಗ ಮೊನ್ನೆ ಗಜಾನನ್ ಗ್ಯಾಂಗ್ ಅಂತ ಒಂದು ಸಿನಿಮಾ ಮಾಡಿದ್ದೀನಿ. ಅವಾಗ ಇಂಟರ್ವ್ಯೂಸ್ ಅಲ್ಲಿ ಕೇಳ್ತಿದ್ರು, ಸರ್ ನೀವು ಕಾಲೇಜಲ್ಲಿ ನಿಮ್ ಲೈಫ್ ಹೆಂಗಿತ್ತು ಅಂದ್ರೆ. ಅದು ನಾನು ಹೇಳಿದ್ನಲ್ಲ, 6th ಆದ್ಮೇಲೆ ಡ್ರಾಪ್ ಔಟ್, ಮಿಕ್ಕಿದೆಲ್ಲ ಪ್ರೈವೇಟ್ ಆಗಿ ಮಾಡೋದು, ಇಂಟರ್ ಆಗ್ಲಿ ಡಿಗ್ರಿ ಆಗ್ಲಿ. ಸರ್ ಕಾಲೇಜ್ ಲೈಫ್ ಹೆಂಗ್ ಗೊತ್ತಾಗುತ್ತೆ ನನ್ಗೆ ಗೊತ್ತಿಲ್ಲ, ಏನಿದ್ರು ಸಿನಿಮಾದಲ್ಲಿ ನೋಡೋದೆ. ಸೊ ಅದೇ ಹೇಳಿದ್ದೀನಿ ಅವ್ರಿಗೆ. ಒಂಥರ ಡಿಫ್ರೆಂಟ್ ಸ್ಟೋರಿ ಇದೆ. ಇವಾಗ ನಾವೆಲ್ಲರೂ ಬಂದ್ಕೊಂಡು ಕಾಲೇಜಲ್ಲಿ ಹಿಂಗಾಯ್ತು ಅವ್ರಿಗೆ ರಾಗ್ ಮಾಡ್ತಿದ್ರು, ಆತರ ಆರಾಮಾಗಿ ಏನು ಇಲ್ಲ. ಇದು ಒಂಥರ ಡಿಫ್ರೆಂಟ್. ನೀವೆಲ್ಲರಿಗಿಂತ ಡಿಫ್ರೆಂಟ್ ಆಗಿದೆ ಸ್ಟೋರಿ. ಇವಾಗ ನೀವು ಮ್ಯೂಸಿಕ್ ಡೈರೆಕ್ಷನ್ ಶುರು ಮಾಡ್ತೀರಾ, ಇವಾಗ ಒಂದು ಫಸ್ಟ್ ಸಾಂಗ್ ಅಂತ ಇರತ್ತೆ ಗೊತ್ತಾ, ಅದು ತುಂಬಾನೇ ಹತ್ರ ನಾ ಮಾಡಿರೋದು ಫಸ್ಟ್ ಕೆಲಸ. ಯಾವ ಸಾಂಗ್ ಫಸ್ಟ್ ಸಾಂಗ್ ನೀವು ಕಂಪೋಸ್? ಆಕ್ಚುಲಿ ನಾನು ಕಂಪೋಸ್ ಮಾಡಿರೋದು 2000 ಏನ್ ಮ್ಯೂಸಿಕ್ ಕಲ್ತಿದ್ನ 2001 ಆ ಟೈಮಲ್ಲಿ ನಾನು ಒಂದು ಸಾಂಗ್ ಕಂಪೋಸ್ ಮಾಡಿದ್ದೀನಿ, ಬೃಂದಾವನ ಸಾರಂಗದಲ್ಲಿ. ಸೊ ಅದು ತೆಲುಗು ಸಾಂಗ್, ಅಮ್ಮ ಬರ್ದಿದ್ಲು. ಸೊ ಆ ಸಾಂಗ್ ನಾನು ಕಂಪೋಸ್ ಮಾಡಿದ್ದೀನಿ. ಸೊ ಅದ್ ನಂಗೆ ತುಂಬಾ ನೆನಪಿತ್ತು ಸಾಂಗ್ ಅದು. ಅದಾದ್ಮೇಲೆ ಆಸ್ ಅ ಕಂಪೋಸರ್ ಆಗಿ ಐಸ್ ಕ್ರೀಮ್ ತುಂಬಾ ಫಸ್ಟ್ ಕಂಪೋಸಿಷನ್ ನಂದು. ಸೊ ತುಂಬಾ ಮೆಮೊರಬಲ್ ಥಿಂಗ್ಸ್ ಕೂಡ. ಇವಾಗ ಮ್ಯೂಸಿಕ್ ಡೈರೆಕ್ಟರ್ ಅಂದ ತಕ್ಷಣ ನೀವು ತುಂಬಾ ಸಾಂಗ್ ನ ಕಂಪೋಸ್ ಮಾಡ್ತೀರಾ. ಅದ್ರಲ್ಲಿ ನಿಮ್ಮ ಫೇವ್ರೇಟ್, ನೀವೇ ಕಂಪೋಸ್ ಮಾಡಿರುವಂತದ್ದು ನಿಮ್ಮದೇ ಒಂದು ಫೇವ್ರೇಟ್ ಸಾಂಗ್ ಅಂತ ಇರುತ್ತಲ್ಲ, ಯಾವ ಸಾಂಗ್ ನಿಮ್ಗೆ? ತುಂಬಾ ಇರುತ್ತೆ ಮೇಘನಾ ಅವ್ರೆ. ಯಾಕಂದ್ರೆ ಕಂಪೋಸ್ ಅಂದ್ರೆ ಅಫ್ಕೋರ್ಸ್ ಸ್ಕ್ರಾಚ್ ತುಂಬಾ ಇರುತ್ತೆ, ಬಟ್ ಎಲ್ಲ ಬೆಸ್ಟ್ ಸಾಂಗ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಸದ್ಯಕ್ಕೆ ಬೆಸ್ಟ್ ಅಂದ್ರೆ ಎದೆಲಿ ತಂಗಾಳಿ. ಸೊ ಯಾಕಂದ್ರೆ ಮಾದೇವ ರಿಲೀಸ್ ಆಗ್ತಾರೆ ಅಂತ ತುಂಬಾ ಮನಸ್ಸಿಗೆ ತುಂಬಾ ಹತ್ರ. ಯಾಕಂದ್ರೆ
ಆ ಸಾಂಗ್ ರೆಸ್ಪಾನ್ಸ್ ಹೆಂಗಿದೆ ಅಂದ್ರೆ ಆ ಮೆಲೋಡಿ, ಯಾಕಂದ್ರೆ ಅದು ಮೆಲೋಡಿಗೆ ಇರೋ ಶಕ್ತಿ ಅದೇ. ಯಾಕಂದ್ರೆ ಎಲ್ಲಾ ಹಾಡುಗಳು ನೀವು ಟಮಟೆ ಸಾಂಗ್ಸ್ ಕೂಡ ಕೇಳ್ತೀರಾ, ಬಟ್ ಅದಕ್ಕೊಂದು ಲಾಂಗಿಟ್ಯೂಡ್ ಇರಲ್ಲ. ಬಿಕಾಸ್ ಅದಕ್ಕೆ ಕೂಡ ಮೆಲೋಡಿ ಇದ್ರೆ ಓಕೆ. ಮೆಲೋಡಿ ಮೀನ್ಸ್ ಎಲ್ಲರೂ ಅನ್ಕೋತಾರಂದ್ರೆ ಮೆಲೋಡಿ ಅಂದ್ರೆ ಸ್ಲೋ ಆಗಿ ಇರಬೇಕು, ಅದೇನೋ ನಿದ್ದೆ ಬರೋ ತರ ಇರುತ್ತೆ ಅನ್ಕೋತಾರೆ. ಬಟ್ ಅದಲ್ಲ, ಮೆಲೋಡಿ ಇಸ್ ಆ ಟ್ಯೂನ್ ನೀವೇನ್ ಹಮ್ ಮಾಡ್ತಿರಲ್ವ ಅದು ಮೆಲೋಡಿ. ಸೊ ಆ ಮೆಲೋಡಿ ಆ ಸಾಂಗ್ ಅಲ್ಲಿ ತುಂಬಾ ಇದೆ. ಸೊ ಆ ಸಾಂಗ್ ನನಗೆ ತುಂಬಾ ಹೆಮ್ಮೆಯಿಂದ ಹೇಳ್ತೀನಿ, ಅದು ನನ್ನ ಬೆಸ್ಟ್, ಒನ್ ಆಫ್ ದ ಬೆಸ್ಟ್ ಕಂಪೋಸಿಷನ್ಸ್ ಅಂತ. ಸೂಪರ್ ಸೂಪರ್. ಸರಿ, ನೀವು ಆಂಧ್ರದವರು, ಕನ್ನಡವನ್ನ ಕಲಿತೀರಾ, ಹೇಗೆ ಆ ಇಂಟ್ರೆಸ್ಟ್ ಯಾಕೆ ಬೀಳ್ತು ಕನ್ನಡದ ಮೇಲೆ ಅಷ್ಟೊಂದು ಅಪಾರವಾದ ಪ್ರೀತಿ ಯಾಕೆ? ಆ ಇದಕ್ ಮುಂಚೆ ನಾನು ಇದಕ್ಕೆ ಇಂಟರ್ಲಿಂಗ್ ಕ್ವಶನ್, ಇಲ್ಲಿಗೆ ಹೆಂಗ್ ಬಂದಿದ್ದೀನಿ, ಯಾಕಂದ್ರೆ ಅಲ್ಲಿಂದ ಬರ್ಬೇಕು ಹೇಗ್ ಬಂದ್ರಿ ನೀವು ಈಗ ಕರ್ನಾಟಕ. ಹೇಗ್ ಬಂದ್ರಿ? ಸೊ ಇದೆಲ್ಲಿ ಅಂದ್ರೆ ನಾನು ಹೇಳಿದ್ನ 2014 ಐಸ್ ಕ್ರೀಮ್ ಮಾಡಿದ್ದೀನಿ. ಅದಾದ್ಮೇಲೆ ತಾಯಿ ತೀರೋದ್ರು, ತುಂಬಾ ಡಿಪ್ರೆಷನ್. ಯಾಕಂದ್ರೆ ಅವ್ರು ಬರೀ ನಮ್ಗೊಂದು ತಾಯಿಯಾಗಿ ಇರ್ಲಿಲ್ಲ, ಒಂದು ಶಿ ಇಸ್ ಅ ಪಾರ್ಟ್ ಆಫ್ ಅವರ್ ಇನ್ ಜರ್ನಿ. ಸೊ ಹಾಗಾಗಿ ತುಂಬಾ ಡಿಪ್ರೆಸ್ ಆಗಿದೆ. ಅಂಡ್ 2000 ಆಫ್ಟರ್ 1 ಇಯರ್ ನಾನು ಮದುವೆ ಆಗಿದೆ. ಸೊ ಮದುವೆ ಆಗಿದೆ. ದೆನ್ ಈ ಬಿಫೋರ್ ದಟ್ ಅಲ್ಲಿಂದ ನಾವು ರಾಯಚೂರು ಅಂತ ಒಂದು ಏರಿಯಾ ಇದೆ, ಹೈದರಾಬಾದ್ ಹತ್ರ ಆಗುತ್ತೆ, ಕರ್ನಾಟಕ. ಅಲ್ಲಿ ರಾಮಾಚಾರ್ಯರ್ ಅಂತ ಒಬ್ರು, ಅವರು ನನ್ಗೆ ಅಲ್ಲಿಂದ ನಮ್ ಕಾಮನ್ ಫ್ರೆಂಡ್ಸ್ ಮೂಲಕ ಅವ್ರ ಪರಿಚಯ. ಸೊ ಅವರು ಶಾರ್ಟ್ ಫಿಲ್ಮ್ಸ್ ಮಾಡ್ತಿದ್ರು. ಅವರು ಸರ್ ಅವ್ರು ಬಂದ್ರು, 1-3 ಶಾರ್ಟ್ ಫಿಲ್ಮ್ಸ್ ಮಾಡಿದ್ರು, ಅದೆಲ್ಲ ಒಳ್ಳೆ ರೆಸ್ಪಾನ್ಸ್ ಬಂತು. ಅದೇ ತರ ಒಂದು ಶಾರ್ಟ್ ಫಿಲ್ಮ್ ಮಿಸ್ಟರ್ ಥಿಯೇಟರ್ ರಾಮಾಚಾರಿ ಅಂತ ಸರ್, ಅದು ಮಾಡಿದ್ವಿ. ಆ ಶಾರ್ಟ್ ಫಿಲ್ಮ್ಗೆ ಅದಕ್ಕೊಂದು ಸಾಂಗ್ ಮಾಡಿದ್ವಿ. ಸೊ ಅದಕ್ಕೆ ಒಂದು ಟೀಸರ್ ರೆಡಿ ಮಾಡಿದ್ರು, ನಾನು ಟೀಸರ್ ಮ್ಯೂಸಿಕ್ ಮಾಡಿದ್ದೀನಿ. ಆ ಟೀಸರ್ ಬಿಟ್ಟಿದ್ದಾರೆ, ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂತು. ಇದು ನಡೆರೋದು 2017 ನಡೆದಿರೋದು. ಸೊ ಒನ್ ಫೈನ್ ಡೇ ನನ್ಗೊಂದು ಕಾಲ್ ಬರುತ್ತೆ. ಅದು ಹಲೋ ಹಲೋ ಅಂದ್ರೆ ಅವರು ಹೇಳ್ತಾರೆ, ಸರ್ ನಾನು ಈ ತರ ಶೈಲೇಶ್ ಅಂತ ಡೈಲಾಗ್ ರೈಟರ್ ಅಂಡ್ ಸ್ಟೋರಿ ರೈಟರ್, ಇಲ್ಲಿ ಬೆಂಗಳೂರಲ್ಲಿ ನನ್ನ ಕಾಲ್ ಮಾಡ್ತಾ ಇದ್ದೀನಿ. ನಾವು ದೇವರಂತ ಮನುಷ್ಯ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ವಿ, ಪ್ರಥಮ್ ಅಂತ ಹೀರೋ. ಅಂದ್ರೆ ಅವಾಗ ನಾನು ಎಲ್ಲ ಇಂಗ್ಲಿಷ್ ಏನ್ ಗೊತ್ತಿಲ್ಲ. ಸೊ ಅವ್ರೆ ಹೇಳಿದ್ರು, ಓಕೆ ಓಕೆ ಸರಿ ಹೇಳಿ ಸರ್ ಅಂತ. ಸರ್ ಅದೇ ನಾವು ಈ ತರ ಆಲ್ರೆಡಿ ರಾಜೇಶ್ ರಾಮನಾಥ್ ಅಂತ ಅವರ ಒಬ್ರು ಆಲ್ರೆಡಿ ಕಂಪೋಸರ್ ನಮ್ಗೆ ಇದ್ದಾರೆ, ಪೂಜೆ ಕೂಡ ಆಗಿದೆ ಓಪನಿಂಗ್. ಬಟ್ ಏನೋ ಅವರದು ಸಮಥಿಂಗ್ ಏನೋ ಇದೆ. ಸೊ ನಾವೀಗ ಬೇರೆ ಅವ್ರನ್ನ ಹುಡುಕ್ತಾ ಇದ್ವಿ. ಸೊ ಈ ತರ ಒಂದು ಸಿನಿಮಾಗೆ ನೀವು ನಿಮ್ದು ರ್ಯಾಂಡಮ್ ಆಗಿ ಮಿಸ್ಟರ್ ಚೀಟರ್ ರಾಮಾಚಾರ್ಯ ಅನ್ನೋ ಶಾರ್ಟ್ ಫಿಲ್ಮ್ ಮ್ಯೂಸಿಕ್ ನೋಡಿದ್ವಿ, ಬರೀ 18 ಸೆಕೆಂಡ್ಸ್ 20 ಸೆಕೆಂಡ್ಸ್ ಅಷ್ಟೇ. ಅದು ಏನೋ ತುಂಬಾ ಹೊಸದಾಗಿ ಅನ್ಸ್ತು ನಮ್ಗೆ. ಸೊ ಅದು ನಮ್ ಟಿವಿ ಎಲ್ಲ ಓಕೆ ಅನ್ಕೊಂಡಿದ್ದು. ಒಂದ್ಸತಿ ನೀವು ನಮ್ ಸಿಚುವೇಶನ್ ಹೇಳ್ತೀನಿ, ನೀವೇನಾದ್ರೂ ಮಾಡಿ ಕಳ್ಸಕ್ ಆಗತ್ತಾ, ದೆನ್ ವಿಲ್ ಸಿ ಅಂತಂದ್ರು. ಸರಿ ಸರ್ ಓಕೆ ಕಳ್ಸಿ ಅಂತಂದೆ. ಸರ್ ಅವರೇನು ಸಿಚುವೇಶನ್ ಅಂತ ಹೇಳಿದ್ರು. ನಾನು ಐ ಥಿಂಕ್ ಮಾರ್ನಿಂಗ್ ಹೇಳಿದ್ರು, ಈವ್ನಿಂಗ್ ತನಕ ಒಂದು ಟ್ಯೂನ್ ರೆಡಿ ಮಾಡಿ ಕಳಿಸಿದ್ದೀನಿ. ಸರ್ ಆಫ್ಟರ್ 1 ವೀಕ್ ಸರಿ ಸರ್ ನಾವು ಅಪ್ಡೇಟ್ ಮಾಡ್ತೀವಿ ಅಂತಂದ್ರು. ಒಂದು 10 days ಏನೋ ಆಯ್ತು, ಅವರೇ ಕಾಲ್ ಮಾಡಿ, ಸರ್ ಸಾಂಗ್ ಟೀಮಲ್ಲಿ ಎಲ್ರಿಗೂ ಇಷ್ಟ ಆಗಿದೆ, ತುಂಬಾ ಇಷ್ಟಪಟ್ಟಿದ್ವಿ, ನೀವು ಬನ್ನಿ ಖಂಡಿತ ನಾವು ಶುರು ಮಾಡೋಣ, ವಿಲ್ ವರ್ಕ್ ಟುಗೆದರ್ ಅಂತಂದ್ರು. ಸರಿ ಓಕೆ ಅಂತ ಅಂದೆ. ಅಂಡ್ ಬಟ್ ಅದಾದ ತಕ್ಷಣ ಏನಾಯ್ತಂದ್ರೆ ಪ್ರಥಮ್ ಸರ್ದು ಏನೋ ಇಶ್ಯೂ ಆಗಿದೆ. ಐ ಥಿಂಕ್ ಅವ್ರ ಆಚೆ ಬಂದ ತಕ್ಷಣ, ಬಿಗ್ ಬಾಸ್ ಗೆದ್ದ ತಕ್ಷಣ. ಸೊ ಅದರಿಂದ ಮತ್ತೆ ಒಂದು 1 month ಸೈಲೆಂಟ್ ಆಗಿತ್ತು ವಿಷಯ. ಸರಿ ಏನೋ ಈಗ ನಮ್ಮ ಹಣೆ ಬರದಲ್ಲಿ ಬಂದ್ರೆ ಖಂಡಿತ ಬರುತ್ತೆ, ಇಲ್ಲ ಅಂದ್ರೆ ನಾನು ಅದನ್ನ ನಂಬೋ ವ್ಯಕ್ತಿ ನಾನು ಜಾಸ್ತಿ. ಸೊ ಹಾಗಾಗಿ ಸರಿ ಅಂತಿದ್ದೆ. ಮತ್ತೆ ಸರ್ ಕಾಲ್ ಮಾಡಿದ್ದು, ಓಕೆ ಸರ್ ನೀವು ನೈಟ್ ಹೊರಡಿ ಅಂತಂದ್ರು. ಸರಿ ಬಂದಿದ್ದೀನಿ. ಬಂದ್ಮೇಲೆ ಆಫೀಸ್ಗೆ ಹೋಗಿದ್ದೀನಿ, ಅಲ್ಲೆಲ್ಲ ಭೇಟಿಯಾಗಿ ಡಿಸ್ಕಷನ್ ಆಗಿದೆ, ಎಲ್ಲ ಮ್ಯಾಟ್ರ್ ಆದ್ಮೇಲೆ ಡಿಸ್ಕಷನ್ಸ್ ಸಿಚುವೇಶನ್ಸ್ ಎಲ್ಲ ಡಿಸ್ಕಸ್. ದೆನ್ ಅವರು ಓಕೆ ಅಂತ ಒಂದು ಬಡ್ಜೆಟ್ ಫಿಕ್ಸ್ ಮಾಡಿ ಒಂದು ಅಡ್ವಾನ್ಸ್ ಕೊಟ್ಟು ಕಳಿಸಿದ್ದಾರೆ. ಸೊ ಹಂಗೆ ಈ ಮಿಸ್ಟರ್ ಚಿಟ್ ರಾಮಾಚಾರ್ಯ ಅನ್ನೋ ಶಾರ್ಟ್ ಫಿಲ್ಮ್ ನನ್ಗೆ ಈ ಡೆಬ್ಯೂ ಸಿನಿಮಾ ಆಗಿ ರಿಲೀಸ್ ಆಗಿರೋ ದೇವರಂತ ಸಿನಿಮಾನ ಕರ್ಕೊಂಡು ನನ್ಗೆ ಇದು ಈ ತರ ಅವಕಾಶ ಬಂತು. ಸೊ ಚೀಟರ್ ರಾಮಾಚಾರಿ ನೀವು ಕನ್ನಡ ಇಂಡಸ್ಟ್ರಿಗೆ ಬಂದಿದ್ದೀನಿ. ಬಂದ್ರಿ. ಆಕ್ಚುಲಿ ನಾನು ನಿನ್ನೆ ರಾಮಾಚಾರಿ ಜೋಶಿ ಅವ್ರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಅವರು ಹೇಳ್ತಾ ಇದ್ರು, ಇಲ್ಲ ಅವ್ರು ನಮ್ ಸಿನಿಮಾದಲ್ಲಿ ಮ್ಯೂಸಿಕ್ ಮಾಡಿದ್ರು, ನೆಕ್ಸ್ಟ್ ಇವಾಗ ನನ್ನ ಸಿನಿಮಾ ಬರ್ತಾ ಇದೆ ಅದಕ್ಕೂ ಕೂಡ ಮ್ಯೂಸಿಕ್ ಮಾಡ್ತಾ ಇದಾರೆ. ಬಟ್ ನೋಡಿ, ಅದು ಶಾರ್ಟ್ ಫಿಲ್ಮ್ ಆಗಿ ಸ್ಟಾರ್ಟ್ ಆಗಿ ಫ್ಯೂಚರ್ ಫಿಲ್ಮ್ ಆಗಿದೆ ಮಿಸ್ಟರ್ ಚಿಟ್ ರಾಮಾಚಾರಿ. ಆಕ್ಚುಲಿ ಶಾರ್ಟ್ ಫಿಲ್ಮ್ ಶುರು ಮಾಡಿದ್ದು ಅದೇ ಫಸ್ಟ್ ಸಿನಿಮಾ ಆಗ್ಬೇಕಾಗಿರೋದು ನನ್ಗೆ. ದೇವರಂತ ಮನುಷ್ಯ ಫಸ್ಟ್ ಆಗಿದೆ, ಇದು ಸೆಕೆಂಡ್ ವಿತಿನ್ 2 months ಗ್ಯಾಪ್ ಅಲ್ಲಿ ರಿಲೀಸ್ ಆಗಿದೆ. 2 ಫೆಬ್ ಐ ಥಿಂಕ್ ಜೂನ್ ಏನೋ ರಿಲೀಸ್ ಆಗಿದೆ. ಸೊ ಏಪ್ರಿಲ್ ಆ ತರ ಎರಡು. ಅಂದ್ರೆ ಇದಕ್ಕೆ ಈ ಇಂಡಸ್ಟ್ರಿ ನಾನು ಬರಕ್ಕೆ ಒಂಥರ ಕಾರಣ ಫಸ್ಟ್ ರಾಮಾಚಾರ್ಯ ಬಿದ್ದಾರೆ. ಯಾಕಂದ್ರೆ ಅವರು ಈ ಒಂದು ಶಾರ್ಟ್ ಫಿಲ್ಮ್ ಆಗ್ಲಿ ಅದು ಪ್ರಾಜೆಕ್ಟ್ ಬಿಟ್ಟಿಲ್ಲ ಅಂದ್ರೆ ಶೈಲೇಶ್ ಅನ್ನೋರು ಇವ್ರು ನೋಡಕ್ ಸಾಧ್ಯ ಇಲ್ಲ. ಸೊ ಶೈಲೇಶ್ ಸಾರು ಮತ್ತೆ ಡೈರೆಕ್ಟರ್ ಕಿರಣ್ ಅಂತ, ಅವರು ಪ್ರೊಡ್ಯೂಸರ್ ವೆಂಕಟ್, ಆ ದೇವರಂತ ಮನುಷ್ಯ ಟೀಮ್ ಅವರೆಲ್ಲ ನೋಡಿ ನನ್ನ ಕರೆದಿಲ್ಲ ಅಂದ್ರೆ ಇಲ್ಲಿ ಬರಕ್ಕೆ ಅವಶ್ಯಕತೆನೇ ಇಲ್ಲ. ಸೊ ಇದೆಲ್ಲ ಡೆಸ್ಟಿನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಇಲ್ಲಿಗೆ ಬಂದ್ಮೇಲೆ ಅಂತೂ ನನ್ಗೆ ಕನ್ನಡದವರಿಂದ, ಕನ್ನಡ ಜನತೆಯಿಂದ ಸಿಕ್ಕಿರೋ ಪ್ರೀತಿ ಅಂತೂ ನಾನು ಹೇಳಕ್ ಆಗಲ್ಲ. ಯಾಕಂದ್ರೆ ಫಸ್ಟ್ ನಾನು ಕನ್ನಡ ಸರಿಯಾಗಿ ಬರ್ತಿರ್ಲಿಲ್ಲ. ಅಂಡ್ ಮೂಲತಃ ಅಂದ್ರೆ ನೋಡಕ್ಕೆ ಓದಕ್ಕೆ ಓಕೆ ಹತ್ರ ಇರತ್ತಲ್ವಾ ತೆಲುಗು ಕನ್ನಡ, ಬಟ್ ತುಂಬಾ ಕನ್ಫ್ಯೂಷನ್ ಇತ್ತು. ಬಟ್ ಈಗ ಕನ್ನಡ ಓದ್ತೀನಿ, ಮಾತಾಡ್ತಾ ಇದ್ದೀನಿ ನಿಮ್ ಜೊತೆಗೆ. ಸೊ ಅದೊಂದು. ಅಂಡ್ ಇನ್ನೊಂದು ಭಾಷೆ ಹೇಗೆ ಅಂದ್ರೆ ನಾವು ಎಲ್ಲಿದ್ವೋ ಅಲ್ಲಿ ಆ ಭಾಷೆನ ಇನ್ನೊಂದನ್ನ ನಾವು ಗೌರವ ಮಾಡ್ಲೇಬೇಕು. ಅಂಡ್ ಇನ್ನೊಂದು ನಾನು ಇರೋ
ಈ ಇಂಡಸ್ಟ್ರಿಯಲ್ಲಿ ನಮ್ಗೆ ಭಾಷೆ ಇಸ್ ಅಡಿಷನಲ್ ಪ್ಲಸ್ ಪಾಯಿಂಟ್. ಯಾಕಂದ್ರೆ ಒಂದು ಲಿರಿಕ್ ನೋಡಿದ್ಮೇಲೆ ಅವರು ಸುಮ್ಮನೆ ಏನೋ ಜೀವ ಒಂದು ಅಂತ ಹೇಳಿದ್ರೆ ಜೀವ ಒಂದು ಅದ್ ಮೀನಿಂಗ್ ಇಲ್ಲದೆ ನಾವು ಕಂಪೋಸಿಂಗ್ ಮಾಡಕ್ ಆಗಲ್ಲ. ಅರ್ಥ ಏನು ಅಂದ್ರೆ ಅಷ್ಟು ವೆಯ್ಟೇಜ್ ಇರೋ ಪದಗಳು ಎದೆಲಿ ತಂಗಾಳಿ. ಸೊ ಆ ಸಾಂಗ್ ಲಿರಿಕ್ ಯಾಕಂದ್ರೆ ಕಂಪೋಸರ್ ಆಗಿರೋದ್ರಿಂದ ಆಕ್ಟಿಂಗ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಆಸ್ ಅ ಕಂಪೋಸರ್ ಆಗಿ ನನ್ಗೆ ಅದು ಕೋರ್ ಏನಂತ ಗೊತ್ತಾಗಕ್ಕೆ ಭಾಷೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕಲ್ತಿದ್ದೀನಿ ಅಂಡ್ ಹಂಗೆ ಇದು ನಂಗೆ ತುಂಬಾ ಪ್ಲಸ್ ಆಗ್ತಾ ಇದೆ. ಅಂಡ್ ಕನ್ನಡ ಜೊತೆಗೆ ತುಂಬಾ ಹೃತ್ಪೂರ್ವಕ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಇವಾಗ ಒಂದು ಕ್ಯೂರಿಯಾಸಿಟಿ, ನೀವು ಮಿಸ್ಟರ್ ಚೀಟ ರಾಮಾಚಾರಿ ಮುಖಾಂತರ ಬಂದ್ರಿ, ಹೌದು. ನೆಕ್ಸ್ಟ್ ದೇವರಂತ ಮನುಷ್ಯ ಸಿನಿಮಾವನ್ನ ಕೂಡ ಮಾಡಿದ್ರಿ. ಅದಾದ್ಮೇಲೆ ಮೊದ್ಲು ನೀವು ಕನ್ನಡ ಬರ್ತಿರ್ಲಿಲ್ಲ ಅಂತ ಹೇಳಿದ್ರಿ. ಹೌದು. ಇವಾಗ ಕನ್ನಡ ಕಲಿಬೇಕಾದ್ರೆ ಈಗ ಯಾರೋ ಬರ್ತಾರೆ, ಈ ತರ ಒಂದು ಪ್ರಾಜೆಕ್ಟ್ ಇದೆ ಮಾಡು ಅಂತ, ನಿಮ್ ಕನ್ನಡ ಬರಲ್ಲ. ಸೊ ಆ ಒಂದು ಬ್ಯಾರಿಯರ್ ನ ಹೇಗೆ ನೀವು ಮ್ಯಾಮ್ ಅದೇ ಈಗ ಏನಿದೆಯೋ ಈಗ ದೇವರಂತ ಮನುಷ್ಯ ಮಿಸ್ಟರ್ ಆದ್ಮೇಲೆ ನನ್ಗೆ ಆಕ್ಚುಲಿ ಇಲ್ಲಿ ಸಪ್ರೇಟ್ ಗಾಡ್ ಫಾದರ್ಸ್ ಅಂತ ಯಾರು ಇಲ್ಲ. ಬಿಕಾಸ್ ಆಫ್ ನಾವು ಇಲ್ಲಿ ಫಸ್ಟ್ ಇಲ್ಲವರ ಅಲ್ಲ. ನಾನು ಏನಿದ್ರು ಕೂಡ ನನ್ಗೆ ಈ ಪ್ರಾಜೆಕ್ಟ್ಸ್ ಅಂದಿ ನನ್ನ ಒಂದು ಸಿನ್ಸಿಯಾರಿಟಿ, ನನ್ನೊಂದು ವರ್ಕ್ ನೋಡಿ ನನ್ಗೆ ಒಂದು ಕರೋನಾ ಸ್ಪ್ರೆಡ್ ಆಗುತ್ತೆ ನೋಡಿ. ಆ ತರ ಬಂದಿದೆ ಅವಕಾಶಗಳು. ಸರ್ ಇವ್ರು ನೋಡಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಸೊ ಅದೇ ತರ 1 by 1 ನನ್ಗೆ ಬಂದಿರೋದೇ. ನೆಕ್ಸ್ಟ್ ಗಜಾನನ ಗ್ಯಾಂಗ್ ಅಂತ ಒಂದು ಸಿನಿಮಾ ಮಾಡಿದೀನಿ, ನೀವು ಕೇಳಿರ್ತಾರೆ. ಅದರಲ್ಲಿ ನಾನ್ ಒಳ್ಳೆವನ್ ಅಂತ ತುಂಬಾ ಹಿಟ್ ಹಾಡು ಅಪ್ಪು ಸರ್ ಹಾಡಿದ್ದಾರೆ. ಸೊ ಅದು ಆ ಸಿನಿಮಾ ಆಗ್ಲಿ, ಇಲ್ಲ ಕಿರಾತಕ 2 ಅಂತ ಒಂದು ಬಂತು, ಪ್ರದೀಪ್ ರಾಜ್ ಸರ್ ಪಾರ್ಟ್ 1 ಡೈರೆಕ್ಟರ್ ಇದು ಮಾಡಿದ್ದಾರೆ. ಅದು ನನ್ಗೆ ಹಂಗೆ ಬಂತು. ಅದಾದ್ಮೇಲೆ ಜುಗಲ್ ಬಂತು. ಎಲ್ಲ ಆಲ್ಮೋಸ್ಟ್ ಏನ್ 10 ಸಿನಿಮಾಗಳೆಲ್ಲ ಮಾಡಿದ್ದು 1 by 1 ಯಾವ್ದೋ ಒಂದು ರೆಫರೆನ್ಸ್. ಸರ್ ಇವಾಗ ಸಕ್ಕತ್ತಾಗಿ ಅಂತ. ಇನ್ನೊಂದೇನಂದ್ರೆ ನಾನು ಟೈಮ್ಗೆ ತುಂಬಾ ವ್ಯಾಲ್ಯೂ ಕೊಡ್ತೀನಿ. ನಿಮ್ಗೆ ಹೇಳಿದ್ದೀನಿ 10:30 ಅಂದ್ರೆ ಒಂದ್ ಮಂದಿ ಮುಂದೆ ಬಂದಿನಿ. ಸೊ ಯಾಕಂದ್ರೆ ನಾವು ಟೈಮ್ ವ್ಯಾಲ್ಯೂ ಕೊಟ್ರೆ ಅದು ನಮ್ಗೆ ತುಂಬಾ ರಿಟರ್ನ್ ಕೊಡ್ತದೆ ಅಂತ ನನ್ಗೊಂದು ನಂಬಿಕೆ. ಸೊ ಈವನ್ ನಾಟ್ ಇನ್ ಮೀಟಿಂಗ್ ಪರ್ಸನ್ಸ್, ವರ್ಕ್ ಅಲ್ಲಿ ಕೂಡ ಹಂಗೆ. ನೀವು ಈ ಟೈಮ್ಗೆ ರೆಡಿ ಆಗುತ್ತೆ ಅಂದ್ರೆ ನೀವು ಬಂದಿಲ್ಲ ಅಂದ್ರೆ ರೆಡಿ ಆಗಿರುತ್ತೆ. ಸೊ ಹಾಗಾಗಿ ನಾನು ಈ ತರ ಒಂದು ಟೈಮ್ ಇಲ್ಲ ಡೆಡಿಕೇಶನ್, ಅವರ ಒಂದು ಬಿಹೇವಿಯರ್, ಯಾಕಂದ್ರೆ ವರ್ಕ್ ಒಂದೇ ನಿಮ್ಮನ್ನ ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗಲ್ಲ. ಅದ್ರ ಜೊತೆಗೆ ವರ್ಕ್ ಇಂಪಾರ್ಟೆಂಟ್, ಟ್ಯಾಲೆಂಟ್ ಇಂಪಾರ್ಟೆಂಟ್, ಅದ್ರ ಜೊತೆಗೆ ತುಂಬಾ ಇಂಪಾರ್ಟೆಂಟ್ ವಿಷಯಗಳು ಇರುತ್ತೆ. ಸೊ ಅದೆಲ್ಲ ಕೂಡ ನಾನು ಅಂದ್ರೆ ಚಿಕ್ಕ ವಯಸ್ಸಿನ ಅಪ್ಪನ ನೋಡಿ ಅವರೊಂದು ಮನೆಯಲ್ಲಿ ನಾವು ಬೆಳೆದಿರೋ ರೀತಿ ಇರುತ್ತಲ್ವಾ, ಅವ್ರು ಹೇಳಿರೋ ಮಾತುಗಳು, ಸೊ ಹಿಂಗೆ ಇರ್ಬೇಕಂತ ಅದಕ್ಕೆ ತಕ್ಕಂತ ನಾನು ಬಂದಿದ್ದೀನಿ. ಸೊ ಹಾಗಾಗಿ ನನ್ಗೆ ಇವತ್ತು ಎಲ್ಲ ಏನೇನ್ ಸಿನಿಮಾಗಳು ಸಿಗ್ತಿದೋ ಒಂದು ಟ್ಯಾಲೆಂಟ್ ಜೊತೆಗೆ ಇದೆಲ್ಲ ನೋಡ್ಕೊಂಡು ಮಾಡ್ತಾ ಇದೀನಿ. ನಿಜವಾಗ್ಲೂ ಒಳ್ಳೆ ಮಾತಾಡಿ. ಯಾಕಂದ್ರೆ ಈಗ ವರ್ಕ್ ಇರುತ್ತೆ, ಹಾರ್ಡ್ ವರ್ಕ್ ಇರುತ್ತೆ, ಎಲ್ಲಾನು ಇರುತ್ತೆ. ಬಟ್ ಅದ್ರ ಜೊತೆ ಡೆಡಿಕೇಶನ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ತುಂಬಾ ಜನ ಒಂದು ಕಮಿಟ್ಮೆಂಟ್ ಕೊಟ್ಟಿರ್ತಾರೆ, ಅದಕ್ಕೆ ನಿಲ್ಲೋದೇ ಇಲ್ಲ. ಕಮಿಟ್ಮೆಂಟ್ ಒಂದಿರುತ್ತೆ, ಅವ್ರು ಎಲ್ಲೋ ಹಿಂಗೆ ಇಲ್ಲೆಲ್ಲ ನಿಜ. ನಾವು ಬೇರೆಯವ್ರ ಟೈಮ್ಗಂತೂ ವ್ಯಾಲ್ಯೂ ಖಂಡಿತ ಕೊಡ್ಲೇಬೇಕು. ಹೌದು. ಅವ್ರು ನಮ್ ಟೈಮಿಗೆ ವ್ಯಾಲ್ಯೂ ಕೊಡ್ತಂದ್ರೆ ನಾವು ಅವ್ರ ಟೈಮಿಗೆ ವ್ಯಾಲ್ಯೂ ಕೊಡ್ಲೇಬೇಕು. ಸರ್ ಹೇಗೆ ಕನ್ನಡದ ಜನತೆ ನಿಮ್ಮನ್ನ, ನೀವು ಹೇಳಿದ್ರಿ ತುಂಬಾನೇ ಪ್ರೀತಿಯಿಂದ ನಿಮ್ಮನ್ನ ಸ್ವೀಕರಿಸ್ತಾ ಇದ್ದಾರೆ ಅಂತ. ಸೊ ಹೌ ವಾಸ್ ದ ಜೋಶ್ ಇನ್ ಕನ್ನಡ? ಅದು ಉರಿ ಸಿನಿಮಾ ಹೌ ಇಸ್ ದ ಜೋಶ್ ಅಂತ ಆ ತರ ಆಯ್ತು ತುಂಬಾ. ಯಾಕಂದ್ರೆ ಈ ಭಾಷೆ ಮಾತಾಡೋಕ್ ಶುರು ಮಾಡಿದ್ರು ಆಲ್ಮೋಸ್ಟ್ ಈಗ್ಲೂ ಕೂಡ ನಾನು ಅಷ್ಟು ಪರ್ಫೆಕ್ಟ್ ಆಗಿ ಮಾತಾಡೋದು. ಆಲ್ಮೋಸ್ಟ್ ನನಗ್ ಗೊತ್ತು ಸಣ್ಣ ಪುಟ್ಟ ಮೇಲ್ ಫಿಮೇಲ್ ವ್ಯತ್ಯಾಸ ಆಗ್ಬೋದು ಕೆಲವು ಸತಿ. ಸೊ ಬ್ಯಾಲೆನ್ಸ್ ಮಾಡ್ಕೊಂಡು ಮಾತಾಡ್ತಾ ಇರ್ತೀನಿ. ಬಟ್ ನನ್ ಡೈರೆಕ್ಟರ್ಸ್ ತುಂಬಾ ಸಪೋರ್ಟ್ ಮಾಡಿದ್ರು ನನಗೆ. ಯಾಕಂದ್ರೆ ಅವರೊಂದು ಫಸ್ಟ್ ತಪ್ಪಾಗಿ ಮಾತಾಡ್ತಾ ಇದ್ದೆ. ಸೊ ಅಲ್ಲಿಂದ ಬೇಬಿ ಸ್ಟೆಪ್ಸ್ ತರ, ಮಗು ಹುಟ್ಟಿದ ತಕ್ಷಣ ರಪ್ ಅಂತ ಒಲಿಂಪಿಕ್ಸ್ ಹೋಗಕ್ ಆಗಲ್ವಾ. ಸೊ ಅದೇನಿರುತ್ತೋ ಅದೆಲ್ಲ ನನ್ನ ಲೈಫ್ ಅಲ್ಲಿ ಆಗಿದೆ. ಬಟ್ ತುಂಬಾ ನನ್ನ ಒಂದು ಟೀಮ್ ಸಪೋರ್ಟ್, ನನ್ನ ಟೆಕ್ನಿಷಿಯನ್ಸ್, ನನ್ನ ಡೈರೆಕ್ಟರ್ಸ್, ಅವರೆಲ್ಲ ಅವರೆಲ್ಲರ ಸಪೋರ್ಟ್ ಇಂದ ಚೆನ್ನಾಗಿ ಈಗ ಒಂದ್ ರೇಂಜ್ಗೆ ಕನ್ನಡ ಓದೋವರೆಗೂ ಬಂದಿದ್ದೀನಿ. ಸೊ ತುಂಬಾ ಒಳ್ಳೆ ಸಪೋರ್ಟ್ ಇದೆ ಮ್ಯಾಮ್ ಟೀಮ್ ಕಡೆಯಿಂದ ಮತ್ತೆ ಜನರ ಕಡೆಯಿಂದ. ಅಂಡ್ ಸಾಂಗ್ಸ್ ಫೀಡ್ಬ್ಯಾಕ್ ಮ್ಯೂಸಿಕ್ ಅಲ್ಲಿ ಈಗ ದೇವರಂತ ಮನುಷ್ಯ ಸಿನಿಮಾ ಆ ಟೈಮಲ್ಲಿ ಒಳ್ಳೆ ಒಂದು ರೇಂಜ್ ಹಿಟ್ ಆಗಿದೆ. ಬಟ್ ಅದಕ್ಕಿಂತ ದೊಡ್ಡದಾಗಿ ಶುರುವಾಗೋ ಮುನ್ನ ಅನ್ನೋ ಹಾಡು ನಂಗೆ ತುಂಬಾ ಹೆಸರು ತಂದ್ಕೊಡ್ತೀನಿ. ನೀವು ಈಗ್ಲೂ ಕೂಡ ಲವ್ ಫೇಲ್ಯೂರ್ ಇಂದ ಫಸ್ಟ್ ಶುರುವಾಗೋ ಮುನ್ನ ಹಾಡೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಹಾಡು. ಬಟ್ ಆ ಸಿನಿಮಾದಲ್ಲಿ ಆ ಹಾಡಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಅದು ನಾನ್ ಮಾಡಿದಂತ ಗೊತ್ತಕ್ ಸಾಧ್ಯನೇ ಇಲ್ಲ. ಇನ್ಸ್ಟಾಗ್ರಾಮ್ ಅಲ್ಲಿ ಈಗ್ಲೂ ನೀವು ಹೋದ್ರೆ ತುಂಬಾ ರೀಲ್ಸ್ ಇರುತ್ತೆ, ಥೌಸಂಡ್ಸ್ ಆಫ್ ರೀಲ್ಸ್, ಮತ್ತೆ ಯೂಟ್ಯೂಬ್ ಅಲ್ಲಿ ಆಗ್ಲಿ. ಸೊ ಆ ತರ ಮತ್ತೆ ಜನರ ಫೀಡ್ಬ್ಯಾಕ್ ನಾನು ತಗೋತಾ ಇರ್ತೀನಿ, ಸಾಂಗ್ಸ್ ಆಗ್ಲಿ BGM ಆಗ್ಲಿ. ಸೊ ನಾನು ಯಾವಾಗ ಡೆವಲಪ್ ಮಾಡ್ಕೊಂಡು ಮತ್ತೆ ಈ ಭಾಷೆ ಬಗ್ಗೆ ಡೆವಲಪ್ ಮಾಡ್ತಾ ಈ ತರ ನಡೆಸ್ತಾ ಇದ್ದೀನಿ ಗಾಡಿನ. ಸೂಪರ್ ಸರ್. ಇನ್ನ ನಾವ್ ಕೇಳ್ಪಟ್ವಿ ನೀವು ಅಸಿಸ್ಟೆಂಟ್ ನ ಇಟ್ಕೊಳ್ಳಲ್ಲ, ನೀವೇ ಅಲೋನ್ ಆಗಿ ಎಲ್ಲಾನು ಹ್ಯಾಂಡಲ್ ಮಾಡ್ತೀರಾ ಅಂತ. ಹೇಗೆ ಅದೆಲ್ಲ? ಮ್ಯಾಮ್ ಅಂದ್ರೆ ಈಗ ಅಸಿಸ್ಟೆಂಟ್ ಇಟ್ಕೋಬಾರ್ದು ಅಂತ ಏನಿಲ್ಲ. ಬೇರೆಯವ್ರ ಕೆಲಸ ಅಂದ್ರೆ ನಾನು ಹೇಳಿದ್ನಲ್ಲ, ನಾನೇ ಕೀಬೋರ್ಡ್ ಪ್ಲೇಯರ್, ನಾನೇ ರಿದಮ್ ಪ್ರೋಗ್ರಾಮರ್, ನಾನೇ ಸೌಂಡ್ ಇಂಜಿನಿಯರ್. ಸೊ ಎಲ್ಲ ನಾನೇ ಇರೋದ್ರಿಂದ ಈಗ ನಾನು ನನ್ನ ಮೈಂಡ್ ಎಕ್ಸಾಂಪಲ್ ಒಂದು BGM ಮಾಡ್ತೀವಿ ಅನ್ಕೊಳ್ಳಿ, ಇಲ್ಲ ಟ್ಯೂನ್ ಮಾಡ್ತೀವಿ, ಅದನ್ನ ನೋಡ್ಕೊಂಡು ನನ್ಗೇನ್ ಅನ್ಸುತ್ತೆ ನಾನೇ ಮಾಡ್ಬೋದು. ಈಗ ನಾನು ಬೇರೆಯವ್ರು ಹೇಳಿ ಅದು ಮಿಸ್ಕಮ್ಯುನಿಕೇಟ್ ಆಗಿ ಅವ್ರು ಏನೋ ಮಾಡಿ ಅದನ್ನ ಕುತ್ಕೊಂಡು ಮತ್ತೆ ಕರೆಕ್ಷನ್ ಮಾಡಿ, ಇದೆಲ್ಲ ತುಂಬಾ ಟೈಮ್ ತಗೊಳ್ಳೋ ಕೆಲಸ. ಸೊ ಅಂಡ್
ಅಷ್ಟೊಂದು ಬ್ಯಾಕ್ ಟು ಬ್ಯಾಕ್ ಬಿಸಿ, ಯಪ್ಪ ನಿದ್ದೆನೂ ಇಲ್ಲ ಅನ್ನೋ ಅಷ್ಟು. ನಮ್ಮ ತೆಲುಗಲ್ಲಿ ಹೇಳ್ಬೇಕಂದ್ರೆ ತಮ್ಮನ್ ಅವರು ಹೆಂಗಿರ್ತಾರೋ ಬ್ಯಾಕ್ ಟು ಬ್ಯಾಕ್ ಕ್ಯಾಲೆಂಡರ್, ರೌಂಡ್ ಟು ಕ್ಯಾಲೆಂಡರ್ ಮಾಡ್ತಾನೆ ಇರ್ತಾರೆ ಸಿನಿಮಾಗಳು. ಸೊ ಆತರ ಅಷ್ಟೊಂದು ಬಿಸಿ ಆಗು ಇಲ್ಲಿವರೆಗೆ ಇರ್ಲಿಲ್ಲ. ಪ್ಯಾರಲಲ್ ಆಗಿ ಮಾಡಿದ್ವಿ, 5 ಫಿಲ್ಮ್ಸ್ ರೀ ರೆಕಾರ್ಡಿಂಗ್ ಮಾಡಿದೀನಿ. ಬಟ್ ಅಷ್ಟೊಂದು ಟೈಮ್ ನನ್ನ ಹತ್ರ ಇದೆ. ಅಂಡ್ ಇನ್ನೊಂದ್ ಏನಂದ್ರೆ ಬೇಸಿಕ್ ಪ್ರೋಗ್ರಾಮ್ ನಾನೇ ಮಾಡ್ಬಿಡ್ತೀನಿ. ನಾನು ಸಾಂಗ್ಸ್ ನೀವು ಏನೇ ಕೇಳಿದ್ರು, ಸಾಂಗ್ಸ್ ಆಗ್ಲಿ BGM ಆಗ್ಲಿ ಎಲ್ಲ ರೀ ರೆಕಾರ್ಡಿಂಗ್ ಇಂದ ಪ್ರೋಗ್ರಾಮಿಂಗ್, ವೈಲಿನ್ಸ್ ಎಲ್ಲ ನಾನೇ ಮಾಡ್ತೀನಿ. ಬಟ್ ಅಡಿಷನಲ್ ಪ್ಲೇಯರ್ಸ್ ನ ತಗೋತೀನಿ. ಎಕ್ಸಾಂಪಲ್ ಅಡಿಷನಲ್ ರಿದಮ್ಸ್ ಅಂತ ಇರುತ್ತೆ, ಅದನ್ನ ಬೇರೆ ಪ್ಲೇಯರ್ಸ್ ಕಳಿಸ್ತೀನಿ. ಮತ್ತೆ ಲೈವ್ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ, ಫ್ಲೂಟ್ ಆಗ್ಲಿ, ಸಿತಾರ್ ಆಗ್ಲಿ, ಇದೆಲ್ಲ ಇನ್ಸ್ಟ್ರೂಮೆಂಟ್ಸ್ ಕೆಲವೊಂದು ಹೈದರಾಬಾದ್ ಅಲ್ಲಿ ಆಗುತ್ತೆ, ಕೆಲವೊಂದು ಚೆನ್ನೈಲಿ, ಕೆಲವೊಂದು ಲಂಡನ್ ಅಲ್ಲಿ ಆಗುತ್ತೆ. ಸೊ ಅವ್ರಿಗೆ ಕಳಿಸ್ತೀನಿ, ಅವ್ರು ನನ್ಗೆ ರಿವರ್ಸ್ ಕಳಿಸ್ತಾರೆ, ರಿವರ್ಟ್ ಮಾಡ್ತಾರೆ. ಅಂಡ್ ಟೈಮ್ ಇದ್ರಾಗ ನಾವೇ ಹೋಗ್ತೀವಿ. ಯಾಕಂದ್ರೆ ಈಗಿನ ಟ್ರೆಂಡ್ ಕಾಲದಲ್ಲಿ ಒಂದ್ ಕಾಲದ ನಾವೇ ಹೋಗಿ ಕುತ್ಕೊಂಡು ಮಾಡಿಸ್ಬೇಕಂತ ಏನಿಲ್ಲ. ಬಿಕಾಸ್ ಆಫ್ ಟ್ರೆಂಡ್ ಬದಲಾವಣೆ ಆಗಿದೆ, ಟೆಕ್ನಾಲಜಿ ಬದಲಾವಣೆ ಆಗಿದೆ. ಸೊ ನನ್ಗೇನ್ ಬೇಕಾ ನಾನು ಪ್ಲೇ ಮಾಡ್ತೀನಿ, ಕರೆಕ್ಷನ್ಸ್ ಇದ್ದೇ ಇರುತ್ತೆ, ಹಂಗೆ ಮಾಡ್ತಾ ಇರ್ತೀವಿ. ನೋಡಿ ಸರ್, ನಿಮ್ ಜೊತೆ ಯಾರೋ ಒಬ್ರು ಕೆಲಸ ಮಾಡಿ ಅವ್ರಿಗೂ ಏನೋ ಒಂದು ಪೇಮೆಂಟ್ ಸಿಗ್ತಿತ್ತೆ. ಅಯ್ಯಯ್ಯೋ ಇಲ್ಲ, ಮುಂದೆ ಖಂಡಿತ ಅದೊಂದು ಅವಕಾಶ ನಂಗೆ ಸಿಗ್ಲೇಬೇಕು, ಖಂಡಿತ ಜಾಯಿನ್. ಆದಷ್ಟು ಬೇಗ ಆಗ್ಲಿ. ಥ್ಯಾಂಕ್ ಯು. ಸರ್, ಇನ್ನ ನೀವು ರಾಮ್ ಗೋಪಾಲ್ ಸರ್ ಜೊತೆ ವರ್ಕ್ ಮಾಡಿದೀರಾ. ಅವ್ರಂದ್ರೇನೆ ಸ್ವಲ್ಪ ಸ್ಟ್ರಿಕ್ಟ್ ಅಂತ ಗೊತ್ತು. ಹೇಗಿತ್ತು ಅವ್ರ ಜೊತೆಗಿನ ಕೋಆರ್ಡಿನೇಷನ್? ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ಲೈಫ್ ಟೈಮ್ ಅಲ್ಲಿ ಎಲ್ರಿಗೂ, ಎಲ್ಲ ಕಂಪೋಸರ್ಸ್ ಆತರ ಒಂದು ಅವಕಾಶ ಸಿಗ್ಬೇಕು. ಯಾಕಂದ್ರೆ ಅವರು ಒಂದು ಡಿಫರೆಂಟ್ ಪರ್ಸನ್. ನೀವು ಅವ್ರು ಏನ್ ನೋಡಿರ್ತಿರೋ ಅದೇ ತರಾನೇ ಅವರು. ಸೊ ಅವ್ರೇನು ಬರೀ ಕ್ಯಾಮ್ರಾ ಮುಂದೆ ಆತರ, ಈ ತರ ಕ್ಯಾಮ್ರಾ ಹಿಂದೆ ಆತರ ಇರಲ್ಲ ಅಂತ ಏನಿಲ್ಲ. ಎಲ್ಲಾನು ಅವರ ಮೈಂಡ್ ಸೆಟ್, ಐಡಿಯಾಲಜಿನ ಬೇರೆ ಲೆವೆಲ್. ಸೊ ಚಿಕ್ಕ ವಯಸ್ಸಿನ ಶಿವ, ತೆಲುಗು ಅವರ ಶಿವ, ಅದೆಲ್ಲ ಗೋವಿಂದ ಗೋವಿಂದ ನೋಡ್ಕೊಂಡು ಬಂದಿದ್ದವರು ನಾನು. ಸೊ ಅವರ ಎಕ್ಸ್ಪೀರಿಯನ್ಸ್ ಏನಂದ್ರೆ, ನಾನು ಆ ಸಿನಿಮಾದಲ್ಲಿ ಒಂದು ಸಾಂಗ್ ಇದೆ, ಐಸ್ ಕ್ರೀಮ್ ಸಾಂಗ್, ಥೀಮ್ ಸಾಂಗ್ ತರ ಒಂದೇ ಟ್ಯೂನ್ ಮಾಡಿದೀನಿ. ಅದೇ ಅವ್ರಿಗೂ ತುಂಬಾ ಇಷ್ಟ ಆಗಿದೆ. ಸೊ ಏನೋ 10 ಆಪ್ಷನ್ಸ್ ಕೊಟ್ಟು ಅದರಲ್ಲಿ ಒಂದು ಸೆಲೆಕ್ಟ್ ಮಾಡೋ ತರ ಇಲ್ಲ, ಅವ್ರ ಸಿಚುವೇಶನ್ ಹೇಳಿದ್ರು, ಅದಕ್ಕೆ ತಕ್ಕಂತ ಪ್ಲಾನ್ ಮಾಡಿದೀನಿ. ಫಸ್ಟ್ ಪಲ್ಲವಿ ತನಕ ಅವಾಗ್ಲೇ ಹೊಸದಾಗಿ ವಾಟ್ಸ್ಆಪ್ ಬರ್ತಿತ್ತು, 2013 ಆ ಟೈಮಲ್ಲಿ. ಸೊ ಅದು ಕಳ್ಸಿದೀನಿ, ಕಳ್ಸಿದ ತಕ್ಷಣ ರಪ್ ಅಂತ ಹಿಂಗ್ ಬಂತು, ಥಮ್ಸ್ ಅಪ್. ಸೊ ಯಪ್ಪ ಇಷ್ಟ ಆಯ್ತು, ಸಂತೋಷ ಅಂತ ಫಸ್ಟ್ ಪಲ್ಲವಿ ಕ್ರಾಕ್ ಮಾಡಿದೀನಿ, ಅದಾದ್ಮೇಲೆ ಚರಣ. ಸೊ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್. ಅಂಡ್ BGM ಅಲ್ಲಿ ಕೂಡ ತುಂಬಾ ಅವ್ರ ಇನ್ಪುಟ್ಸ್, ಮತ್ತೆ ಅದೊಂದು ಬಾಯಲ್ಲಿ ಹೇಳಕ್ ಆಗಲ್ಲ ಮ್ಯಾಮ್, ಎಕ್ಸ್ಪೀರಿಯನ್ಸ್ ಮಾಡ್ಬೇಕಷ್ಟೇ. ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್. ಸರ್, ನೀವು ಈಗ ಮೂಲತಃ ತೆಲುಗ್ನವ್ರು ಆಗಿರೋದ್ರಿಂದ ಇವಾಗ್ಲೂ ಕೂಡ ನಿಮ್ಗೆ ತೆಲುಗು ಭಾಷೆಯಲ್ಲಿ ಅಂದ್ರೆ ತೆಲುಗು ಸಿನಿಮಾಗಳಿಗೆ ಆಫರ್ಸ್ ಬರ್ತಾ ಇದೆಯಾ ಅಂತ? ಬರ್ತಾ ಇದೆ ಮ್ಯಾಮ್, ಬಟ್ ನಾನು ಏನಂತಾರೆ ತುಂಬಾ ಸೆಲೆಕ್ಟಿವ್ ಆಗಿ ಮಾಡ್ತೀನಿ. ಅಂಡ್ ಅಷ್ಟೊಂದು ಏನಂತಾರೆ, ಇಲ್ಲಿ ಆಕ್ಚುಲಿ ನಾನು ಮುಂಚೆ ಇಲ್ಲಿ ಬರ್ತಾ ಹೋಗ್ತಾ ಇದ್ದೆ ಟ್ರಾವೆಲ್ ಆಗಿ, ನಂದೊಂದು ಜೈಲೋ ಗಾಡಿ ಇದೆ. ಸೊ ಈ ದೇವರಂತ ಮನುಷ್ಯ ಆಗ್ಲಿ, ಗಜಾನ ಗ್ಯಾಂಗ್ ಆಗ್ಲಿ, ಕಿರಾತಕ 2 ಆಗ್ಲಿ, ಇದೆಲ್ಲ ಕೂಡ ನಾನು ಹೈದರಾಬಾದ್ ಅಲ್ಲೇ ಇದ್ದೀನಿ. ಅಲ್ಲಿಂದ ನಾನು ಕಾರ್ ಕಂಪೋಸಿಂಗ್ ಅಂತ ಟೈಮ್ ಬಂದಾಗ, ಅಲ್ಲಿಂದ ಕಾರಲ್ಲಿ ನಾನು ಸಾಮಾನೆಲ್ಲ ಹಾಕೊಂಡು ಅಲ್ಲಿಂದ ಬೈ ರೋಡ್ ಇಲ್ಲಿಗೆ ಬಂದು, ಆಫೀಸ್ ಇರುತ್ತಲ್ವಾ ಸಿನಿಮಾಗೆ, ಸೊ ಅಲ್ಲೇ ಒಂದ್ ಸೆಟಪ್ ಮಾಡ್ಕೊಂಡು ಕಂಪೋಸಿಂಗ್ ಎಲ್ಲ ಮುಗಿಸ್ಬಿಟ್ಟು ಹೋಗ್ತಾ ಇದ್ದೆ. ಬಟ್ ಅದಾದ್ಮೇಲೆ ಅನ್ಕೊಂಡೆ, ಇಲ್ಲಿಂದ ಆಫರ್ಸ್ ಬರೋ ಜಾಸ್ತಿ ಆಯ್ತು. ಸೊ ಹೆಡ್ ಆಫೀಸ್ ಇಲ್ಲಿ ಮಾಡ್ಲೇಬೇಕು. ಸೊ ಅದೇ ಒಂದು ಪರಿಸ್ಥಿತಿ ಬಂತು. ಸೊ ಹಾಗಾಗಿ ಕಂಪ್ಲೀಟ್ ಆಗಿ ಫ್ಯಾಮಿಲಿ ಎಲ್ಲ ಶಿಫ್ಟ್ ಮಾಡಿದ್ವಿ. ಈಗ ನನ್ನ ಮಕ್ಳು ಎಲ್ಲ ಇಲ್ಲೇ ಇದೆ, ನನ್ನ ಆಧಾರ ಇಲ್ಲೇ ಇದೆ. ಸೊ ಹಾಗಾಗಿ ಎಲ್ಲ ಈಗ ನನ್ ಕನ್ನಡಿಗ ಪಕ್ಕ. ಸೊ ಆತರ ಆಫರ್ಸ್ ಬರ್ತಾ, ಈಗ್ಲೂ ಕೂಡ ತೆಲುಗು 2 ಸಿನಿಮಾ ತೆಲುಗು ಸಿನಿಮಾ ಮಾಡ್ತಾ ಇದ್ವಿ. ಬಟ್ ಮೇಜರ್ ಕನ್ನಡನೇ, ಮೇಜರ್ ಕನ್ನಡ. ತೆಲುಗು ಬರ್ತಾ ಇದೆ, ಬಟ್ ಮೇಜರ್ ಕನ್ನಡಕ್ಕೆ ಪ್ರಿಫರೆನ್ಸ್ ಕೊಡ್ತೀರಾ? 100%. ಇನ್ನೊಂದು ವಿಷಯ ಗೊತ್ತಾಯ್ತು, ನಿಮ್ಮ ಹೆಂಡತಿ ಕೂಡ ವೀಣಾ ವಾದಕಿ. ಹೌದು, ವೀಣೆ ಪ್ಲೇ ಮಾಡ್ತಾರೆ, ಹಾಡ್ತಾಳೆ ಅವಳು. ಓ ಸೂಪರ್. ನೋಡಿ, ಅವ್ರಿಗೂ ಕೂಡ ನೀವು ಚಾನ್ಸ್ ಕೊಡ್ತಾ ಇದ್ದೀರಾ. ಅಯ್ಯೋ, ಕೊಡ್ತೀನಿ ಖಂಡಿತ. ಒಂದು ಒಳ್ಳೆ ಅವಕಾಶ ಬಂದ್ಮೇಲೆ ಖಂಡಿತ. ನೋಡಿ ಏನ್ ನಿಮ್ ವೈಫ್ ಹೆಸರು? ಹಾರಿಕಾ ಅಂತ. ಹಾರಿಕಾ ಅಂತ. ನೋಡಿ, ಇನ್ನ ಕೊಡ್ತೀನಿ ಅಂತ ಹೇಳ್ತಾ ಇದ್ರೆ, ಇನ್ನ ಕನ್ಫರ್ಮ್ ಆಗಿ ಹೇಳ್ತಾ ಇಲ್ಲ. ಸೊ ಮನೆಗೆ ಹೋದ ತಕ್ಷಣ ಅವ್ರು ಕೇಳ್ತಾರೆ, ಅದೇ ಯಾವಾಗ ಅಪರ್ಚುನಿಟಿ ಅಂತ. ಹೌದು ಕೇಳ್ತಾನೆ ಇರ್ತಾರೆ. ಇಲ್ಲ, ಅವರು ತುಂಬಾ ಒಳ್ಳೆ ವೀಣಾ ಪ್ಲೇಯರ್ ಅಂಡ್ ಚೆನ್ನಾಗಿ ಹಾಡ್ತಾಳೆ ಅವರು. ಬಟ್ ಟೈಮ್, ಇಬ್ರು ಮಕ್ಳು, ಒಬ್ಬನಿಗೆ 2.5, ಇನ್ನೊಂಗೆ 5.5. ಸೊ ಅವ್ರದೇ ಆಕ್ಚುಲಿ ಅವ್ರು LLB ಓದ್ತಿದ್ರು, 2 years ಆಗಿದೆ. ಇನ್ 3rd year ಶುರು ಮಾಡಿದ್ರು, 1 by 1 ಗ್ಯಾಪ್ ಇಲ್ದೆ ಬಂದ್ಬಿಟ್ರು ಇಬ್ರು. ಸೊ ಹಾಗಾಗಿ ಟೈಮ್ ಇಲ್ಲ ನಮ್ಗೆ. ಆಕ್ಚುಲಿ ಅದು ಕಂಪ್ಲೀಟ್ ಮಾಡಿಲ್ಲ ಇನ್ನು ಐ ಥಿಂಕ್ 1-2 years ಏನೋ ಇದೆ. ಸೊ ಅದು ಮುಗಿಸಿದ್ಮೇಲೆ ಇದನ್ನ ಮಾಡೋಣ ಅಂತ. ಮ್ಯೂಸಿಕ್ ಹಾಡಕ್ ಬಿಡೋಣ. ನಿಮ್ ಮನೇಲಿ ನೋಡಿ, ಎಲ್ರು ಕೂಡ ಅವಾಗ ಅಪ್ಪ ಅಮ್ಮ ಕೂಡ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಇರೋರು, ನಿಮ್ಮ ವೈಫ್ ಕೂಡ, ಇವಾಗ ಮಕ್ಳಿಗೂ ಕೂಡ ಸಂಗೀತ ಅವರು ಆಟೋಮ್ಯಾಟಿಕ್ ಅದು ಬರ್ತಾನೆ ಇರುತ್ತೆ ಬ್ಲಡ್ ಅಲ್ಲಿ, ಕೂತಾನೆ ಇರ್ತಾರೆ. ಓ ಸೂಪರ್. ನಿಮ್ ಫ್ಯಾಮಿಲಿ ಮ್ಯೂಸಿಕಲ್ ಫ್ಯಾಮಿಲಿ. ಆಕ್ಚುಲಿ ನನ್ ತಮ್ಮ ಇದ್ದಾನೆ ಮ್ಯಾಮ್, ಧ್ರುವೀಣ್ ಅಂತ. ಸೊ ಅವನು ಕೂಡ ಚಿಕ್ಕ ವಯಸ್ಸಿಂದ ಆರ್ಟಿಸ್ಟ್ ಆಗಿ ಆಕ್ಟಿಂಗ್ ಕೂಡ ಮಾಡೋನ. ಆಕ್ಟಿಂಗ್ ಮಾಡ್ದಾನೆ, ಸಿಂಗರು, ಮತ್ತೆ ಅವನು CA. ಸೊ ಅವನೇ ಅಂದ್ರೆ ಕಂಪ್ಲೀಟ್ ಆಗಿ, ನಾನು ಈ ತರ ಬಂದಿದ್ನಲ್ವಾ, ಅವನು ಸ್ಟಡೀಸ್ ಅದೆಲ್ಲ ಕಂಪ್ಲೀಟ್ ಮಾಡಿ ಈಗ, ಬಟ್ ಈಸ್ ಆಲ್ಸೋ ವೆರಿ ಗುಡ್ ಸಿಂಗರ್. ಸೊ ವಿ ಆರ್ 4
ಅಂದ್ರೆ ಹೋಲ್ ಫ್ಯಾಮಿಲಿನೇ ಮ್ಯೂಸಿಕಲ್ ಹೌದು ಫ್ಯಾಮಿಲಿ ಹೌದು ಸರ್. ಹೌದು ಸೂಪರ್. ನಿಮ್ ಫ್ಯಾಮಿಲಿ ಬಂದ್ರೆ ಆರಾಮಾಗಿ ಹೌದು. ಹಾಡ್ಬೋದು ಎಲ್ಲ. ಈಗ ಮನೆಯವರೆಲ್ಲ ಈಗ ಗೆಟ್ ಟುಗೆದರ್ ಆದಾಗ ಫುಲ್ ಹಾಡ್ತಾ ಆತರ. ಆ ಅಂದ್ರೆ ಆ ತರ ಅಷ್ಟು ಜಾಸ್ತಿ ಇಲ್ಲ, ಯಾಕಂದ್ರೆ ಎಲ್ಲ 24 ಗಂಟೆ ಇದೆ ಅಲ್ವಾ ಮ್ಯೂಸಿಕ್. ಹಾ ಸೊ ಹಾಗಾಗಿ ಆ ತರ ಒಂಚೂರು ಕಮ್ಮಿ, ನಿಮ್ಗೆ ಬಂದ್ಮೇಲೆ ಮಾತಾಡ್ಕೊಳ್ಳೋದು ಜಾಸ್ತಿ ಇರುತ್ತೆ. ಹಾ 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 ಹಾ. ಅಂಡ್ ಖಂಡಿತ ಹಾಡೇ ಹಾಡ್ತೀವಿ, ಅಂಡ್ ಹಾಡಿ ಅಂತ ಕೇಳ್ತಾಳೆ ಹ್ಮ್ ತುಂಬಾ ಜನ. ಹ್ಮ್. ಸೊ ಹಾಗಾಗಿ ತುಂಬಾ ಮಜಾ ಇರುತ್ತೆ. ನೀವು ಹಾಡ್ತೀರಲ್ವಾ? ಹಾ, ಕಂಪೋಸಿಂಗ್ ಆಗಿ ನಾನು ನಮಗೋಸ್ಕರ ಒಂದು ಪುಟ್ಟ ಲೈನ್. ಯಾವ್ದು ಹಾಡ್ಲಿ? ರೀಸೆಂಟ್ ಆಗಿ ಇವಾಗ ಮಾದೇವ ಮಾದೇವ. ಮಾದೇವ. ಎದೆಲಿ ತಂಗಾಳಿ ನಿನ್ನಿಂದಲೇ ನಾನನ್ನೇ, ಆ ಕಣ್ಣಲ್ಲೇನೆ ನಾ ಮರೆಯಾದೇನೆ, ಮನದಿ ರಂಗೋಲಿ ಚೆಲ್ಲಿನ ಚೆಲುವಲ್ಲೇ ಆ ನಿನ್ನಲ್ಲೇನೆ, ಆ ಕಣ್ಣಲ್ಲೇನೆ ನಾ ಸೆಳೆಯಾದೇನೆ, ಹೊಸ ಹೊಸ ಭಾವ ನನ್ನೊಳಗೆ ಈ ದಿನ ಹಾಜರಿಯೇ, ಒಲವಿನ ಬಣ್ಣ ಕಣ್ಣೊಳಗೆ ಏನಿದು ಈ ಪರಿಯೇ. ವಾವ್. ಅಂದ್ರೆ ನನ್ನ ಜೀವನ ಅಲ್ಲ ಈ ಹಾಡು, ಅಂದ್ರೆ ಹಾಡು ಯಾಕಂದ್ರೆ ನಾನು ತುಂಬಾ ವೆಸ್ಟರ್ನ್ ಆತರ ಹಾಡುಗಳು ಹಾಡಿದೀನಿ, ಬಟ್ ಇದು ಓಕೆ, ಕಂಪೋಸಿಂಗ್ ಟೈಮಲ್ಲಿ ಎಲ್ಲ ಹಾಡುಗಳು ಹಾಡ್ಬೇಕು. ಸೊ ಆತರ ಆದ್ರೂ ಕೂಡ ಇವಾಗ ನೀವ್ ವೆಸ್ಟರ್ನ್ ಅಂತ ಹೇಳಿದ್ರೆ ನನಗೆ ಇವಾಗ ಕ್ಯೂರಿಯಾಸಿಟಿ ಅಯ್ಯಯ್ಯೋ ಈಗ. ಅದು ಹಾಗಾದ್ರೆ ಎಡಗೈ ಅಪಘಾತಕ್ಕೆ ಹಾಡು ಹೇಳ್ತೀನಿ. Okay, okay. ಅದು ರೀಸೆಂಟ್ ಆಗಿ ಹಾಡು ಬಿಡುಗಡೆ ಆಗಿದೆ, ಓಕೆ ಬ್ರೋ ಅಂತ. ಓಕೆ ಬ್ರೋ, ಅದು ತುಂಬಾ ವೈಬ್ ಯಾ ಯಾ ಯಾ. ಆಗಿದೆ ಅದು. ಏನು ಅಂತ ಹೇಳಿ ಜೀವನ, ಗುಂಪಿನಲ್ಲೂ ಒಂಟಿನೇ ಆದನ, ಏನು ಚೂರು ಬೇರೆನೆ ಪಿಕ್ಚರು, ಮನುಷ್ಯ ತಾನೇ ಎನ್ನುವಲ್ಲನ, ನಂಗೆ ಇಲ್ಲ ಯೋಚನೆ, ನಿನಗೆ ಯಾಕೆ ಯಾತನೆ, ಓಕೆ ಬ್ರೋ ಐ ಆಮ್ ಓಕೆ ವಿತ್ ಮಿ ಬ್ರೋ. ಓಕೆ ನಂದೇ ಇರುತ್ತೆ, ಮಿಕ್ಕಿದೆಲ್ಲ ನೀಲ್ ಬ್ರೆಗಾನ್ಸ್ ಅಂತವ್ರು ತುಂಬಾ ಚೆನ್ನಾಗಿ ಹಾಡಿದ್ದಾರೆ ಅವರು ಕೂಡ. ಸೂಪರ್ ಸೂಪರ್. ನೋಡಿ ಸರ್, ನೀವು ಹಾಡ್ಬೋದಲ್ವಾ? ನಿಮ್ಮ ಹಾಡ್ತಾ ಇರ್ತೀನಿ ಮ್ಯಾಮ್. ನೀವು ನನ್ನ ಇವಾಗ ನಾಳೆ ಗೊತ್ತಾಯ್ತು ನೀವು ಓಕೆ ಬ್ರೋ. ನೀವು ಮುಂದೆ ಮಾದೇವ ನೋಡ್ಲಿ ಇಲ್ಲ ಆದ್ಮೇಲೆ ಎಡಗೆ ನೋಡಿದ್ರು, ನನ್ನೆಲ್ಲ ಸಿನಿಮಾಗಳಲ್ಲಿ ನಂದು ಬ್ಯಾಕ್ ಗ್ರೌಂಡ್ ವೋಕಲ್ಸ್ ಇದ್ದೇ ಇರುತ್ತೆ. ಯಾಕಂದ್ರೆ ಕಂಪೋಸಿಂಗ್ ಟೈಮಲ್ಲಿ ಒಂದು ಫ್ರೀ ಫ್ಲೋ ಬರುತ್ತಲ್ವಾ, ಅಂಡ್ ಡೈರೆಕ್ಟ್ ಚೇಂಜ್ ಮಾಡೋ ಅಂತೂ ಡೈರೆಕ್ಟ್ ಬೇಡ ಸರ್ ನಿಮ್ ತುಂಬಾ ಚೆನ್ನಾಗಿದೆ ಹಂಗೆ ಇಟ್ಬಿಡ ಅಂತಾರೆ. ನೀವು ಮಾದೇವ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನನ್ ವಾಯ್ಸ್. ಹೌದಾ? ಓಕೆ, ನಾವ್ ಆದಷ್ಟು ಬೇಗ ನೋಡ್ತೀವಿ. ಇನ್ನೊಂದು 6ನೇ ತಾರೀಕು ಬರ್ತಾ ಇದೆ, 3 days ಇದೆ. ಹೌದು, ನಾವು ಕೂಡ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ, ಖಂಡಿತ ನೋಡಿ, ತುಂಬಾ ಒಳ್ಳೆ ಸಿನಿಮಾ. ಹೌದು ಸರ್. ಇವಾಗ ನೀವು ಸಿಂಗರ್ ಬಗ್ಗೆ ಮಾತಾಡ್ತಾ ಇದ್ರಿ, ಅವಾಗ ನಾನು ನಿಮ್ಮ ಇನ್ಸ್ಟಾಗ್ರಾಮ್ ಪೇಜ್ ನೋಡ್ತಾ ಇದ್ರೆ ನೀವು ಹಾಡ್ಸಿರುವಂತಹ ಹಾಡುಗಳನ್ನ ನೋಡ್ತಾ ಇದ್ರೆ, ನೀವು ಉಪ್ಪಿ ಸರ್ ಹತ್ರ ನಿಮ್ಮ ಹಾಡುಗಳನ್ನ ಹಾಡ್ತಿದ್ದೀರಾ, ಅಂಡ್ ಪುನೀತ್ ಸರ್ ಜೊತೆ ಹಾಡ್ತಿದ್ದೀರಾ, ನಮ್ಮ ಫೇವ್ರೇಟ್ ಅಪ್ಪು ಸರ್ ಹೇಳ್ಸಿದ್ದೀರಾ. ಹೇಗೆ ಮ್ಯಾಮ್ ಆ ಎಕ್ಸ್ಪೀರಿಯನ್ಸ್? ಫಸ್ಟ್ ನಾನು ನಟ ಭಯಂಕರ ಸಿನಿಮಾ, ನನ್ನ ಅಂದ್ರೆ ದೇವರಂತ ಮನುಷ್ಯ, ಅದೇನು ಪ್ರಥಮ್ ಸರ್ ಹೀರೋಗಿ ಆಕ್ಟ್ ಮಾಡಿದ್ರು. ಅದಾದ್ಮೇಲೆ ಅವರು ಡೈರೆಕ್ಷನ್ ಬಂದಿರೋ ಸಿನಿಮಾ ಇದು ನಟ ಭಯಂಕರ. ನನ್ನ ವರ್ಕ್ ನೋಡಿ ಹೇಳಿದಲ್ವಾ ಕರೋನಾ ವೈರಸ್, ಸೊ ಅದನ್ನ ವರ್ಕ್ ನೋಡಿ ಅವರು ನನ್ಗೆ ಈ ಸಿನಿಮಾ ಕೊಟ್ರು. ಸೊ ಅಲ್ಲಿ ಫಸ್ಟ್ ಸಾಂಗ್ ಇವನ ನೋಡೋ ಶಂಕರ್ ಅಂತ ಒಂದು ಹಾಡಿದೆ, ಅದು ಕಂಪೋಸಿಂಗ್ ಆದ್ಮೇಲೆ ಯಾರ ಕೈಲಿ ಹಾಡ್ಸೋಣ ಅಂತ ಡಿಸ್ಕಷನ್ ಬಂತು. ಸೊ ಅವಾಗ ನನ್ಗೆ ಆಕ್ಚುಲ್ ಗೊತ್ತಿಲ್ಲ ಉಪ್ಪಿ ಸರ್ ಹಾಡ್ತಾರಂತ, ಬಿಕಾಸ್ ಆಫ್ ಮೂಲತಃ ತೆಲುಗು ಅಲ್ವಾ. ಉಪ್ಪಿ ಸರ್ ನಮ್ಗೆ ತುಂಬಾ ಹತ್ರ, ನಮ್ ತೆಲುಗು ಸಿನಿಮಾದಲ್ಲಿ ತುಂಬಾ ಸಿನಿಮಾ ಆಕ್ಟ್ ಮಾಡಿದ್ದಾರೆ, ಬಟ್ ಸಿಂಗರ್ ಅಂತ ಗೊತ್ತಿಲ್ಲ. ಬಟ್ ಸಿಂಗರ್ ಆಗಿ ಅವರ ಹಾಡು ಕೇಳಿದ ತಕ್ಷಣ ಏನ್ ಟೆಕ್ಸ್ಚರ್, ಏನ್ ಕಲ್ಚರ್, ಸೂಪರ್ ಅಂತ ಇಮಿಡಿಯೇಟ್ ಅವಾಗ್ಲೇ ರೆಕಾರ್ಡ್ ಮಾಡಿದ್ವಿ. ಸಾರ್ ಕೂಡ ಬಂದು ತುಂಬಾ ಚೆನ್ನಾಗಿ ಹಾಡಿದ್ದಾರೆ, ಸಾಂಗ್ ನೆಕ್ಸ್ಟ್ ಲೆವೆಲ್ ತಗೊಂಡೋಗಿದ್ದಾರೆ. ಅವರ ಒಂದು ಟಾಪ್ 5 ಅಂದ್ರೆ ಅವರ ಹಾಡಿರೋ ಹಾಡುಗಳಲ್ಲಿ ಟಾಪ್ 5 ಏನಾದ್ರು ಒಂದು ಲಿಸ್ಟ್ ತೆಗೆದಿದ್ರೆ ಅದ್ರಲ್ಲಿ ಈ ಸಾಂಗ್ ಖಂಡಿತ ಇರುತ್ತೆ. ಸೊ ಅಷ್ಟು ತುಂಬಾ ಚೆನ್ನಾಗಿ ಹಾಡಿದ್ದಾರೆ, ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಆ ಸಾಂಗ್. ಅದನ್ನ ಬಿಟ್ಟು 2021 ಆ ಕರೋನಾ ಟೈಮ್ ಅಲ್ಲಿ ಗಜಾನನ ಗ್ಯಾಂಗ್, ಸೊ ಅಲ್ಲಿ ಕಂಪೋಸಿಂಗ್ ಮಾಡಿದ್ವಿ. ಕಂಪೋಸಿಂಗ್ ಮಾಡಿದ್ಮೇಲೆ ಈ ಸಾಂಗ್ ಮತ್ತೆ ಎಲ್ಲಾ ಹಾಡುಗಳಿಗಿರೋ ಡಿಸ್ಕಷನ್ ಯಾರ ಕೈಯಲ್ಲಿ ಹಾಡ್ಸ್ಬೇಕು. ಸೊ ಅವಾಗ ನಾನು ಹೇಳಿದೀನಿ, ಯಾಕಂದ್ರೆ ಅಲ್ಲಿ ಅಪ್ಪು ಸರ್ ಆಲ್ರೆಡಿ ಮಾಡಿದ್ನಲ್ಲ, ನೋಡಿದೀನಿ, ಸಾರ್ ಕೈಯಲ್ಲಿ ಹಾಡ್ಸೋಣ ಅಂತ ಅನ್ಕೊಳ್ಳೋದು ತುಂಬಾ ಸುಲಭ. ಬಟ್ ಅದನ್ನ ಫುಲ್ಫಿಲ್ ಮಾಡಿದ್ದಾರೆ ಅಭಿ ಸರ್, ಆ ಸಿನಿಮಾ ಡೈರೆಕ್ಟರ್, ಮತ್ತೆ ನಿರ್ಮಾಪಕರು ನಾಗೇಶ್ ಕುಮಾರ್ ಸರ್. ಸೊ ಹಿಂಗ ಅಪ್ರೋಚ್ ಆಗಿದಾರೆ ಪಾಪ. ಅಪ್ರೋಚ್ ಆಗಿ ಒಂದು ಡೇಟ್ ಕೊಟ್ರು, ಸದಾಶಿವ ನಗರಲ್ಲಿ ಸ್ಟುಡಿಯೋದಲ್ಲಿ ರೆಕಾರ್ಡ್ ಮಾಡಿದ್ವಿ. ಸಾರ್ ಬಂದ್ರು, ನೋಡ್ತಾ ಇದ್ದೇನೆ, ನನ್ಗೆ ಬಾಯಿಂದ ಮಾತುಗಳು ಬರ್ತಾ ಇಲ್ಲ, ಯಾಕಂದ್ರೆ ಅಷ್ಟು ದೊಡ್ಡ ಲೆಜೆಂಡ್ ಅವರು. ಬಟ್ ಅವ್ರು ಇರೋ ರೀತಿ ನೋಡಿದ್ರೆ ಬಂದ್ರ ಅನ್ನೋ ವಿಷಯನ ಗೊತ್ತಾಗಲ್ಲ ನಮ್ಗೆ. ಅಷ್ಟು ಡೌನ್ ಟು ಅರ್ತ್ ಪರ್ಸನ್. ಅಂಡ್ ಹಾಡ್ತಾ ಇದ್ರು ಬೇಗನೆ ಹಾಡಿದ್ದಾರೆ. ಅಂಡ್ ನಾನು ಹಾಡುವಾಗ ನಾನು ಹೇಳ್ತಲ್ಲ ಸ್ವಲ್ಪ ಸರ್ ಇಲ್ಲಿ ಸ್ವರ ಹಿಂಗೆ ಅಂದ್ರೆ ಅವ್ರು ಹೇಳ್ತಿದ್ರು, ನನಗೆ ಸ್ವರಗಳು ಬರಲ್ಲ, ನೀವು ಸ್ವರಗಳು ಹೇಳ್ಬೇಡಿ ನೀವು ಸರ್. ಅಯ್ಯೋ
ಅವ್ರಿಗೆ ಆಕ್ಚುಲಿ ನನ್ಗೆ ಗೊತ್ತಾಗ ತುಂಬಾ ಒಳ್ಳೆ ಸಂಗೀತ ಕಲ್ತಿದ್ದಾರೆ ಅವರು. ಹ್ಮ್ 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 ಯಾಕಂದ್ರೆ ಟಾಪ್ ಅಂದ್ರೆ ಟಾಪ್ ಆಡ್ತಾರೆ, ಬೇಸ್ ಅಂದ್ರೆ ಬೇಸ್ ಆಡ್ತಾರೆ. ಹ್ಮ್ ಹ್ಮ್ ತುಂಬಾ ಒಳ್ಳೆ ಸಿಂಗರ್ ಟೆಕ್ಸ್ಚರ್ ಇದೆ ಅವ್ರ ವಾಯ್ಸ್ ಅಲ್ಲಿ. ಹ್ಮ್ ಅಂಡ್ ಅವಾಗ ಹೇಳಿದ್ರು, ನೀವು ಎಲ್ಲಿ ಮಂಗಳೂರು ಅವರ ಅಂತ ನನ್ ಕೇಳಿದ್ರು. ಹ್ಮ್ ಇಲ್ಲ ಸರ್ ನಾನು ಹೈದ್ರಾಬಾದ್ ಅವನ. ಮತ್ತೆ ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಿದ್ರಲ್ವಾ ಅಂತಂದ್ರು. ಅದು ಹಂಗೆ ಸರ್ ಅಂತಂದೆ. ಹ್ಮ್ ಇಲ್ಲ ತುಂಬಾ ಚೆನ್ನಾಗಿದೆ, ಹಾಡು ಹಿಟ್ ಆಗುತ್ತೆ, ತುಂಬಾ ಸಖತ್ತಾಗಿದೆ, ಸೂಪರ್ ಅಂತ ಅಪ್ರಿಶಿಯೇಟ್ ಮಾಡಿ ಕಂಪೋಸಿಂಗ್ ನ ಅವರು ಅಲ್ಲಿ ಸೆಷನ್ ಕ್ಲೋಸ್ ಮಾಡಿದ್ವಿ. ಹ್ಮ್ ಅದು ಒಂದು ಎಕ್ಸ್ಪೀರಿಯನ್ಸ್ ನನಗೆ ಲೈಫಲ್ಲಿ ಹೇಳಕ್ ಆಗಲ್ಲ. ಹ್ಮ್ ಅಂಡ್ ಇದ್ರ ಜೊತೆಗೆ ಇನ್ನೊಂದು ಹಾಡ್ ಏನಂದ್ರೆ ಮ್ಯಾಮ್, ಇವರಿಬ್ರು ನನ್ಗೊಂದು ಲೆಜೆಂಡ್, ನನ್ನ ಬುಟ್ಟಿಯಲ್ಲಿ ಹ್ಮ್ ಒಂದು ಹೇಳ್ಬೇಕಂದ್ರೆ ಇವರಿಬ್ರು ಇದ್ದಾರೆ. ಅದ್ರ ಜೊತೆಗೆ ಬಾಲು ಸರ್. ಹ್ಮ್ ಯಾಕಂದ್ರೆ 2000 ನಾನು ಹೇಳಿ ಅಪ್ಪ ಜೊತೆಗೆ ರೆಕಾರ್ಡಿಂಗ್ಸ್ ಹೋಗ್ತಿದ್ದಿಲ್ಲ ಚೆನ್ನೈ, ಅವಾಗ 2001 ಅಲ್ಲಿ ಅಪ್ಪ ಆಲ್ಬಮ್ಗೆ ಬಾಲು ಸರ್ ಹಾಡಿದ್ರು ಒಂದು ಹಾಡು. ಅವಾಗ ನಾನು ಐ ಥಿಂಕ್ 10 years ಏನೋ. ಇವಾಗಲೇ ಇವರು ಸಂಗೀತ ಕಲ್ತಿದ್ರಾನಂತ ಹೇಳವ್ರೆ. ಏನಕ್ಕೆ ಇವನ್ಗೆ ಒಂದು ಸ್ಕೂಲು ಅವನು ಸೇರ್ಸೋ ಕಂಪ್ಲೀಟ್ ಮಾಡಿಸ್ಬಿಡು ಅಂತ ಹೇಳಿದ್ರು. ಸರಿ ಸರಿ ಅಣ್ಣ ಖಂಡಿತ ಅಂತಂದ್ರು. ಅದಾದ್ಮೇಲೆ ಕಟ್ ಮಾಡಿದ್ರೆ 2010 ಬಾಲು ಅಂಕಲ್ ನಮ್ ಸ್ಟುಡಿಯೋಗೆ ಅವ್ರನ್ನ ನಾನು ಹೋಗಿ ನನ್ನ ಕಾರಲ್ಲಿ ಕರ್ಕೊಂಡು ಬಂದು ರೆಕಾರ್ಡಿಂಗ್ ಹಾಡ್ಸಿದ್ದೆ. ಅವಾಗ ಅಪ್ರಿಶಿಯೇಟ್ ಮಾಡ್ತಾರೆ, ಏನ್ ಅರೇಂಜ್ಮೆಂಟ್ಸ್ ಮಾಡಿದ್ಯಾ, ಏನ್ ಪ್ರೋಗ್ರಾಮಿಂಗ್ ಮಾಡಿದ್ಯಾ, ಏನ್ ಅದು ಸೂಪರ್ ಆಗಿದೆ ಅಂತ. ಆ ಅಪ್ರಿಶಿಯೇಟ್ ನೋಡಿದ ತಕ್ಷಣ ಒಂದ್ಸತಿ ಅಪ್ಪನ್ಗೆ ಅಮ್ಮನ್ಗೆ ತುಂಬಾ ಕಣ್ಣಲ್ಲಿ ನೀರ್ ಬಂತು. ಯಾಕಂದ್ರೆ ಅವಾಗ ಅವರು ನಮ್ಮ ಒಳ್ಳೇದಕ್ಕೆ ಹೇಳಿದ್ರು, ಬಟ್ ಆ ತರ ಸ್ಕೂಲು ಸೇರ್ಸಿ ಅಂತ ಹೇಳೋ ವ್ಯಕ್ತಿ ಇವಾಗ ಇಷ್ಟು ಸಪೋರ್ಟಿವ್ ಆಗಿ ಇಷ್ಟು ಅಪ್ರಿಶಿಯೇಟ್ ಅಂದ್ರೆ ಅದು ಎರಡು ಕಾಂಟ್ರಾಸ್ಟ್ ಅಲ್ಲ ಮ್ಯಾಮ್. ಹೌದು So ಅವರು ನನ್ಗೆ ತುಂಬಾ ಒಂದು ಏನಂತಾರೆ ಗಾಡ್ ಫಾದರ್, ಮತ್ತೆ ಅದ್ ಹೇಳಕ್ ಆಗಲ್ಲ ಅಂದ್ರೆ ತುಂಬಾ Inspiration. ಪ್ರಾಣ ಇನ್ಸ್ಪಿರೇಷನ್. ಬಾಲು ಸಿಂಗರ್ ಅಂದ್ರೆ ನನ್ಗೆ ಬಾಲು ಅವರೇ. ಹ್ಮ್ 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 ನಮ್ ಅಫ್ಕೋರ್ಸ್ ಇಲ್ಲಿ ಕರ್ನಾಟಕದಲ್ಲಿ ಜನರೇ ಅದೇ ಅವ್ರಿಗೆ ಬಾಲು ಸರ್ ಮೇಲೆ ಇರೋ ಪ್ರೀತಿ ಬೇರೆ ಲೆವೆಲ್. ಹೌದು ಸೊ ಅದೇ ತರ ನಮ್ಮ ಫ್ಯಾಮಿಲಿಗೆ ಅವ್ರು ತುಂಬಾ ಕ್ಲೋಸ್ ಇರ್ತೀವಿ ನಾವು. ಸೊ ತುಂಬಾ ನಮ್ಗೆ ಎಲ್ಲಾ ಫಂಕ್ಷನ್ಸ್ ಆಗ್ಲಿ ಎಲ್ಲಾ ಕ್ಲೋಸ್ ಸರ್ಕಲ್, ತುಂಬಾ ಹಾಡುಗಳು ಹಾಡಿದ್ದಾರೆ, ಒಂದು ಫ್ಯಾಮಿಲಿ ತರ. ಸೊ ಅವರ ಅಪ್ರಿಸಿಯೇಷನ್ ನಮ್ಗೆ ಸಿಕ್ತು. ಅಂಡ್ ನಾನ್ ಕಂಪೋಸರ್ ಆದ್ಮೇಲೆ ಸಿನಿಮಾ ಹಾಡುಗಳು ಯಾವ್ದು ಹಾಡಕ್ ಆಗ್ಸಿಲ್ಲ ಅವ್ರ ಕೈಲಿ, ಬಿಕಾಸ್ ಆಫ್ ನಾನ್ ಮಾಡ್ತಾ ಇರೋ ಸಿನಿಮಾಗಳಲ್ಲಿ ಅವ್ರಿಗೊಂದು ಸಪರೇಟ್ ಟೆಕ್ಸ್ಚರ್ ಒಂದ್ ಇರತ್ತಲ್ವಾ. ಬಟ್ ಡಿವೋಷನಲ್ ಹಾಡುಗಳು ನಾನು ಒಂದ್ 2 ಹಾಡಿದ್ದಾರೆ. ಅವರು ತೀರೋದಕ್ಕೆ ಮುಂಚೆ ಒಂದು 2-3 months ಬಿಫೋರ್ ವಾಡಪಲ್ಲಿ ಅಂತ ಒಂದು ದೇವಸ್ಥಾನ ಹೇಳಿದೆ ಆಂಧ್ರದಲ್ಲಿ. ಆ ದೇವಸ್ಥಾನಕ್ಕೆ 1-2 ಹಾಡುಗಳು ಮಾಡಿಸಿದ್ದಾರೆ ದೇವಸ್ಥಾನದವರು. ಸೊ ಆ 2 ಹಾಡುಗಳು ಬಾಲು ಸರ್ ಹಾಡಿದ್ದಾರೆ. ಅದ್ ನನ್ಗೊಂದು ಖುಷಿ. ಯಾಕಂದ್ರೆ ಈಗ ನೋಡಿ, ನಾವು ಎಷ್ಟು ದುಡ್ಡು ಖರ್ಚು ಮಾಡಿದ್ರು ಈಗ ತಿರ್ಗಾ ಅಪ್ಪು ಸರ್ ಕೈಯಲ್ಲಿ ನಾವು ಹಾಡ್ಸ್ಕೊಳಕ್ ಆಗಲ್ಲ. ಹ್ಮ್ ಹ್ಮ್ ಬಂತು ಅದು ಬೇರೆ, ಬಟ್ ಆ ಎಕ್ಸ್ಪೀರಿಯನ್ಸ್ ಸಿಗಲ್ಲ. ಹೌದು ಹಂಗೆ ಬಾಲು ಸಾರ್ದು ಕೂಡ. ಸೊ ನನ್ಗೆ ಅದು ತುಂಬಾ ಹೆಮ್ಮೆ ಇದೆ. ಇಬ್ರು ಸ್ಟಾರ್ಸ್ ಮತ್ತೆ ಇನ್ನೊಬ್ಬ ಸ್ಟಾರ್ ಆಫ್ ದಿ ಸ್ಟಾರ್ ಬಾಲು ಸರ್, ಅವರು ನನಗೆ ಹಾಡಿದ್ದಾರೆ. ತುಂಬಾ ನಾನು ಐ ಆಮ್ ಬ್ಲೆಸ್ಡ್ ಅಂತ ಹೇಳ್ತೀನಿ ನಾನು. ಸೂಪರ್ ಸೂಪರ್ ಸರ್. ಇವಾಗ ನಿಮ್ಮ ಬಕೆಟ್ ಲಿಸ್ಟ್ ಅಲ್ಲಿ ಯಾರಿದ್ರು ಅವ್ರ ಜೊತೆ ಹಾಡ್ ಹೇಳ್ಸ್ಬಿಟ್ಟಿದ್ದೀರಾ ಹೌದು ಅಂತ? ಹೌದು. ಇನ್ನ ಇರುತ್ತಲ್ವಾ, ಲೈಕ್ ಇವ್ರ ಜೊತೆ ನಾನು ಹಾಡ್ ಹೇಳ್ಸ್ಬೇಕು, ಇವರ ಧ್ವನಿ ಅಂದ್ರೆ ನನಗೆ ತುಂಬಾನೇ ಇಷ್ಟ ಅನ್ನೋದಾದ್ರೆ ಯಾರು ಸರ್? ತುಂಬಾ ಸಿಂಗರ್ಸ್ ಇದ್ರು ಆಲ್ಮೋಸ್ಟ್ ಎಲ್ಲಾ ಸಿಂಗರ್ಸ್ ಕೈಲಿ ನಾನು ಹಾಡ್ಸ್ಬೇಕಂತ ಇಷ್ಟ ಇದೆ. ಅಂಡ್ ಆಲ್ಮೋಸ್ಟ್ ವಿಜಯ್ ಪ್ರಕಾಶ್ ಅವ್ರು ನನ್ಗೆ ಹಾಡಿದ್ದಾರೆ ತುಂಬಾ ಹಾಡುಗಳು. ಹೌದು ಚಿನ್ಮಯ್ ಅವ್ರು ಹಾಡಿದ್ದಾರೆ. ಇಲ್ಲಿ ಲೋಕಲ್ ಅಲ್ಲಿ ಅಂತೂ ಸಂತೋಷ್ ವೆಂಕಿ ಅವರು, ಮತ್ತೆ ಶಶಾಂಕ್ ಶೇಷಗಿರಿ, ಲೇಟೆಸ್ಟ್ ಎಡಗೆ ಅಪಘಾತದಲ್ಲಿ ರಜತ್ ಹೆಗಡೆ ಅವರು, ಅಂಡ್ ಅದರಲ್ಲಿ ಅಲೆಕ್ಸಾಂಡ್ರಿಯಾ ಜಾಯ್ ಅಂತ ಅವರು ಹಾಡಿದಾಳೆ. ಎಲ್ಲ ಆಲ್ಮೋಸ್ಟ್ ಎಲ್ಲಾ ಸಿಂಗರ್ಸ್ ಹಾಡಿದ್ದಾರೆ. ಅಂಡ್ ನನ್ಗೆ ಡ್ರೀಮ್ ಅಂತ ಹೇಳೋದು ಬಾಲು ಸರ್, ಅವರು ಹಾಡಿದ್ದಾರೆ. ಅದ್ ನನ್ಗೆ ತುಂಬಾ ಖುಷಿ ಇದೆ. ಸ್ಯಾಟಿಸ್ಫ್ಯಾಕ್ಷನ್. ಸಿಂಗಿಂಗ್ ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸರ್, ಇನ್ನ ಮ್ಯೂಸಿಕ್ ಮಾಸ್ಟರಿಂಗ್ ಮಿಕ್ಸಿಂಗ್ ಆತರ ಬಂದಾಗ ಎಲ್ರೂ ಕೂಡ ಚೆನ್ನೈಗೆ ಹೋಗ್ತಾರೆ, ಯಾಕೆ ನಮ್ಮ ಕರ್ನಾಟಕದಲ್ಲಿ ಇಲ್ವಾ ಅದು? ಇಲ್ಲ ಹಂಗೇನೆ, ಇಲ್ಲಿ ಕೂಡ ತುಂಬಾ ಜನ ಇದಾರೆ ಮ್ಯಾಮ್, ಅಲ್ಲಿ ತುಂಬಾ ಜನ ಮಾಡ್ತಾರೆ. ಬಟ್ ನಮ್ಗೆ ಒಂದು ಕೆಲವು ಪರ್ಸನ್ಸ್ ಅಲ್ಲಿ ಚೆನ್ನೈಯ ಮುಂಬೈ ಅಂತ ವಿಷಯ ಅದಲ್ಲ, ಕೆಲವು ಟೆಕ್ನಿಷಿಯನ್ಸ್. ಯಾಕಂದ್ರೆ ನಾವು ಕೆಲವ್ರ ಜೊತೆಗೆ ನಾವು ಇದನ್ನ ಮೀಟ್ ಆಗಿರ್ತೀವಿ, ವರ್ಕ್ ಮಾಡಿರ್ತೀವಿ. ಅವ್ರದ್ದೊಂದು ನಮ್ದೊಂದು ಐಡಿಯಾಲಜಿ ಸಿಂಕ್ ಆಗಿರುತ್ತೆ. ಸೊ ಅದ್ರ ಹಂಗಂತ ನಾವು ಚೆನ್ನೈ ಅಂತ ಹೋಗ್ತೀವಿ, ಬಿಟ್ರೆ ಚೆನ್ನೈಯೇ ಹೋಗ್ಬೇಕು, ಚೆನ್ನೈಯಲ್ಲೇ ಇದಾರೆ ಅಂತ ಏನಿಲ್ಲ. ಈವನ್ ಇಲ್ಲಿ ಕೂಡ ತುಂಬಾ ಜನ ಒಳ್ಳೆ ಮಾಸ್ಟರಿಂಗ್ ಮಾಡೋರು ಇದಾರೆ. ಈವನ್ ಅಜನೀಶ್ ಸರ್ ಇಲ್ಲೇ ತುಂಬಾ ಸಾಂಗ್ಸ್ ಇಲ್ಲೇ ಮಾಡಿಸ್ತಾರೆ, ತುಂಬಾ ಬೇರೆ ಬೇರೆ ಕಂಪನಿ ಇಲ್ಲೇ ಮಾಡ್ತಾರೆ. ನಾನು ಕೂಡ ತುಂಬಾ ಹಾಡುಗಳು ಇಲ್ಲಿ ಮಾಡಿಸಿದ್ದೆ. ಬಟ್ ಮೇಜರ್ ನಮ್ದು ಚೆನ್ನೈ. ಹಂಗಂದ್ರೆ ನಾನು ಲಂಡನ್ ಅಲ್ಲಿ ಕೂಡ ಮಾಡಿಸಿದ್ದೇನೆ. ಗಜಾನ್ ಗ್ಯಾಂಗ್ ಸಿನಿಮಾ ಮಾಸ್ಟರಿಂಗ್ ಲಂಡನ್ ಅಲ್ಲಿ ಆಗಿದೆ. ಸೊ ಆತರ ಒಂದು ಸೌಂಡಿಂಗ್ ಅಷ್ಟೇ, ಇಲ್ಲಿ ಯಾರು ಎಲ್ಲಿ ಮಾಡಿಸ್ಬೇಕಂತ ಏನಿಲ್ಲ. ಇಲ್ಲಿ ಕೂಡ ತುಂಬಾ ಒಳ್ಳೆ ಕಲಾವಿದರಿದ್ದಾರೆ. ಸೊ ಹಂಗೇನಿಲ್ಲ, ತುಂಬಾ ಚೆನ್ನಾಗಿದೆ. ಆರಾಮ್ ಸಕ್ಕತ್ತಾಗಿ ಈಗ ಮ್ಯಾನೇಜ್ ಮಾಡ್ಬೇಕು. ಇಲ್ಲ ಸತ್ಯ ವಾಸ್ತವ ಅದು. ಓಕೆ, ಸೂಪರ್. ಸೊ ಇನ್ನ ಇವಾಗ ಮೂವಿ ರಿಲೀಸ್ ಆಗತ್ತೆ, ನೀವು ಬ್ಯಾಕ್ ಗ್ರೌಂಡ್ ಸ್ಕೋರ್ ಎಲ್ಲ ತುಂಬಾ ಅದ್ಭುತವಾಗಿ ಮಾಡಿರ್ತೀರಾ. ಹೌದು. ಆದ್ರೆ ಇವಾಗ ಥಿಯೇಟರ್ ಅಲ್ಲಿ ಒಂದ್ ಸಮಸ್ಯೆ ಏನಪ್ಪಾ ಅಂತಂದ್ರೆ ವಾಲ್ಯೂಮ್ ಸ್ಪೀಕರ್ ಹಾಳಾಗತ್ತೆ ಅಂತ ಹೇಳ್ಕೊಂಡು ಕರೆಕ್ಟ್ reduce ಕರೆಕ್ಟ್ ಮಾಡ್ತಾರೆ. ಕರೆಕ್ಟ್. ನಿಮ್ಗೆ ಅದು ಅನ್ಸಲ್ವಾ? ನಾವು ಇಷ್ಟು ಕಷ್ಟಪಟ್ಟು ಹಗಲು ರಾತ್ರಿ ಕಷ್ಟಪಟ್ಟು ಸಿನಿಮಾಕ್ಕೆ ಒಂದು ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿರ್ತೀವಿ, ಮ್ಯೂಸಿಕ್ ಮಾಡಿರ್ತೀವಿ, ಹೌದು ಅದು ರೆಡ್ಯೂಸ್ ಮಾಡ್ತಾರೆ ಅನ್ನೋದ ಎಷ್ಟು ಕಷ್ಟ ಆಗತ್ತಲ್ವಾ ಅದನ್ನ? ಮ್ಯಾಮ್, ನಾವು ಈ ವಿಷಯ ಏನಂದ್ರೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ಬೇಕು. ನಾವು ಹೋಗೋ 1 ಶೋಗೋ 2 ಶೋಗೋ ನಾವು ಹೋಗಿ ಕೇಳ್ಬೋದು, ಸರ್ ಒಂಚೂರು ಇನ್ಕ್ರೀಸ್ ಮಾಡಿ ಅಂತ. ಬಟ್ ಎಲ್ಲಾ ಥಿಯೇಟರ್ ಎಲ್ಲಾ ಶೋಸ್ ನಾವು ಹೋಗಿ ಕೇಳಕ್ ಆಗಲ್ಲ. ಅಂಡ್ ಇನ್ನೊಂದೇನಂದ್ರೆ
ಒಂದ್ಸತಿ ಜನ ಬಂದು ಅವರು ಇನ್ನೊಂದು ಜಾಸ್ತಿ ಸೌಂಡ್ ಇಟ್ರು ಕೂಡ ಇನ್ ಕೇಸ್ ಥಿಯೇಟರ್ ಅಲ್ಲಿ ಜನ ಇಲ್ಲ ಅಂದ್ರೆ ಅದು ಸ್ಪೀಕರ್ಸ್ ಹೋಗೋ ಸೈಡ್ ಇಟ್ಬಿಟ್ರೆ ಅದು ರೀಸೌಂಡ್ ಆಗುತ್ತೆ. ಜನ ನೀವ್ ನೋಡಿ ಯಾವಾಗ್ಲೂ ಸಿನಿಮಾ ಜನ ತುಂಬಿದಾಗ ಸೌಂಡ್ ನೀವ್ ಯಾರು ಕೇಳಕ್ ಆಸಲ್ಲ, ಅವರೇ ಜಾಸ್ತಿ ಇರ್ತಾರೆ. ಬಟ್ ಜನ ಕಮ್ಮಿ ಇದ್ದಾಗ ಆಟೋಮೆಟಿಕ್ ಸೌಂಡ್ ಕಮ್ಮಿ ಆಗ್ಲೇಬೇಕು, ಇಲ್ಲ ಅಂದ್ರೆ ಅದು ಡೈಲಾಗ್ಸ್ ಕೇಳಿಸಲ್ಲ, ಮಿಕ್ಸಿಂಗ್ ತುಂಬಾ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಹಾಗೆ ಅದಿರುತ್ತೆ. ಬಟ್ ತುಂಬಾ ಈ ಸಮಸ್ಯೆ ಇದೆ, ನಾನು ಕೇಳಿದೀನಿ. ಈವನ್ ಸಾರ್ ಕೂಡ ತುಂಬಾ ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ಕೂಡ ಸಿನಿಮಾ ರಿಲೀಸ್ ಟೈಮಲ್ಲಿ ನಮ್ ಸೌಂಡಿಂಗ್ ಸರಿಯಾಗಿ ಇರ್ಲಿಲ್ಲ ಅಂತ ಕಂಪ್ಲೇಂಟ್ ಮಾಡಿದ್ರು, ನಾನು ನೋಡಿದೀನಿ. ಬಟ್ ಇದು ನಾವು ಏನು ರಿಕ್ವೆಸ್ಟ್ ಮಾಡೋದು ಬಿಟ್ರೆ ಎಕ್ಸಾಕ್ಟ್ ನಾವ್ ಎಲ್ಲಾ ಥಿಯೇಟರ್ಸ್ ಹೋಗಿ ಕೇಳ್ಕೊಳಕ್ ಆಗಲ್ಲ. ಕೇಳಿದ್ರು ಅವ್ರು ನಮ್ ಮುಂದೆ ಹಿಂಗ್ ಅಂತಾರ, ಆಮೇಲೆ ಹಿಂಗ್ ಮಾಡಿದ್ರು ನಾವೇನ್ ಮಾಡಕ್ ಆಗಲ್ಲ. ಸೊ ಸಿನಿಮಾ ಆ ಸೌಂಡ್ ಬೇಕು, ಜನ ಅದನ್ನ ಎಂಜಾಯ್ ಮಾಡ್ತಾರಂತ ಅವ್ರಿಗನ್ಸಿದ್ರೆ ಖಂಡಿತ ಯಾರು ಬೇಕು ಅಂತ ಯಾವ ಥಿಯೇಟರ್ ಅಲ್ಲಿ ಕಮ್ಮಿ ಮಾಡಲ್ಲ ಮ್ಯಾಮ್. ಬಟ್ ಇದೊಂದು ಸಮಸ್ಯೆ ಇದೆ ಅಂತ ನಾನು ತುಂಬಾ ಕೇಳ್ಪಟ್ಟಿದ್ದೀನಿ. ಈ ಸಮಸ್ಯೆಗೆ ನೀವು ಬರೀ ರಿಕ್ವೆಸ್ಟ್ ಅಷ್ಟೇ ನಾನು ಫಸ್ಟ್ ಆಫ್ ಆಲ್ ನಾನು ಥಿಯೇಟರ್ ಓನರ್ ಅಲ್ಲ, ನಾನು ಎಕ್ಸಿಬಿಟರ್ ಅಲ್ಲ, ನಾನೇನು ಮಾಡಕ್ ಆಗಲ್ಲ. ರಿಕ್ವೆಸ್ಟ್ ಮಾಡ್ಕೋದು, ಯಾಕಂದ್ರೆ ಒಂದ್ ಒಳ್ಳೆ ಸೌಂಡ್ ನೀವ್ ಹೇಳಿರೋ ತರ ತುಂಬಾ ಕಷ್ಟಪಟ್ಟು ತುಂಬಾ ಇನ್ಸ್ಟ್ರೂಮೆಂಟ್ಸ್ ಯಾವ್ದೋ ಸಣ್ಣ ಕುಯ್ ಅನ್ನೋದಕ್ಕೂ ಕೇಳ್ಬೇಕಂತ ನಾವೇನೋ ಮಾಡಿರ್ತೀವಿ. ಅದು ಥಿಯೇಟರ್ ಅಲ್ಲಿ ಕೇಳಿಲ್ಲ ಅಂದ್ರೆ ನಮ್ಗೆ ಯಾಕೆ ಕೇಳಿಲ್ಲ ಅದು. ಅಂಡ್ ಇದೆಲ್ಲ ನಾವು ಹೇಳೇ ಹೇಳ್ತೀವಿ, ಬಟ್ ಫೈನಲಿ ಅವರ ಕೈಲಿರೋದು. ಸೊ ಖಂಡಿತ ಒಳ್ಳೆ ಸೌಂಡ್ ಮಾಡಿ, ಕಳ್ಳೆ ಸೌಂಡ್ ಇಡಿ ಅಂತ ಮಾತ್ರ ರಿಕ್ವೆಸ್ಟ್ ಮಾಡ್ಕೋತೀನಿ ಅಷ್ಟೇ. ಸೂಪರ್ ಸೂಪರ್. ಸೊ ಇಲ್ಲಿ ತನಕ ನಿಮ್ಮ ಮ್ಯೂಸಿಕ್ ಡೈರೆಕ್ಷನ್ಗೆ ಒಂದು ಬೆಸ್ಟ್ ಕಾಂಪ್ಲಿಮೆಂಟ್ ಬಂದಿರುತ್ತೆ ಗೊತ್ತಾ? ಯಾವ ಕಾಂಪ್ಲಿಮೆಂಟ್ ಅದು? ಬೆಸ್ಟ್ ಕಾಂಪ್ಲಿಮೆಂಟ್ ಯಾವ್ದಂತ ಹೇಳಿ, ಆಲ್ಮೋಸ್ಟ್ ಎಲ್ಲಾ ಕಾಂಪ್ಲಿಮೆಂಟ್ಸ್ ತುಂಬಾ ಚೆನ್ನಾಗಿ ಬಂದಿದೆ ಮ್ಯಾಮ್. ಎಲ್ಲ ಕಾಂಪ್ಲಿಮೆಂಟ್ಸ್ ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ಎಸ್ಪೆಷಲಿ ಈ ಪ್ರೆಸೆಂಟ್ ಹೇಳ್ಬೇಕಂದ್ರೆ ಮಹಾದೇವ ಸಿನಿಮಾದಲ್ಲಿ ಅಂದ್ರೆ ಒಬ್ರು ನಾರ್ಮಲ್ ಕೆಲವು ಸಿನಿಮಾಗಳಿಗೆ ಏನಂದ್ರೆ ಡೈರೆಕ್ಟರ್ ಹೇಳ್ಬೋದು, ಪ್ರೊಡ್ಯೂಸರ್ ಹೇಳ್ಬೋದು, ಇಲ್ಲ ಹೀರೋ ಹೇಳ್ಬೋದು. ಈ ಸಿನಿಮಾಗೆ ಗೊತ್ತಿಲ್ದವ್ರೆಲ್ಲ ಹೇಳ್ತಾವ್ರೆ. ಅಂದ್ರೆ ಟೀಮ್ ಹೇಳೋದು ಒಂದ್ ಸೈಡ್ ಅಂದ್ರೆ, ಎಕ್ಸಾಂಪಲ್ ಶ್ರುತಿ ಅಮ್ಮ ಇದ್ದಾರೆ, ನೀವು ನೋಡಿರ್ತೀರ. ಅವರು ನನ್ಗೆ ಪ್ರಿವ್ಯೂ ನೋಡಿ ಹೇಳಿದ್ರು, ಬಟ್ ನನ್ಗೆ ಹೇಳಿ ಅವರು ಸುಮ್ನೆ ಇರ್ಬೋದಾಗಿತ್ತು. ಅಷ್ಟು ದೊಡ್ಡ ಈವೆಂಟ್ ನಡೆಯುವಾಗ ಅಷ್ಟು ಜನರ ಮುಂದೆ ನಾವು 5% ಮಾಡಿದ್ರೆ ಅವ್ರು 500% ಮಾಡಿದ್ರು ಅಂದ್ರೆ ಅದು ಎಷ್ಟು ದೊಡ್ಡ ಮಾತು. ನಾನ್ ಮಾಡಿಲ್ಲ ಒಂದ್ ವಿಷಯ, ಬೇರೆ ವಿಷಯ. ಬಟ್ ಅಂದ್ರೆ ಅದನ್ನ ಅವರು ಅಷ್ಟು ಆಕ್ಸೆಪ್ಟ್ ಮಾಡಿದ್ರೆ, ನನ್ನ ವರ್ಕ್ ನ ಅರ್ಥ ಗುರುತಿಸಿದಾರೆ ಅಂದ್ರೆ ಅದು ಅದಕ್ಕಿಂತ ಬೇರೆ ಏನ್ ಬೇಕು ಮ್ಯಾಮ್. ಇಲ್ಲ ವಿನೋದ್ ಪ್ರಭಾಕರ್ ಸರ್ ಆಗ್ಲಿ, ಅವ್ರಿಗಂತೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟ ಪಡ್ತೀನಿ. ಯಾಕಂದ್ರೆ ನನ್ಗೆ ಮಹಾದೇವ ಸಿನಿಮಾ ನಾನ್ ಮಾಡಕ್ಕೆ ಕಾರಣ ಡೈರೆಕ್ಟರ್ ನವೀನ್ ರೆಡ್ಡಿ ಅವರು. ಬಟ್ ಅದಕ್ಕೆ ನನ್ಗೆ ಹೀರೋ ಸರ್ ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಯಾಕಂದ್ರೆ ನಿಮ್ಗೆ ಗೊತ್ತಲ್ಲ, ಒಂದು ಮೈನ್ ಟೆಕ್ನಿಷಿಯನ್ ಮ್ಯೂಸಿಕ್ ಡೈರೆಕ್ಟರ್, ಅದಕ್ಕೆ ಅವ್ರು ಮಾಡ್ಬೇಕಂದ್ರೆ ತುಂಬಾ ಸಪೋರ್ಟ್ ಇರಬೇಕು. ಸೊ ನವೀನ್ ಬ್ರದರ್ ಇಂದ, ಡೈರೆಕ್ಟರ್ ಸರ್ ಇಂದ, ಮತ್ತೆ ಹೀರೋ ಸರ್ ಇಂದ, ಪ್ರೊಡ್ಯೂಸರ್ ಇಂದ ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅಂಡ್ ಎಲ್ಲರೂ ಇನ್ಪುಟ್ಸ್, ಫೀಡ್ಬ್ಯಾಕ್ ಅದೆಲ್ಲ ತಗೊಂಡು, ಮತ್ತೆ ವಿನೋದ್ ಸರ್ ಈಗ ಎಲ್ಲ ಇಂಟರ್ವ್ಯೂಸ್ಗಳಲ್ಲಿ ಎಲ್ಲಿ ಹೋದ್ರು ಕೂಡ ನಮ್ ಸಿನಿಮಾಗೆ ನಾವೆಲ್ಲ 40% ಬ್ಯಾಲೆನ್ಸ್ 56% ಮ್ಯೂಸಿಕ್ ಡೈರೆಕ್ಟರ್ ಪ್ರದ್ಯೋತ್ ಅಂತ ಹೆಸರು ಹೇಳಿ ಅವರು ಅಪ್ರಿಶಿಯೇಟ್ ಮಾಡ್ತಾವ್ರೆ. ಅಂದ್ರೆ ಇಲ್ಲಿಂದ ಸಿನಿಮಾ ಲ್ಯಾಂಗ್ವೇಜ್ ಡಬ್ ಆದ್ರೆ ಫಸ್ಟ್ ಹೋಗೋದು ನಮ್ಮಿಂದ, ನಮ್ ಸಿನಿಮಾಯಿಂದ ಇವರೇ ಅಂತ ಹೇಳಿದ್ರೆ ಅದೆಲ್ಲ ಏನು ಹೇಳಕ್ಕೆ ಮಾತುಗಳು ಬರುತ್ತೆ ಮ್ಯಾಮ್. ಇದೆಲ್ಲ ಸರ್ ಒಂಚೂರು ನನ್ನ ಬಗ್ಗೆ ಹೇಳಿ ಸರ್ ಅಂತ ನಾನು ಹೇಳಿದ್ರೆ ಅವಳೆಲ್ಲ ಹೇಳ್ತಾರ? ಅದೆಲ್ಲ ನಮ್ಮ ಕೆಲಸ ಅವರ ಹತ್ರ ಅಷ್ಟೊಂದು ಇಂಪ್ಯಾಕ್ಟ್ ಮಾಡ್ತು ಅಂತ ಅಂದ್ರೆ ಐ ಆಮ್ ಬ್ಲೆಸ್ಡ್. ಹೌದು. ಯಾಕಂದ್ರೆ ಮಹಾದೇವ ರಿಲೀಸ್ಗೂ ಮುನ್ನನೇ ನಾವು ಕೂಡ ನೋಡ್ತಾ ಇರ್ತೀವಿ. ನಾನು ಅದನ್ನ ಕೇಳ್ಬೇಕು ಅಂತ ಇದೆ, ಯಾಕಂದ್ರೆ ಶ್ರುತಿ ಮ್ಯಾಮ್ ಮೊನ್ನೆ ನಿನ್ನೆ ಇವೆಂಟ್ ಅಲ್ಲಿ ಕೂಡ ಹೇಳಿದ್ರು, ನಿಮ್ಗೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಬಗ್ಗೆ ಹೇಳಿದ್ರು. ಅಂಡ್ ತರುಣ್ ಸುಧೀರ್ ಸರ್ ಹೇಳಿದ್ದಾರೆ, ಅವರು ತುಂಬಾ ಮೂವೀಸ್ ಅವ್ರನ್ನ ನೀವು ಕರೆದಾಗ ಅವರು ಕೂಡ ಹೇಳಿದ್ದಾರೆ ಸ್ಟೇಜ್ ಮೇಲೆ. ಮ್ಯೂಸಿಕ್ ಡೈರೆಕ್ಟರ್ ಗೆ ನನ್ ದೊಡ್ಡ ಕ್ಲಾಪ್ಸ್ ಅಂತ ಹೇಳಿ. ಟೀಸರ್ ರಿಲೀಸ್ ಆಯ್ತು, ಅಲ್ಲಿ ಬಂದಿದ್ರು ಸಾರ್. ಅಲ್ಲಿ ನೋಡಿ ಎಲ್ರ ಬಗ್ಗೆ ಮಾತಾಡ್ತಾ ಇದ್ರಲ್ಲಿ ನಂಗೆ ಜಾಸ್ತಿ ಸೌಂಡ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನ ಅಷ್ಟು ಚೆನ್ನಾಗಿ ಮಾಡಿದಾರೆ. ಪ್ರದ್ಯೋತ್ ಏನು ಅಂತ ಪ್ರದ್ಯೋತ್ ಹೆಸರೇ ಡಿಫ್ರೆಂಟ್ ಅಲ್ವಾ? ಪಕ್ಕದಲ್ಲಿ ವಿನೋದ್ ಸರ್ ಇದ್ರು, ಅವ್ರ ಸರ್ ಪ್ರದ್ಯೋತ್ ಅಂತ ತುಂಬಾ ಚೆನ್ನಾಗಿ ಸೌಂಡ್ ಮಾಡ್ತಾ ಇದ್ರ. ಸೌಂಡ್ ಸಖತ್ತಾಗಿದೆ, ಒಳ್ಳೇದಾಗ್ಲಿ ಅಂತ ಅವ್ರು ಅಪ್ರಿಶಿಯೇಟ್ ಮಾಡಿದ್ರು. ಇವನ್ ಮೊನ್ನೆ ಒಂದು ಸ್ಪೆಷಲ್ ಶೋ ಕೂಡ ಅವ್ರ ಸಾರ್ ನೋಡಿದ್ದಾರೆ, ತುಂಬಾ ಅಪ್ರಿಶಿಯೇಟ್ ಮಾಡಿದ್ದಾರೆ. BGM ಆಗ್ಲಿ, ಸಾಂಗ್ಸ್ ಆಗ್ಲಿ ತುಂಬಾ ಚೆನ್ನಾಗಿ ಅಪ್ರಿಶಿಯೇಷನ್ ಇದೆ ಅವ್ರ ಕಡೆಯಿಂದ. ಓಕೆ, ಸೂಪರ್ ಸೂಪರ್. ಸೊ ಇವಾಗ ಮಹಾದೇವ ರಿಲೀಸ್ಗೆ ರೆಡಿ ಆಗಿದೆ, ಆಡಿಯನ್ಸ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಮಹಾದೇವ ಸಿನಿಮಾವನ್ನ ಯಾಕೆ ಬಂದ್ ನೋಡ್ಬೇಕು ಅವರು? ಮ್ಯಾಮ್, ವಿನೋದ್ ಪ್ರಭಾಕರ್ ಸರ್ನ ಇಲ್ಲಿವರೆಗೂ ನೀವೇನ್ ನೋಡಿರ್ತಿರೋ ಈ ಸಿನಿಮಾದಲ್ಲಿ ಹಂಗಿರಲ್ಲ. ಇಲ್ಲಿವರೆಗೂ ನಾರ್ಮಲ್ ವಿನೋದ್ ಸರ್ ಅಂದ್ರೆ ಒಂದು ಆಕ್ಷನ್ ಹೀರೋ, ಸೂಪರ್ ಫೈಟ್ಸ್ ಇರುತ್ತೆ, ಅದೆಲ್ಲ ಇದೆ. ಬಟ್ ಇಲ್ಲಿ ಒಂದು ನೀವು ಸೂಪರ್ ಆಗಿ ಪರ್ಫಾರ್ಮ್ ಮಾಡಿದಾರೆ ಅವರು. ಒಂದು ಹೊಸ ವಿನೋದ್ ಸರ್ನ ನೋಡ್ತಾರೆ. ಅಂದ್ರೆ ಈವನ್ ನಾನೇ ಅಲ್ಲ, ವಿನೋದ್ ಸರ್ಗಳು ತುಂಬಾ ಕಡೆ ಹೇಳಿದ್ದಾರೆ, ಇದು ಅವ್ರಿಗೊಂದು ರೀಬರ್ತ್ ತರ. ಅಂದ್ರೆ ಅಷ್ಟು ಈ ಸಿನಿಮಾ ನಂಬಿದ್ದಾರೆ.
ನೀವು ಪ್ರಮೋಷನ್ ಕೂಡ ನೋಡಿರ್ತಾರೆ, ಅವ್ರಿಗೆ ಇಷ್ಟು ವ್ಯಾಸ್ಟ್ ಪ್ರಮೋಷನ್ಸ್ ಯಾವ ಸಿನಿಮಾಗ ಅವ್ರು ಇಲ್ಲಿವರೆಗೆ ಮಾಡಿದಾರೆ ಅಂತ ನಾನು ಅನ್ಕೋತಾ ಇಲ್ಲ. ಹೌದು. ಒಂದು ಟೂರ್ ಇಂದ ಆಗ್ಲಿ, ಒಂದು ಇಂಟರ್ವ್ಯೂಸ್ ಇಂದ ಆಗ್ಲಿ, ಪಾಪ ಆಲ್ಮೋಸ್ಟ್ ಈ ಸಿನಿಮಾಗೆ ಅವರು ಒಂದು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅಂದ್ರೆ ನಾಟ್ ಆಸ್ ಎ ಹೀರೋ ಜೊತೆಗೆ ಟೆಕ್ನಿಕಲ್ ಆಗಿ ಕೂಡ ಅವ್ರು ಕ್ರಿಯೇಟಿವ್ ಪೋಸ್ಟ್ ಕ್ರಿಯೇಟಿವ್ ಹೆಡ್ ಆಗಿ ಮಾಡ್ತಾವ್ರೆ ಕೆಲಸ ಈ ಸಿನಿಮಾಗೆ. ಸೊ ಅವ್ರು ತುಂಬಾ ಯೋಚನೆ ಮಾಡಿ ತುಂಬಾ ಇನ್ಪುಟ್ಸ್ ನಮ್ಗೆಲ್ಲ ಕೊಟ್ಟು ಅವ್ರು ಡೇ ಅಂಡ್ ನೈಟ್ ಮಾಡಿದ್ದಾರೆ. ಸೊ ಬರೀ ಒಂದು ಆಕ್ಟರ್ ಆಗಿ ಇರ್ಲಿಲ್ಲ. ಸೊ ಇದ್ರ ಜೊತೆಗೆ ಡೈರೆಕ್ಟರ್ ನವೀನ್ ರೆಡ್ಡಿ ಅವರ ಒಂದು ವಿಷನ್, ಅವರೊಂದು ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಅಂಡ್ ನನ್ನ ಒಂದು ಸಣ್ಣ ಏನಿದೆಯೋ ಅದು ನಾನು ಮಾಡಿದ್ದೀನಿ. ಸೊ ಸೋನಾಲ್ ಮ್ಯಾಮ್, ಶ್ರುತಿ ಅಮ್ಮ, ತುಂಬಾ ದೊಡ್ಡ ಸ್ಟಾರ್ ಕಾಸ್ಟ್, ಮಾಲಾಶ್ರೀ ಅಮ್ಮ ಇದ್ದಾರೆ ಒಂದು ಸ್ಪೆಷಲ್ ರೋಲ್ ಅಲ್ಲಿ. ಸೊ ಸಿನಿಮಾ ನಿಮ್ಮನ್ನ ಡಿಸಪಾಯಿಂಟ್ ಮಾಡಲ್ಲ ಇದರಲ್ಲಿ. ಹಂಗಂತ ನಾವು ಆರ್ಟ್ ಸಿನಿಮಾ ಅಲ್ಲ, ಒಳ್ಳೆ ಕಮರ್ಷಿಯಲ್ ಸಿನಿಮಾ ಇದು. OTT ಅಲ್ಲಿ ನೋಡೋ ಸಿನಿಮಾ ಅಲ್ವೇ ಅಲ್ಲ, ಥಿಯೇಟರ್ಗೆ ಬರ್ಲೇಬೇಕು. ವಿಸಿಲ್ ನೀವು ಮಾಡೇ ಮಾಡ್ತೀರ, ನಾವು ಮಾಡಿ ಅಂತ ಹೇಳಕ್ ಅವಶ್ಯಕತೆ, ಚಪ್ಪಾಳೆ ಬರುತ್ತೆ. ಸೊ ಪಕ್ಕ ಕಮರ್ಷಿಯಲ್ ಸಿನಿಮಾ. ಇದರಲ್ಲಿ 4 ಫೈಟ್ ಇದೆ, 4-5 ಫೈಟ್ ಇದೆ, ಒಂದು 3 ಹಾಡುಗಳಿದೆ, ಒಂದು 6-7 ಬಿಟ್ ಸಾಂಗ್ಸ್ ಇದೆ. ಒಂದು ಪ್ಯಾಕೇಜ್ ಫುಲ್ ಮೀಲ್ಸ್ ಏನ್ ಹೇಳ್ತೀವೋ ನಾವು ತೆಲುಗು ಅಲ್ಲಿ, ಅದೊಂದು ಫುಲ್ ಮೀಲ್ಸ್ ಇದೆ. ಸೊ ಖಂಡಿತ ಥಿಯೇಟರ್ಗಂತೂ ಬಂದ್ ನೋಡ್ಮೇಲೆ ನೀವು ಒಂದು ಒಳ್ಳೆ ಸಿನಿಮಾನ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಹೌದು ಹೌದು. ಇನ್ನ ಸೋನಲ್ ಅವರು ಮತ್ತೆ ವಿನೋದ್ ಪ್ರಭಾಕರ್ ಸರ್ ಅವ್ರದ್ದು ಒಂದು ಕಾಂಬಿನೇಷನ್, ರಾಬರ್ಟ್ ಮೂವಿಯಲ್ಲೂ ಕೂಡ ಅವ್ರಿಬ್ರು. ಹೌದು ಆಕ್ಚುಲ್ ಅಲ್ಲಿ ನೋಡಿ ಮ್ಯಾಮ್ ಎಂಟರ್ ಕಾಂಟ್ರಾಸ್ಟ್. ಅಲ್ಲಿ ತುಂಬಾ ಹೈ ಫೈ ಸಾರ್ ಬಾಡಿ ಆಗ್ಲಿ, ತುಂಬಾ ಟೆಕ್ ಆಗಿರ್ತಾರೆ. ಇಲ್ಲಿ ನೋಡಿದ್ರೆ ತುಂಬಾ ಹಳ್ಳಿ ಸೊಗಡು ತರ ಅವ್ರ ಸಾರ್ ಗೆಟಪ್ ಆಗ್ಲಿ, ಅವ್ರ ಒಂದು ಹ್ಯಾಂಗ್ ಮ್ಯಾನ್ ಕ್ಯಾರೆಕ್ಟರ್. ಸೊ ತುಂಬಾ ಡಿಫ್ರೆಂಟ್. ಮತ್ತೆ ಅವ್ರ ಪೇರ್ ಬಗ್ಗೆ ಅಂತೂ ಎಲ್ಲರೂ ಮಾತಾಡ್ತಾ ಇದ್ದಾರೆ. ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇಬ್ರದ್ದು, ಅಂದ್ರೆ ಅಷ್ಟು ಜಿಲ್ ಆಗಿದ್ದಾರೆ. ಒಂದು ನೀವು ಆನ್ ಸ್ಕ್ರೀನ್ ಪೇರ್ ಅಂತ ಅಷ್ಟು ಸಖತ್ತಾಗಿದೆ ಅಂಡ್ ಜನ ಎಂಜಾಯ್ ಮಾಡ್ತಾರೆ. ಸೂಪರ್ ಸೂಪರ್. ಈ ಸಿನಿಮಾವನ್ನ ನೋಡೋದಕ್ಕೆ ನಿಮ್ಮ ಮ್ಯೂಸಿಕ್ ಗೋಸ್ಕರನು ನಾವು ಬಂದ್ ನೋಡ್ಬೇಕು ಸರ್. ಇನ್ನ ನಂದೊಂದು ಕ್ವಶನ್, ಇವಾಗ ನೀವು ಕನ್ನಡದಲ್ಲಿ ಸುಮಾರು ಸಿನಿಮಾಗಳನ್ನ ಮಾಡಿದೀರಾ, ದಿಲ್ ಖುಷ್ ಆಗಿರ್ಬೋದು, ಗಜಾನನ, ಕಿರಾತಕ 2. ಸೊ ಈ ತರದ ಸಾಕಷ್ಟು ಸಿನಿಮಾಗಳನ್ನ ಮಾಡಿದೀರಾ. ಆ ಸಿನಿಮಾದ ಮ್ಯೂಸಿಕ್ಗೂ ಹಾಗೆ ಮಾದೇವ ಸಿನಿಮಾದ ಮ್ಯೂಸಿಕ್ಗೂ ಏನ್ ಡಿಫ್ರೆನ್ಸ್ ಇರುತ್ತೆ? ಅಂದ್ರೆ ಇಲ್ಲಿವರೆಗೆ ನಾನು ಮಾಡಿರೋ ಅಂದ್ರೆ ಎಕ್ಸಾಂಪಲ್, ನಾನು ಐ ಥಿಂಕ್ 13-14 ಸಿನಿಮಾ ಅನ್ಕೋತಾ ಇದ್ದೆ ಮಾದೇವ. ಅಲ್ಲಿ ಆ ಸಿನಿಮಾವರೆಗೂ ನಾನು ಕಮರ್ಷಿಯಲ್ ಸಿನಿಮಾ ಯಾವ್ದು ಮಾಡಿಲ್ಲ. ಅಂದ್ರೆ ಸಣ್ಣ ಪುಟ್ಟ ಆಕ್ಷನ್ ಬ್ಲಾಕ್ಸ್ ಇರುತ್ತೆ, ಬಟ್ ಒಂದು ಫುಲ್ ಫ್ಲೆಡ್ಜ್. ಅಂದ್ರೆ ಎಕ್ಸಾಂಪಲ್, ನೀವು ತೆಲುಗು ಸಿನಿಮಾ ಏನೇ ಓಡಿದ್ಯೋ, ಆ ತೆಲುಗು ಸಿನಿಮಾ 100% ಈ ಸಿನಿಮಾಗೆ ಕಮರ್ಷಿಯಲ್ ಸಿನಿಮಾ. ಅಂದ್ರೆ ಒಂದು ಹೈ ಆಕ್ಟೈನ್ ಆಕ್ಷನ್ ಬ್ಲಾಕ್ಸ್, ಒಂದು ಒಳ್ಳೆ ಸ್ಟೋರಿ ವಿತ್ ಬ್ಲೆಂಡ್ ವಿತ್ ಎಮೋಷನ್ಸ್, ಒಂದು ಪವರ್ಫುಲ್ ಏನಂತಾರೆ ಸಿಚುವೇಶನ್ಸ್, ಅದೆಲ್ಲ ಇದೆ. ಸೊ ಇದು ನನ್ಗೆ ಹೊಸದು. ಅಂದ್ರೆ ಬಟ್ ನನ್ಗೆ ಅದು ಮ್ಯೂಸಿಕ್ ಪರಿಚಯ ಇದೆ, ಯಾಕಂದ್ರೆ ನಾನು ಚಿಕ್ಕ ವಯಸ್ಸಿಂದ ನಾನು ಮನು ಶರ್ಮಾ ಅವ್ರು, ತೆಲುಗು ಅಲ್ಲಿ ಲೆಜೆಂಡರಿ ಕಂಪೋಸರ್, ಇಂದ್ರ ನರಸಿಂಹ ನಾಯ್ಡು, ಸಮರ್ ರೆಡ್ಡಿ, ಅದೆಲ್ಲ BGMs ಕೇಳ್ಕೊಂಡು ನಾನು ಅವ್ರಿಗೆ ಏಕಲವ್ಯ ಶಿಷ್ಯ ಅಂತಾರ. ಸೊ ಅದೆಲ್ಲ ನನ್ಗೆ ಬ್ಯಾಕ್ ಹ್ಯಾಂಡ್ ಅಲ್ಲಿ ಇದೆ. ಬಟ್ ಯಾವಾಗ ನಾವು ಅವಕಾಶ ಸಿಗ್ಬೇಕು ಆ ತರ ಒಂದು ಪವರ್ಫುಲ್ ಸ್ಕೋರ್ ಮಾಡಕ್ಕೆ, ಸೊ ಈ ಸಿನಿಮಾದಲ್ಲಿ ನನ್ಗೆ ಅವಕಾಶ ಸಿಕ್ತು. ನಾನು ಏನ್ ಮಾಡ್ಬೋದು, ಈ 3 years ಎಫರ್ಟ್ಸ್ ಹಾಕಿ ಎಲ್ಲ ನನ್ನ ಅಂದ್ರೆ ಈ ಸಿನಿಮಾಗೆ ಪಟ್ಟಿರೋ ಅಷ್ಟು ಕಷ್ಟ ಯಾವ ಸಿನಿಮಾಗೂ ಪಟ್ಟಿಲ್ಲ. ಅಂದ್ರೆ ಪ್ರೋಗ್ರಾಮರ್ ಆಗಿ ಕೆಲಸ ಮಾಡೋದ್ರಿಂದ ನೋಡ್ರು ನನ್ನ ಕೆರಿಯರ್, ಈ ಸಿನಿಮಾ ಪಡಿಸೋ ಶ್ರಮ ಯಾವ ಸಿನಿಮಾಗೂ ಪಟ್ಟಿಲ್ಲ. ಬಟ್ ಹಂಗೆ ನನಗಿದು ವಾಪಸ್ ಬರ್ತಾ ಇದೆ. ಸೊ ಇನ್ನೂ ಒಳ್ಳೆ ರಿವ್ಯೂಸ್ ಆಗ್ಲಿ, ಬೇರೆ ಸಕ್ಸಸ್ ಸಿಗುತ್ತೆ ಅಂತ ನಂಬಿಕೆ ಇದೆ. ಸೊ ಹಂಗೆ ತುಂಬಾ ಕಾನ್ಫಿಡೆಂಟ್ ಆಗಿದ್ದೀನಿ. ಸೂಪರ್ ಸೂಪರ್. ಮಾದೇವ ರಿಲೀಸ್ಗೆ ನೀವು ಸಖತ್ ಎಕ್ಸೈಟ್ ಆಗಿದ್ದೀರಾ ಗೊತ್ತಾಗ್ತಾ ಇದೆ. ಅಂಡ್ ಇನ್ನ ನಿಮ್ದು ಇನ್ನೊಂದು ಸಿನಿಮಾ ಎಡ್ಗೈ ಅಪಘಾತಕ್ಕೆ ದೂತ್ ಪೇಡ ಸರ್ ಆಕ್ಟ್ ಮಾಡಿದ್ದಾರೆ. ಅಂಡ್ ಅದ್ರಲ್ಲೂ ಕೂಡ ರಾಧಿಕಾ ಮ್ಯಾಮ್ ಇದ್ದಾರೆ. ಸೊ ತುಂಬಾ ದೊಡ್ಡ ನಿಧಿ ಸುಬ್ಬಯ್ಯ ಅವರಿದ್ದಾರೆ. ಸೊ ಅದ್ರ ಬಗ್ಗೆ ಹೇಳಿ, ಅದಕ್ಕೂ ಮ್ಯೂಸಿಕ್ ಕಂಪೋಸಿಷನ್ ನಿಮ್ದೇನೆ? ಅದೇನಂದ್ರೆ ನೋಡಿ, ಆಕ್ಚುಲಿ ಹಂಗೆ 2023 ಅಲ್ಲಿ ಐ ಥಿಂಕ್ ಏಪ್ರಿಲ್ ಅನ್ಕೋತಾ ಇದ್ದೆ, ಒಂದೇ ದಿನ 2 ಸಿನಿಮಾ ನಾನು ರಿಲೀಸ್ ಆಯ್ತು. ತನೂಜ ಅಂತ ಒಂದು ಸಿನಿಮಾ, ತನೂಜ ಮತ್ತೆ ಇನ್ನೊಂದು ನಟ ಭಯಂಕರ, 2 ಒಂದೇ ದಿನ ರಿಲೀಸ್ ಆಯ್ತು. ಅದಾದ್ಮೇಲೆ ಆಫ್ಟರ್ 2 years 1 ವಾರ ಗ್ಯಾಪ್ ಅಲ್ಲಿ ಬರ್ತಾ ಇದೆ. ಸೊ ತುಂಬಾ ಖುಷಿ ಆಗ್ತದೆ, ಯಾಕಂದ್ರೆ ಎಲ್ಲಿ ಯಾವ ಆರ್ಟಿಕಲ್ ನೋಡಿದ್ರು ಜೂನ್ ಅಲ್ಲಿ ರಿಲೀಸ್ ಆಗ್ತಾರೆ ಸಿನಿಮಾಗಳಂತಂದಾಗ ಫಸ್ಟ್ ಮಾಧವ ಇರುತ್ತೆ, 2 ಸಿನಿಮಾ ಆದ್ಮೇಲೆ ನಮ್ ಸಿನಿಮಾ ಎಡ್ಗೆ ಇರುತ್ತೆ. ಸೊ ತುಂಬಾ ಖುಷಿ ಆಗ್ತಾ ಇದೆ. ಬಟ್ ಆ ಸಿನಿಮಾ ಕೂಡ ತುಂಬಾ ಕಷ್ಟಪಟ್ಟು ಪ್ಲಸ್ ಇಷ್ಟಪಟ್ಟು ಮಾಡಿದೆ, ಯಾಕಂದ್ರೆ ಅದಕ್ಕೆ ಮೈನ್ ಆ ಸಿನಿಮಾ ಮಾಡಕ್ಕೆ ಕಾರಣ ಗುರುದತ್ ಗಾಣಿಗ ಸರ್. ಸೊ ಅವ್ರು ನಾನು ಮತ್ತೆ ಆ ಸಿನಿಮಾ ಪ್ರೊಡ್ಯೂಸರ್ ಅಂಡ್ ಡೈರೆಕ್ಟರ್ ಸಮರ್ಥ್ ಸರ್ ಅಂತೂ ಅಲ್ಟಿಮೇಟ್. ಅವರದು ಈಗ ನೀವೇನ್ ಪ್ರಮೋಷನ್ಸ್ ಏನ್ ನೋಡಿರ್ತೀರಾ, ಒಂದು ಹೊಸ ತರ ಪ್ರಮೋಷನ್. ಯಾಕಂದ್ರೆ ಈಗ ಓಕೆ ಬ್ರೋ ಟೆಡ್ಡಿ ಬೇರ್ ಗೆಟಪ್ ದಿಗಂತ್ ಸರ್ ಹಾಕ್ಸಿ, ಮತ್ತೆ ಇದಕ್ ಮುಂಚೆ ಪ್ರೊಮೋಸ್ ಬಂತು, 2-3 ಪ್ರಮೋಸ್ ಲೆಫ್ಟ್ ಹ್ಯಾಂಡರ್ಸ್ ಎಷ್ಟು ಕಷ್ಟ ಪಡ್ತಾರೆ. ಮೈನ್ ಆ ಸಿನಿಮಾ ಟೈಟ್ಲ್ ಗೊತ್ತಾಗುತ್ತೆ, ಎಡಗೈಯೇ ಅಪಘಾತಕ್ಕೆ ಕಾರಣ. ಸೊ
ಎಲ್ಲ ಮ್ಯಾನ್ ಬಿಹೈಂಡ್ ಐಡಿಯಾಲಜಿ ಸಮತ್ ಸರ್. ಹ್ಮ್. ಅವರ ಐಡಿಯಾ ಪ್ರಕಾರ ಪ್ರಮೋಷನ್ಸ್ ಎಷ್ಟು ಡಿಫರೆಂಟ್ ಆಗಿದೆಯೋ ಸಿನಿಮಾ ಅದಕ್ಕಿಂತ ಡಿಫರೆಂಟ್ ಆಗಿರುತ್ತೆ. ತುಂಬಾ ಜನ ಐ ಥಿಂಕ್ ಟೀಸರ್ ಬಂದಾಗ ಹೇಳಿದ್ರು ಇದು ಯಾವ್ದೋ ತಮಿಳ್ ಸಿನಿಮಾನೋ ಇಲ್ಲ ಇನ್ನೊಂದು ಸಿನಿಮಾನೋ ಅಂತ. ಇದು ಯಾವ್ದು ನೀವ್ ಅನ್ಕೊಂಡದ್ ಯಾವ್ದೋ ಅಲ್ಲ ಈ ಸಿನಿಮಾ. ಇದೊಂದು ಹೊಸ ಸಿನಿಮಾ, ಹೊಸ ಜಾನ್ರ. ತುಂಬಾ ಚೆನ್ನಾಗಿರುತ್ತೆ ಸಿನಿಮಾ, ತುಂಬಾ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ. ಅದಕ್ಕೆ ಕೂಡ ನಾನು ತುಂಬಾ ಇಷ್ಟಪಟ್ಟು, ಯಾಕಂದ್ರೆ ಅದು ನೋಡಿ ಟೂ ಡಿಫರೆಂಟ್ ಜಾನ್ರಸ್, ಟೂ ಡಿಫರೆಂಟ್ ಪಾರ್ಟ್ಸ್. ಮಹಾದೇವ ಒಂದ್ ಪಕ್ಕ ನೋಡಿದ್ರೆ ಪಕ್ಕ ಬಿಸಿ ವಿಸಿಲ್ ಆಡೋ ಸಿನಿಮಾ, ಇದು ಪಕ್ಕ ಮಲ್ಟಿಪ್ಲೆಕ್ಸ್, ಈ ತರ ಒಂದು ಒಳ್ಳೆ ಮಾಸ್ ಕ್ಲಾಸ್ ಸಿನಿಮಾ. ಬಟ್ ಎರಡೂ ತುಂಬಾ ಚೆನ್ನಾಗಿ ಬಂದಿದೆ. ಈ ಸಿನಿಮಾ ಅಂತೂ ಬೇರೆ ಲೆವೆಲ್. ಒಂದು ಸಾಂಗ್ ಅಂತೂ ನೆಕ್ಸ್ಟ್ ಲೆವೆಲ್. ತುಂಬಾ ನಿಜ ನಿಜ ನನ್ಗೆ ಎರಡು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನನ್. ಯಾಕಂದ್ರೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಎರಡು ಇಂಪಾರ್ಟೆಂಟ್. ನನ್ಗೂ ತುಂಬಾ ಚೆನ್ನಾಗಿ ಎರಡು ಸಿನಿಮಾಗಳಿಂದ ಸಿಕ್ಕಿದೆ. ಅಂಡ್ ತುಂಬಾ ಕಾನ್ಫಿಡೆಂಟ್ ಆಗಿ ಈ ಸಿನಿಮಾ ಮಹಾದೇವಾಗ ಎಷ್ಟು ನಾನು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ನೋ, ಈ ಸಿನಿಮಾ ಕೂಡ ಎಡಗೈ ಕೂಡ ಅಷ್ಟೇ ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ. ಅಂಡ್ ಹಾಡುಗಳು ಇದರಲ್ಲಿ 4 ಹಾಡುಗಳಿದೆ. ಈಗ ಒಂದ್ ಬಿಡುಗಡೆ ಆಗಿದೆ, ಇನ್ನೂ 3 ಹಾಡುಗಳು ಬರಬೇಕು. ಅಂಡ್ 5ನೇ ತಾರೀಕು ಟ್ರೈಲರ್ ಬರುತ್ತೆ. ಸೊ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಸಿನಿಮಾ ನಿಮ್ಗೆ ಕೊಡುತ್ತೆ. ಸೂಪರ್. ನಮ್ಗೆ ದಿಗಂತ್ ಸರ್ ಅಂದ ತಕ್ಷಣ ನಾವ್ ಈ ಗಾಳಿಪಟದಲ್ಲೆಲ್ಲ ನೋಡಿರ್ತೀವಲ್ಲ, ಆ ಒಂದು ಕಾಮಿಡಿ ಆ ಒಂದು ದಿಗಂತ್ ಸರ್ ನೆನಪಾಗುತ್ತೆ. ಈ ಸಿನಿಮಾದಲ್ಲಿ ನೀವ್ ಕೇಳಿದ್ರೆ ಹೇಳ್ಬೋದು ಮೇಡಮ್ ನಾನ್ ಡೈರೆಕ್ಟರ್ ಅಲ್ಲ ಅಂತ. ಅಯ್ಯೋ, ಆದ್ರೂ ಕೂಡ ನೀವು ಮ್ಯೂಸಿಕ್ ಮಾಡಿದೀರಾ, ಅದಕ್ಕೆ ತಕ್ಕಂತೆ ಮ್ಯೂಸಿಕ್ ಮಾಡಿರ್ತೀರಾ. ಇದ್ರಲ್ಲೂ ಫನ್ನಿ ಆತರ ಮ್ಯಾಮ್ ಮೂಮೆಂಟ್. ಇದು ಬ್ಲಾಕ್ ಕಾಮಿಡಿ ಜಾನ್ರ ಸಿನಿಮಾ ಇದು. ಅಂದ್ರೆ ನಿಮ್ಗೆ ಅವ್ರದ್ದೇನು ಒಂದು ದೂದ್ ಪೇಡ ದುಗೇದ್ ಅಂತ ಏನಿದೆ ಅದು ಪರ್ಫೆಕ್ಟ್ ಆಗಿ ಅದು ಬ್ಲೆಂಡ್ ಆಗುತ್ತೆ. ಯಾಕಂದ್ರೆ ನೀವು ಟೀಸರ್ ನೋಡಿದ್ರೆ ಗೊತ್ತಾಗುತ್ತೆ, ಒಂದು ಒಳ್ಳೆ ಸ್ಟೋರಿ ಲೈನ್, ಒಳ್ಳೆ ಕಾಮಿಡಿ. ಯಾವ್ದು ಕೂಡ ನಿಮ್ಗೆ ಚೀಪ್ ಕಾಮಿಡಿ ಇರಲ್ಲ, ಒಂದು ಒಳ್ಳೆ ಸೆಟಲ್ಡ್ ಕಾಮಿಡಿ, ಒಂದು ಬ್ಲಾಕ್ ಹ್ಯೂಮರ್ ಇರುತ್ತೆ. ತುಂಬಾ ಒಳ್ಳೆ ಪ್ರೆಸೆಂಟೇಶನ್, ಡಿಒಪಿ ಆಗ್ಲಿ, ಬೇರೆ ಎಡಿಟಿಂಗ್ ಅಂಡ್ ಲೈಟಿಂಗ್, ಸಮತ್ ಸರ್ದ್ ಒಂದು ಪ್ಲಾನ್, ಸ್ಕ್ರಿಪ್ಟ್, ನಿಮ್ಗೆ ಸ್ಟೋರಿನ ಬೇರೆ ಲೆವೆಲ್ ಸ್ಟೋರಿ. ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಕೂಡ. ಸೊ ಎರಡಕ್ಕೂ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಎರಡು ಒಂದೇ ನನ್ನ ಒಂದು ಬ್ಲಾಕ್ ಬಸ್ಟರ್ ಲಿಸ್ಟ್ ಅಲ್ಲಿ ಆಗ್ಬಿಟ್ರೆ ಅದಕ್ಕಿಂತ ಖುಷಿ ಬೇರೆ ಇಲ್ಲ. ಇಲ್ಲ ಸರ್, ನೀವಿಷ್ಟು ಅದ್ಭುತವಾಗಿ ಆಕ್ಚುಲಿ ನಿಮ್ಮ ಕನ್ನಡದ ಮೇಲೆ ಇರುವಂತಹ ಅಭಿಮಾನ ಆಗಿರ್ಬೋದು, ಪ್ರತಿಯೊಂದನ್ನು ನಮ್ಮ ಕನ್ನಡ ಜನತೆ ನೋಡ್ತಾ ಇದೆ. ಅಂಡ್ ಡೆಫಿನೆಟ್ಲಿ ನಿಮ್ಮ ಎರಡೂ ಸಿನಿಮಾಗಳು ಹಿಟ್ ಆಗುತ್ತೆ, ಮಾದೇವ ಹಾಗೆ ಎಡಗೈ ಅದಕ್ಕೆ ಕಾರಣ. ಅಂಡ್ ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ ಯಾವಾಗ ರಿಲೀಸ್ ಆಗುತ್ತೆ. ನಾವು ಹೋಗಿ ಥಿಯೇಟರ್ ಹೋಗಿ ನೀವ್ ಹೇಳಿದ್ರೆ ಶಿಳ್ಳೆ ಹಾಕಿ ನೋಡ್ಬೇಕು. ನನಗೆ ಬರಲ್ಲ, ಆದ್ರೂ ಟ್ರೈ ಮಾಡ್ತೀನಿ. ಇಲ್ಲಾಂದ್ರೆ ವಿಸಿಲ್ ಸಿಗುತ್ತೆ, ನಾನು ಅದೇ ಮಾಡ್ತೀನಿ. ಯಾಕಂದ್ರೆ ನನ್ಗೆ ವಿಸಿಲ್ ಅದು ಬರುತ್ತೆ. ಅದು ಯಾರೋ ಹೆಂಗ್ ಆಡ್ತಾರೆ ನನಗೆ ಗೊತ್ತಿಲ್ಲ, ನನಗೂ ಅದಷ್ಟು ಬರಲ್ಲ. ಸೊ ನಾನು ಅದನ್ನ ಒಂದು ತಗೊಂಡೋಗಿ ನನ್ನ ಥಿಯೇಟರ್ ನಾನು ಇಲ್ಲಿ ಬಂದಿಲ್ಲ ಅಂದ್ರೆ ಶಿಳ್ಳೆ ಕನ್ವೆ ಮಾಡ್ತೀವಿ ಅಷ್ಟೇ. ಅಷ್ಟೇ ನಾವು ಖುಷಿಯಲ್ಲಿ ಇದೀವಿ. ಹೌದು ಮ್ಯಾಮ್, ಹೌದು. ಅಂಡ್ ಇವಾಗ ಉತ್ತರ ಕರ್ನಾಟಕದ ಭಾಗದ ಒಂದು ಸಿನಿಮಾ ಜನ್ಮೋತ್ಸವ, ಅದರದ ಒಂದು ಪೋಸ್ಟರ್ ರಿಲೀಸ್ ಅನ್ನೇ ತುಂಬಾ ಅದ್ಭುತವಾಗಿ ರಿಲೀಸ್ ಮಾಡಿದ್ರು. ಅಂಡ್ ಆ ಪೋಸ್ಟರ್ ನೋಡ್ತಾ ಇದ್ರೆ ಒಂದು ಗರ್ಭಿಣಿ ಹೆಂಗಸಿರುತ್ತೆ, ಅದು ಒಂದು ಕ್ಯೂರಿಯಾಸಿಟಿ ನಮ್ಗೆ ಏನಿರ್ಬೋದು ಆ ಒಂದು ಸಿನಿಮಾದ ಬಗ್ಗೆ ಅಂತ. ಅಂಡ್ ಆ ಸಿನಿಮಾಕ್ಕೆ ಮ್ಯೂಸಿಕ್ ಡೈರೆಕ್ಷನ್ ಬರ್ತಾ ಇದೆ, ಅಪ್ಕಮಿಂಗ್ ಸಿನಿಮಾದ ಬಗ್ಗೆ ಹೇಳಿ. ಸೊ ಜನ್ಮೋತ್ಸವ ಬಗ್ಗೆ ಹೇಳ್ಬೇಕಂದ್ರೆ ಅದೊಂದು ಕಲ್ಟ್ ಸಿನಿಮಾ. ಸ್ಟೋರಿ ಐ ಥಿಂಕ್ ಮಿಸ್ಟರ್ ಜಿ ರಾಮಾಚಾರಿ, ನಮ್ಮ ಡೆಬ್ಯೂ ರಾಮಾಚಾರಿ ಅವರು. ಸೊ ರಾಮಾಚಾರಿ ಜೋಶಿ ಅವರು ಆ ಬ್ರದರ್ ಆದ್ಮೇಲೆ ನಾವು ಮತ್ತೆ ಗ್ಯಾಪ್ ಬಂತಂತ ತುಂಬಾ ಜನ ಹೇಳ್ಬೋದು. ಬಟ್ ಅದ್ ತಕ್ಕಂತ ಪ್ಲಾನಿಂಗ್ ಅವರದು. ಸೊ ಈಗ ಏನ್ ಬರ್ತಾ ಇದ್ದು ಜನ್ಮೋತ್ಸವ ಅಂತ ಸ್ಕ್ರಿಪ್ಟ್ ಕೇಳಿದೀನಿ ಮ್ಯಾಮ್, ಸಖತ್ತಾಗಿದೆ, ಬೇರೆ ಲೆವೆಲ್ ಸಿನಿಮಾ. ಅಂಡ್ ಆಕ್ಚುಲಿ ನೀವು ರಾಯಚೂರು UK ಏನಿದೆ ಉತ್ತರ ಕನ್ನಡ, ಅಲ್ಲಿಂದ ಈ ತರ ಒಂದು ಸ್ಟೋರಿ ಬರ್ಕೆ ಇದೆಯಾ ಅಂತ ನೀವು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಕಲ್ಟ್ ಅಂದ್ರೆ ಕಲ್ಟ್ ಸಿನಿಮಾ ಆಗುತ್ತೆ. ಅಂಡ್ ಮೇಕಿಂಗ್ ಅವರ ಒಂದೊಂದು ವಿಷಯ ಹೇಳ್ತಿದ್ರೆ ನನ್ಗೆ ಯಾವಾಗ ನೋಡ್ತೀನ, ಅಂದ್ರೆ ಯಾವಾಗ ಬಿಜೆ ಮಾಡೋಣ ಅಂತ ಕೈ ಹಿಂಗ್ ಆಗ್ತಾ ಇದೆ. ಅಷ್ಟು ಸಖತ್ತಾಗಿದೆ ಸ್ಟೋರಿ. ಅಂಡ್ ಆದಷ್ಟು ಬೇಗ ಶೂಟ್ ಆಗುತ್ತೆ. ಇದೇ ವರ್ಷದಲ್ಲೇ ಸಿನಿಮಾ ಕೂಡ ಆಚೆ ಬರುತ್ತೆ. ತುಂಬಾ ಏನಂತಾರೆ ಅಂದ್ರೆ ಅಫ್ಕೋರ್ಸ್ ನನ್ ಸಿನಿಮಾ ಆಗಿರೋದು ನಾನು ಜಾಸ್ತಿ ಹೇಳ್ತೀನಿ ಅನ್ಕೋಬೇಡಿ, ಬಟ್ ಸ್ಟೋರಿಗೆ ಅಷ್ಟು ಸಾಲಿಡ್ ಆಗಿದೆ. ಅಂಡ್ ಅದಕ್ಕೆ ತಕ್ಕಂತ ಕ್ಯಾಸ್ಟಿಂಗ್, ಟೀಮ್, ಅಂಡ್ ಮೊನ್ನೆ ಮೋಷನ್ ಪೋಸ್ಟರ್ ನಿಮ್ಗೆ ಹೇಳ್ತಂಗೆ ಆ ಕಾನ್ಸೆಪ್ಟ್. ಅಂದ್ರೆ ಇಲ್ಲಿ ನಾರ್ಮಲ್ ಏನಾಗುತ್ತೆ ಅಂದ್ರೆ ಯಾವ್ದೋ ಒಬ್ರು ಹೀರೋನು ಇಲ್ಲ ಹೀರೋಯಿನು, ಬಟ್ ಇದು ಸ್ಟೋರಿನೇ ಹೀರೋ. ಈ ಜನ್ಮೋತ್ಸವ ಸಿನಿಮಾಗೆ ತುಂಬಾ ಅದ್ಭುತವಾಗಿ ಬಂದಿದೆ ಕತೆ. ಅಂಡ್ ನ್ಯಾರೇಷನ್ ಕೂಡ ಕೇಳಿದೀನಿ, ಕಂಪೋಸಿಂಗ್ ಕೂಡ ಶುರು ಮಾಡಿದ್ವಿ. ತುಂಬಾ ಒಳ್ಳೆ ಸಾಂಗ್ಸ್ ಬರುತ್ತೆ, BGM. ಅಂಡ್ ಡೆಫಿನೆಟ್ಲಿ ಅದು ಬೇರೆ ಲೆವೆಲ್ ಸಿನಿಮಾ. ಖಂಡಿತ ಮೋಸ್ಟ್ ವೇಟ್ ಮಾಡ್ತಾ ಇದ್ದೀನಿ ಯಾವಾಗ ನಾವು ವರ್ಕ್ ಮಾಡಕ್ಕೆ ನಮ್ ಕೈಗೆ ಔಟ್ಪುಟ್ ಸಿಗುತ್ತಾ ಅಂತ. ತುಂಬಾ ಒಳ್ಳೆ ಸಿನಿಮಾ ಆಗಿದೆ. ಅದ್ರದ್ದು ಆಡಿಷನ್ ವಿಡಿಯೋ ಕೂಡ ತುಂಬಾ ಕ್ರಿಯೇಟಿವ್ ಹೌದು. ರಾಮಾಚಾರ್ಯ ಅವರು ಯಾವಾಗ್ಲೂ ಹಂಗೇನೆ, ಯಾವ್ದು ಸುಮ್ನೆ ರಪ್ಪ ಅಂತ ಬಿಡಲ್ಲ, ಒಂದು ಆಡಿಷನ್ ಬನ್ನಿ ಅಂತ ಇರಲ್ಲ. ಅದಕ್ಕೆ ಬೇಕಂತ ಜನರನ್ನ
ಅವ್ರ ಕಡೆ ಹೇಗ್ ತಿರ್ಸೋದು ಅಂತ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತು. ಒಳ್ಳೆ ಪ್ರಮೋಷನ್ ಸ್ಟ್ರಾಟಜಿ ಅಂಡ್ ಒಂದು ಸಿನಿಮಾ ಹೆಂಗ್ ರೀಚ್ ಮಾಡ್ಬೇಕಂತ ಅವ್ರಿಗೆ ಚೆನ್ನಾಗಿ ಐಡಿಯಾ ಇದೆ. ಇವನ್ ರಾಮಾಚಾರಿ ಸಿನಿಮಾ ನೀವು ಫಸ್ಟ್ ಮಿಸ್ಟರ್ ಚೀಟ್ ರಾಮಾಚಾರಿ ಏನ್ ನೋಡಿದ್ರು ಕೂಡ ಆ ಭಾಗದಲ್ಲಿ ತುಂಬಾ ದೊಡ್ಡ ಹಿಟ್ ಸಿನಿಮಾ. ಹೌದು ಇಲ್ಲಿ ಕೂಡ ಓಕೆ, ಬಟ್ ಅಲ್ಲಿ ಜನ ಹೆಂಗ್ ರೀಚ್ ಮಾಡಿದಾರೆ, ಡೇಸ್ ಏನೋ. ಅಯ್ಯೋ ಹೌದು ಹೌದು. ಅಂಡ್ ಅದು ತುಂಬಾ ಒಳ್ಳೆ ಸೌಂಡ್ ಆಗಿರೋ ಸಿನಿಮಾ. ಅಂಡ್ ಈ ಸಿನಿಮಾ ಅಂತೂ ತುಂಬಾ ಅಂದ್ರೆ ಟೀಮ್ ಎಲ್ಲ ತುಂಬಾ ಕಾನ್ಫಿಡೆಂಟ್ ಆಗಿದೀವಿ. ಆ ಸ್ಟೋರಿಯಿಂದ ಆಗ್ಲಿ ಮೇಕಿಂಗ್ ಅಂದ್ರೆ ಅದಕ್ಕೆ DOP ಅವರು ಕೂಡ ತುಂಬಾ ಈಗ ವಿಜಯ್ ಸರ್. ಹೌದು ಹೌದು. ಸೊ ಅವರು ತುಂಬಾ ಸಪೋರ್ಟ್, ವಿಜಯ್ ಮಿಶ್ರಾ ಸರ್ ತುಂಬಾ ಅವ್ರು ದೊಡ್ಡ ದೊಡ್ಡ ಸಿನಿಮಾಗಳೆಲ್ಲ ಮಾಡಿದ್ದಾರೆ ಹಿಂದಿಯಲ್ಲಿ, ಬಾಲಿವುಡ್ ಅಲ್ಲಿ. ಸೊ ಅವರು ತುಂಬಾ ಅವ್ರ ಜಾಯ್ನ್ ಆಗಿರೋ ತುಂಬಾ ಖುಷಿ ವಿಚಾರ. ಸೊ ಒಂದು ಒಳ್ಳೆ ಸಿನಿಮಾ ಮಾಡ್ತಾ ಇದ್ವಿ, ತುಂಬಾ ಖುಷಿ ಇದೆ ಮ್ಯಾಮ್. ನೀವ್ ಹೇಳ್ತಾ ಇದ್ರಿ ಅಂದ್ರೆ ರಾಯಚೂರು ಭಾಗದಲ್ಲಿ ಈ ಒಂದು ಅದ್ಭುತವಾದ ಸಿನಿಮಾ ಬರ್ತಾ ಇದೆ ಅಂತ ಹೇಳಿ. ರಾಯಚೂರು ಅಂದ ತಕ್ಷಣ ನಮ್ಗೆ ಎಲ್ಲರಿಗೂ ಇವಾಗ ಮೊನ್ನೆ ಮಾದೇವ ಪ್ರಮೋಷನ್ ಹೋದಾಗ್ಲೂ ಕೂಡ ಅವ್ರದ್ದು ಏನ್ ಎನರ್ಜಿ, ಒಂದು ಪೋಸ್ಟರ್ ರಿಲೀಸ್ ಆಗ್ತಿದೆ ಅಂದ್ರೆ ಅಷ್ಟು ಎನರ್ಜಿ ಇರುತ್ತೆ. ಅಲ್ಲಿ ಆಡಿಯನ್ಸ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ಅವ್ರು ತುಂಬಾ ಸಿನಿಮಾ ಮೇಲೆ ಪ್ರೀತಿ ಇರೋ ಜನ ಮ್ಯಾಮ್. ಐ ಥಿಂಕ್ ಉತ್ತರ ಕರ್ನಾಟಕ, ಆಕ್ಚುಲಿ ನಮ್ಮ ಕರ್ನಾಟಕದಲ್ಲಿ ತುಂಬಾ ಸಿನಿಮಾಗಳು ಹಿಟ್ ಆಗಿದೆ ಅಂದ್ರೆ ಆ ಕಡೆಯಿಂದ ನಾನ್ ಕೇಳ್ಪಟ್ಟಿರೋದು. ಅಂಡ್ ಅಲ್ಲಿ ತುಂಬಾ ಸಿನಿಮಾ ಪ್ರೀತಿ ಜಾಸ್ತಿ ಇರೋ ಜನ ಇದಾರೆ. ಅಂಡ್ ಯಾವ್ದು ದೊಡ್ಡ ಸಿನಿಮಾ ಹಿಟ್ ಆಗಿದೆ ಅಂದ್ರೆ ಮೇಜರ್ ಅಲ್ಲಿ ಹಿಟ್ ಆಯ್ತಾ ಹುಬ್ಳಿ, ರಾಯಚೂರು, ಗದಗ ಇಲ್ಲ ಬೆಳಗಾವಿ, ಆ ಬೆಲ್ಟ್ ತುಂಬಾ ತಗೋತಾರೆ ನನಗೆ ಗೊತ್ತಿರೋ ಹಾಗೆ. ಸೊ ಆ ಜನ, ಈ ಉತ್ತರ ಕರ್ನಾಟಕ ಜನ ತುಂಬಾ ಸಿನಿಮಾ ಮೇಲೆ ಪ್ರೀತಿ ಇರೋ ಜನ. ಅಂಡ್ ಕಂಟೆಂಟ್ ನ ತುಂಬಾ ಚೆನ್ನಾಗಿ ಅವರು ರಿಸೀವ್ ಮಾಡ್ತಾರೆ. ಹಂಗಂತ ಬೆಂಗಳೂರವರು ಮೈಸೂರವ್ರು ಮಾಡಲ್ಲ ಅಂತಲ್ಲ, ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ಬಟ್ ನಾನ್ ಕೇಳೋದು ಹೇಳ್ತಾ ಇದ್ದೀನಿ, ಸಿನಿಮಾ ಕರ್ನಾಟಕದ ಪೂರ್ತಿ ಕನ್ನಡ ಸಿನಿಮಾನ, ಬೇರೆ ಸಿನಿಮಾಗಳನ್ನ ನಾವು ಎಷ್ಟು ಪ್ರೀತಿ ಮಂದ ತಗೋತಾ ಇದ್ವಿ, ಸೊ ಕನ್ನಡ ಸಿನಿಮಾ ತಗೊಳಲ್ಲ. ಬಟ್ ತುಂಬಾ ಒಳ್ಳೆ ಜನ, ಒಳ್ಳೆ ಟೇಸ್ಟ್ ಇರೋ ಜನ, ಸಿನಿಮಾ ಮೇಲೆ ಪ್ರೀತಿ ಇರೋ ಜನ. ಅಂಡ್ ನಿಮ್ಮ ಜನ್ಮೋತ್ಸವ ಸಿನಿಮಾಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ, ಯಾಕಂದ್ರೆ ಪೋಸ್ಟರ್ಗೆ ಎಷ್ಟು ಅದ್ಭುತವಾಗಿ. ಅಂಡ್ ಅದಕ್ಕೂ ಕೂಡ ನಮ್ಮ ಕಡೆಯಿಂದ ಆಲ್ ದಿ ವೆರಿ ಬೆಸ್ಟ್. ಈಗ ಮುಂದೆ ನಿಮ್ದು ಯಾವ್ದೆಲ್ಲ ಪ್ರಾಜೆಕ್ಟ್ಸ್ ಬರ್ತಾ ಇದೆ? ನೀವ್ ಹೇಳಿರೋ ಪ್ರಕಾರ ಜನ್ಮೋತ್ಸವ ಅಂಡ್ ಇನ್ನೊಂದು ತಮಿಳ್ ಅಂಡ್ ಕನ್ನಡ ಬೈಲಿಂಗ್ವಲ್ ಪ್ರಾಜೆಕ್ಟ್ ಒಂದು ನಡೀತಾ ಇದೆ. ಇನ್ನೊಂದು ತೆಲುಗು ಪ್ರಾಜೆಕ್ಟ್ ಆಲ್ರೆಡಿ ಕಂಪೋಸಿಂಗ್ ಆಗಿದೆ. ಅದು ಕಮ್ಮಿಂಗ್ ಇನ್ 2-3 months ಅಲ್ಲಿ ಸಿನಿಮಾ ಪೂರ್ತಿ ಲಂಡನ್ ಶೂಟ್. ಸೊ ಅದೊಂದು ಸ್ಕೆಡ್ಯೂಲಿಂಗ್ ನಡೀತಾ ಇದೆ. ಅಂಡ್ ಕನ್ನಡದಲ್ಲೇ ಇನ್ನೊಂದು 2 ಪ್ರಾಜೆಕ್ಟ್ಸ್ ಕಮಿಟ್ ಆಗಿದ್ದೀನಿ, ಕಂಪೋಸಿಂಗ್ ಶುರು ಆಗ್ಬೇಕು. ಸೊ ಸದ್ಯಕ್ಕೆ ತುಂಬಾ ಚೆನ್ನಾಗಿ ಗಾಡಿ ಹೋಗ್ತಾ ಇದೆ. ಸೂಪರ್. ಆ ಗಾಡಿ ಅದೇ ತರ ಬಿಡ್ಲಿ ಅಂತ ನಾವು ಹಾರೈಸ್ತೀವಿ. ಇವಾಗ ನನ್ಗೊಂದು ಕ್ಯೂರಿಯಾಸಿಟಿ ಏನಪ್ಪಾ ಅಂತಂದ್ರೆ, ನೀವು ತೆಲುಗ್ನವರು, ತೆಲುಗಿಂದ ಕನ್ನಡದಲ್ಲಿ ಇವಾಗ ಸಿನಿಮಾಗಳನ್ನ ಮಾಡ್ತಾ ಇದ್ದೀರಾ. ಇವಾಗ ಕನ್ನಡದ ಸಿನಿಮಾಗಳು ಜಾಸ್ತಿ ಅಪರ್ಚುನಿಟಿ ಬರ್ತಾ ಇದೆ ಅಂತಂದ್ರೆ, ಆಗ್ಲೂ ನೀವು ಮೆನ್ಷನ್ ಮಾಡಿದ್ರಿ ಕನ್ನಡಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತೀವಿ ಅಂತ. ಇವಾಗ ತೆಲುಗಲ್ಲಿ ಜಾಸ್ತಿ ಟಾಪ್ ಸಿನಿಮಾಗಳು ಬಂತು ಅಂದ್ರೆ ನೀವು ತೆಲುಗಿಗೆ ಮತ್ತೆ ವಾಪಸ್ ಹೋಗಲ್ವಾ? ಹೋಗಲ್ಲ ಮ್ಯಾಮ್. ಯಾಕಂದ್ರೆ ಎಕ್ಸಾಂಪಲ್ ತುಂಬಾ ಕಂಪೋಸರ್ಸ್ ನೀವು ತೆಲುಗು ಸಿನಿಮಾ ನೋಡಿದ್ರು ಚೆನ್ನೈಯಿಂದ ಬೇಸ್ ಇಟ್ಕೊಂಡು ಕಂಪೋಸ್ ವರ್ಕ್ ಮಾಡ್ತಾರೆ. ಈಗ ಅಜನೀಶ್ ಸರ್ ಇರ್ತಾರೆ, ನಮ್ಮವ್ರು ಇಲ್ಲಿ ಅವರು. ಬಟ್ ಈಗ ಅವ್ರು ಇಲ್ಲಿ ಎಷ್ಟು ಬಿಸಿ ಆಗಿದ್ದಾರೆ ತೆಲುಗು ಅಲ್ಲಿ ಅಂದ್ರೆ ಹೇಳಕ್ ಆಗಲ್ಲ. ಬಟ್ ಹಂಗಂದ್ರೆ ಅವ್ರು ಶಿಫ್ಟ್ ಮಾಡಿಲ್ಲ. ಅಂಡ್ ಇನ್ನೊಂದೇನಂದ್ರೆ, ನಾನು ಹೇಳಿದ್ನಲ್ಲ ಮ್ಯಾಮ್, ಈಗಿನ ಟ್ರೆಂಡ್ ಅಲ್ಲಿ ಯಾರು ಎಲ್ಲಿಗೂ ಹೋಗೋ ಅವಶ್ಯಕತೆ ಇಲ್ಲ. ಈಗ ಎಲ್ಲಾ ಟ್ಯೂನ್ ಹೇಳ್ತಾರೆ, ಸಿಚುವೇಶನ್ ಮೇ ಬಿ ಅವಾಗ ಹೋಗಿ ಬರ್ಬೋದು, ಅದು ಬೇರೆ. ಫುಲ್ ಹೆಡ್ ಆಫೀಸ್ ಚೇಂಜ್ ಮಾಡಕ್ ಅವಶ್ಯಕತೆ ಇಲ್ಲ. ಸೊ ಕಂಪೋಸಿಂಗ್ ಮತ್ತೆ ಹೋಗಿ ಸಿಚುವೇಶನ್ಸ್ ಭೇಟಿ ಆಗಿ ಬರ್ಬೋದು. ಬಟ್ ವರ್ಕ್ ಯೂನಿವರ್ಸಲ್ ಆಗಿ ನಡೀತಾ ಇದೆ. ನೀವು ಮೊನ್ನೆ KD ವರ್ಕ್ ನೋಡಿದ್ರು ಕೂಡ ನೀವು 45 ಸಿನಿಮಾದಾಗ ಎಲ್ಲೆಲ್ಲಿ ಬುಡಾಪೆಸ್ಟ್ ಅಲ್ಲಿ ಅಲ್ಲೆಲ್ಲೋ ವರ್ಕ್ಸ್ ನಡೀತಾ ಇದೆ. ಟ್ರಾವೆಲ್ ಅಂತೂ ಖಂಡಿತ ಇರುತ್ತೆ, ಯಾಕಂದ್ರೆ ನಾವು ನಮ್ಮ ಮನೇಲಿ ಕೂತ್ಕೊಂಡು ವರ್ಕ್ ಮಾಡ್ತೀವಿ ಅಂತ ಆಗಲ್ಲ. ಅದಕ್ಕೆ ಪ್ಲೇಯರ್ಸ್ ಆಗ್ಲಿ ಬೇರೆ ಸಿಂಗರ್ಸ್ ಆಗ್ಲಿ ಓಡಾಡ್ಬೇಕಾಗುತ್ತೆ. ಬಟ್ ಅದಕ್ಕೆ ತಕ್ಕಂತ ಅರೇಂಜ್ಮೆಂಟ್ಸ್ ಮಾಡ್ಕೋಬೇಕು. ಸೊ ಹಾಗಾಗಿ ನಾನು ಎಲ್ಲೇ ಯಾವುದೇ ಲ್ಯಾಂಗ್ವೇಜ್ ಇಂದ, ನಮ್ಮ ವಿನೋದ್ ಸರ್ ಹೇಳಿರೋ ಪ್ರಕಾರ ಬೇರೆ ಲ್ಯಾಂಗ್ವೇಜ್ ತೆಲುಗು ತಮಿಳ್ ಬಂದ್ರೆ ಫಸ್ಟ್ ನನ್ನನ್ನು ಎತ್ಕೋತಾರ, ಅವ್ನ ಹೆಂಗೆ ಹೇಳಿದಾರೋ, ಯಾರೇ ನನ್ನ ಎತ್ಕೊಂಡ್ರು ಕೂಡ ಕರ್ನಾಟಕದನ ಮತ್ತೆ ಕನ್ನಡ ಜನನ ಬಿಡಲ್ಲ, ಇಲ್ಲೇ ಇರ್ತೀನಿ, ಇಲ್ಲಿಂದಾನೇ ಆಪರೇಟ್ ಮಾಡ್ತಾ ಇರ್ತೀನಿ. ಅಂದ್ರೆ ನೀವು ಎಲ್ಲಾದರೂ ಇರು, ಎಂತಾದರೂ ಇರು, ಕನ್ನಡ ಇರೋ, ಅದೇ ಅಷ್ಟೇ. ಸೂಪರ್ ಸೂಪರ್ ಸರ್. ಆಕ್ಚುಲಿ ಇಷ್ಟೊತ್ತು ನಿಮ್ಮ ಜರ್ನಿ ಆಗಿರ್ಬೋದು, ನಿಮ್ಮ ಮ್ಯೂಸಿಕ್ ಬಗ್ಗೆ ಆಗಿರ್ಬೋದು, ನಿಮ್ಮ ಸಿನಿಮಾಗಳು ಇಷ್ಟು ದಿನ ಏನೇನ್ ಮಾಡಿದೀರಾ, ತುಂಬಾ ಅದ್ಭುತವಾಗಿ ಎಂತ ಖುಷಿಯಲ್ಲಿ ಎಲ್ಲಾ ಹೇಳಿದ್ರಿ. ಅಂಡ್ ತುಂಬಾ ಖುಷಿ ಆಯ್ತು. ಇವಾಗ ಒಂದು ಸ್ಮಾಲ್ ಸೆಗ್ಮೆಂಟ್ ಆಯ್ತಾ, ಏನಂತಂದ್ರೆ ನೀವು 10 seconds ಅಲ್ಲಿ 10 ಹೀರೋಗಳ ನೇಮ್ ಅನ್ನ ಹೇಳ್ಬೇಕು. 10 seconds ಮಾತ್ರ ಇರುತ್ತೆ. ಓಕೆ ಅಂದ್ರೆ ಕನ್ನಡದವರ ಇಲ್ಲ ಎಲ್ಲ ನಿಮ್ಗೆ ಯಾರು ಹೇಳ್ಬೇಕನ್ಸುತ್ತೆ 10 ಹೀರೋ ನೇಮ್ ಹೇಳ್ಬೇಕು. ಅಪ್ಪು ಸರ್, ಉಪ್ಪಿ ಸರ್, ಕಮಲ್ ಹಾಸನ್ ಸರ್, ಯಶ್ ಅವರು, ದರ್ಶನ್ ಸರ್, ವಿನೋದ್ ಸರ್, ದಿಗಂತ್ ಸರ್. 10 seconds ಆಯ್ತು ಅನ್ಕೋತಾ. ಆಯ್ತು. ಪವನ್ ಕಲ್ಯಾಣ್ ಸರ್, ಮಹೇಶ್ ಬಾಬು ಸರ್, ರಜನಿಕಾಂತ್ ಸರ್. ಓಕೆ, 10 seconds ಗಿಂತ ಜಾಸ್ತಿ ಸಾರಿ. ಆದ್ರೆ ಪರವಾಗಿಲ್ಲ, ಜಾಸ್ತಿ ನೀವು ವರ್ಕ್ ಮಾಡಿರೋ ತಗೊಂಡಿದ್ದೀರಾ. ಇವಾಗ 10 seconds ಅಲ್ಲಿ 10 ಹೀರೋಯಿನ್ಸ್ ನೇಮ್ ಹೇಳ್ಬೇಕು. ಅಯ್ಯಯ್ಯೋ, ಹೇಳ್ತೀರಾ ಬಿಡಿ. ನಮ್ಗೆ ಬರಲ್ಲ, ಯೋಚನೆ ಮಾಡ್ಬೇಕು ಯಾವ ಹೀರೋಯಿನ್ ಕೇಳಿ ಸರ್. ಇವಾಗ ಸೋನಲ್ ಮ್ಯಾಮ್ ಇಂದ ತಗೊಂಡ್ಬಿಡಿ ನೀವು. ಓಕೆ, ಜೈ ಸೋನಲ್ ಮ್ಯಾಮ್. ಓಕೆ, ಸೋನಲ್ ಮ್ಯಾಮ್, ನಿಧಿ ಮ್ಯಾಮ್, ಧನು ಅವರು ನಿಧಿ ಇದ್ರಲ್ಲಿ ಮಾಡಿದ್ದಾರೆ, ಮತ್ತೆ ಮಾಲಾಶ್ರೀ ಅಮ್ಮ, ಶ್ರುತಿ ಮ್ಯಾಮ್, ಐಶ್ವರ್ಯ ಅವರು,
ಅಮೃತ ರಾವ್, ಹಾ. ತ್ರಿಷಾ ಅವರು, ಹಾ. ನಯನತಾರ, ಹಾ. ಅನುಷ್ಕಾ. ಓಕೆ, ಇದನ್ನ ಸ್ವಲ್ಪ ನಾ ಹೇಳಿಲ್ವಾ, ಇದನ್ನ ಸ್ವಲ್ಪ ನೀವು ಫಾಸ್ಟ್ ಆಗಿ ಹೇಳಿದಿರಾ. ಅಯ್ಯೋ ಅಯ್ಯೋ. ಓಕೆ, ಕನ್ನಡದಲ್ಲಿ ನಿಮ್ಮ ಫೇವ್ರೆಟ್ ಹೀರೋ ಯಾರು? ಅಪ್ಪು ಸರ್. ಅಪ್ಪು ಸರ್. ಅಪ್ಪು ಸರ್. ಓಕೆ, ಫೇವ್ರೆಟ್ ಹೀರೋಯಿನ್? ಫೇವರೆಟ್ ಹೀರೋಯಿನ್ ತುಂಬಾ ಜನ ಇದಾರೆ ಮ್ಯಾಮ್. ಯಾಕಂದ್ರೆ ಅಂದ್ರೆ ನಾನ್ ವರ್ಕ್ ಮಾಡಿಲ್ಲ ಅಂತ ಅಲ್ಲ, ಬೇರೆ ಈಗ ಹ್ಮ್ ಯಾರ ಹೆಸರು ಹೇಳಿ. ಫೇವ್ರೆಟ್ ನೋಡಿ, ಟಕ್ ಅಂದ್ರೆ ಹೀರೋಯಿನ್ ಅಂದ ತಕ್ಷಣ ಇವ್ರ ಫೇಸ್ ಬರುತ್ತೆ, ಸಖತ್ತಾಗಿದ್ದಾರೆ, ಸಖತ್ತಾಗಿ ಆಕ್ಟಿಂಗ್ ಮಾಡ್ತಾರೆ ಅನ್ನೋದಾದ್ರೆ ಯಾರು? ರಶ್ಮಿಕಾ ಅವರು. ರಶ್ಮಿಕಾ ಮಂದಣ್ಣ. ಈ ಸೂಪರ್. ಸೂಪರ್. ರಶ್ಮಿಕಾ ಮಂದಣ್ಣ ಅಂದ್ರೆ ನಿಮ್ಗೆ ನಿಮ್ಮ ಫೇವ್ರೆಟ್ ಹೀರೋಯಿನ್? ಫೇವರೆಟ್ ಅಂತಲ್ಲ, ಅವ್ರ ಅಷ್ಟೇ ಅಂದ್ರೆ ಇಷ್ಟ ಅವರಷ್ಟೇ. ಅವ್ರ ಇಷ್ಟ. ಓಕೆ, ಸೂಪರ್. ಅಪ್ಪು ಸರ್ ಅವರ ಯಾವ ಸಿನಿಮಾ ನಿಮ್ಗೆ ಇಷ್ಟ? ಯಾಕಂದ್ರೆ ನೀವು ಹೇಳಿದ್ರಿ ಅಪ್ಪು ಸರ್ ಅಂದ್ರೆ ಹೌದು ಹೌದು ಹೌದು. ಯಾವ ಸಿನಿಮಾ ಇಷ್ಟ ನಿಮ್ಗೆ? ಐ ಥಿಂಕ್ ಅರಸುನ ಅನ್ಕೋತಾ ಇದ್ ನಮ್ಮ ಸಿನಿಮಾ ಹೆಸರು. ಅವರು ತುಂಬಾ ಕೋಟೀಶ್ವರ. ಅರಸು. ಅರಸು ಅಲ್ವಾ? ನನ್ಗೆ ಅದೇ ಸಿನಿಮಾ ನೋಡಿದೀನಿ, ಬಟ್ ಹೆಸರು ಲಾಸ್ಟ್ ದರ್ಶನ್ ಸರ್ ಕೂಡ ಒಂದು ಗೆಸ್ಟ್ ರೋಲ್ ಏನೋ ಮಾಡಿದಾರೆ ಅನ್ಕೋತಾ ಇದ್ದೀನಿ ಸಿನಿಮಾದಲ್ಲಿ ಅಲ್ವಾ? ಹೌದು ಹೌದು. ಯಪ್ಪ ಏನ್ ಸಿನಿಮಾ ಮ್ಯಾಮ್ ಅದು. ಇಷ್ಟು ಕೋಟೀಶ್ವರ ಅವರು. ಮೀರಾ ಜಾಸ್ಮಿನ್ ಅವರು ಮೀರಾ ಜಾಸ್ಮಿನ್, ಪರ್ಫಾರ್ಮೆನ್ಸ್, ಅವ್ರ ಅಪ್ಪು ಸರ್ ಆ ಕ್ಯಾರೆಕ್ಟರ್ ನ ಅದು ಮಾಡಿರೋ ರೀತಿ ನನ್ಗೆ ತುಂಬಾ ಇಷ್ಟ ಆಯ್ತು. ತುಂಬಾ ಇಷ್ಟ, ನನ್ ತುಂಬಾ ಇಷ್ಟ ಅವ್ರ ಅಪ್ಪು ಸರ್ ಮಾಡಿರೋ ಸಿನಿಮಾ ತುಂಬಾ ಇಷ್ಟ. ಓಕೆ, ಇವಾಗ ರಶ್ಮಿಕಾ ಅವ್ರದ್ದು ಯಾವ ಸಿನಿಮಾ ತುಂಬಾ ಇಷ್ಟ ನಿಮ್ಗೆ? ರಶ್ಮಿಕಾ ಅವ್ರದ್ದು ಎಲ್ಲಾ ಸಿನಿಮಾಗಳು ಚೆನ್ನಾಗಿ ಮಾಡ್ತಾ ಇದಾರೆ. ಐ ಥಿಂಕ್ ತೆಲುಗು ಪುಷ್ಪ ಆಗ್ಲಿ, ಇಲ್ಲ ನಮ್ಮ ಫಸ್ಟ್ ಕಿರಿಕ್ ಪಾರ್ಟಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವರು. ಹೌದು. ಎಲ್ಲಾ ಸಿನಿಮಾಗಳು, ಈವನ್ ಹಿಂದಿ ಮೊನ್ನೆ ಚಾವಾ ಏನ್ ಮಾಡಿದಾರೆ. ಅದು ಆಕ್ಚುಲಿ ಇದೆಲ್ಲ ನಾವು ಎಕ್ಸ್ಪೆಕ್ಟ್ ಮಾಡಿರ್ತೀವಿ. ಈಗ ಕಿರಿಕ್ ಪಾರ್ಟಿ ಆ ಕಾಲೇಜ್ ಏನ್ ಮುಖ ಅದಾದ್ಮೇಲೆ ಬೇರೆ ನೀವು ನೋಡಿದ್ರು ಕೂಡ ತೆಲುಗಲ್ಲಿ ಅದೆಲ್ಲ ಕಮರ್ಷಿಯಲ್ ಆಗಿ ಮಾಡಿದ್ರು. ಬಟ್ ಚಾವಾ ಮಾಡೋದು ತುಂಬಾ ಡಿಫ್ರೆಂಟ್. ಅದು ಜನರು ಆಕ್ಸೆಪ್ಟ್ ಮಾಡಿದಾರೆ ಅವ್ರನ್ನ. ಅದು ತುಂಬಾ ಆ ಒಂದು ಮರಾಠಿ ಸ್ಲ್ಯಾಂಗ್ ಅಯ್ಯೋ 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 ಅದ್ಭುತವಾಗಿ ತುಂಬಾ ಡಿಫ್ರೆಂಟ್. ಆಕ್ಚುಲಿ ಅದು ನೋಡಿದ್ಮೇಲೆ ನನ್ಗೆ ಅವ್ರು ಇಷ್ಟ ಆಗ್ಲಿ. ಮುಂಚೆ ನಾರ್ಮಲ್ ಒಂದು ಗೌರವ ರೆಸ್ಪೆಕ್ಟ್ ಇದ್ದಿರುತ್ತೆ, ಬಟ್ ಆ ಕ್ಯಾರೆಕ್ಟರ್ ಅವ್ರು ಮಾಡಿರೋ ರೀತಿ ಇಟ್ಸ್ ನಾಟ್ ಈಸಿ ಟಾಸ್ಕ್ ಟು ಫುಲ್ ದಟ್ ಕೈಂಡ್ ಆಫ್ ಪರ್ಫಾರ್ಮೆನ್ಸ್ ಆಗ್ಲಿ, ಬೇರೆ ಆಗ್ಲಿ ಆಕ್ಸೆಪ್ಟ್. ಅಂದ್ರೆ ಮರಾಠಿ ಹುಡುಗಿ ಅನ್ನೋದು ತುಂಬಾ ಸಖತ್ತಾಗಿ ಅವರು ಬ್ಲೆಂಡ್ ಆಗಿದ್ದಾರೆ ಕ್ಯಾರೆಕ್ಟರ್ ಒಳಗಡೆ. ನೀವ್ ಹೇಳಿದ್ರಿ ನಿಮ್ಗೆ ರಶ್ಮಿಕಾ ಅವ್ರ ಫೇವ್ರೇಟ್ ಅಂತ. ಅದೇ ತುಂಬಾ ಇವಾಗ ರೀಸೆಂಟ್ ಆಗಿ ಒಂದಿಷ್ಟ ಆಯ್ತು, ಕನ್ನಡದವ್ರು ಅವರಿಗೆ ಹೇಟ್ ಮಾಡೋದಾಗಿರ್ಬೋದು. ಸೊ ಆ ತರದ್ ಒಂದಿಷ್ಟು ಗಲಿಬಿಲಿ ಆಯ್ತು, ಅದಕ್ಕೆ ಏನ್ ಹೇಳ್ತೀರಾ ನೀವು? ಫೇವ್ರೇಟ್ ಹೀರೋಯಿನ್ ಬೇರೆ ಅವರು, ಅಯ್ಯಯ್ಯೋ ನೀವ್ ಡಿಫೆಂಡ್ ಮಾಡ್ಕೋಬೇಕು ಇವಾಗ. ಮ್ಯಾಮ್ ಅಂದ್ರೆ ಅವರು ಯಾವ ಇದ್ರಲ್ಲಿ ಅವರು ಅದೇ ಹೆಂಗ್ ಹೇಳಿದಾರ ಗೊತ್ತಿಲ್ಲ, ಬಟ್ ಅವರು ಎಲ್ಲೇ ಇದ್ರು ಏನೇ ಇದ್ರು ಅವ್ರು ಕನ್ನಡದ ನಮ್ಮವರೇ. ಸೊ ಹಾಗಾಗಿ ಅವ್ರನ್ನ ಕ್ಷಮಿಸ್ಬಿಡೋಣ ಇನ್ ಕೇಸ್ ತಪ್ಪು ಅಂತ ಅನ್ಕೊಂಡ್ರೆ. ಸೊ ಅಷ್ಟೇ. ಸೂಪರ್ ಸೂಪರ್. ಕನ್ನಡದವರು ವಿಶಾಲ ಹೃದಯ ನಮ್ಮವರು, ಬೇರೆ ಹೇಳ್ಬೇಕಾ? ಓಕೆ, ಇನ್ನೊಂದು ನನಗೆ ಈ ಕ್ವಶನ್ ಬಂದಿರೋದು ನಿಮ್ಗೆ ತುಂಬಾ ಹತ್ತಿರದಿಂದ ಗೊತ್ತಿರೋರ ಹತ್ರ. ನಿಮ್ಮ ಮಗನ ಹೆಸರೇನೋ ಡಿಫ್ರೆಂಟ್ ಆಗಿದೆಯಾ? ನನ್ ಇಬ್ರು ಮಕ್ಕಳು ಇಬ್ರು ಹೆಸರು ಹಂಗಿರುತ್ತೆ. ಏನಿದೆ? ದೊಡ್ಡವನ ಹೆಸರು ಬಂದು ಜೈವಾತೃಕ್ ತ್ರಿಧಾಮ್. ಜೈವಾತೃಕ್ ತ್ರಿಧಾಮ್. ಓಕೆ. ಚಿಕ್ಕವನ ಹೆಸರು ಪ್ರಕೀರ್ತ್ ಪುಲೋಮನ್. ಏನಕ್ಕೆ ಸರ್ ಇಷ್ಟು ಉದ್ದ ಹೆಸರು, ಇಷ್ಟು ಟಫ್ ಹೆಸರು ಇಟ್ಟಿದೆ? ಅಂದ್ರೆ ನಾನು ಹೇಳಿದ್ನಲ್ವ ನಮ್ ತಾಯಿ ರೈಟರ್ ಅಂತ, ಅವರು ತೀರೋದಕ್ ಮುಂಚೆ ಕೆಲವು ಹೆಸರುಗಳು ಬರ್ದಿಟ್ರು. ಸೊ ಅದರಿಂದ ನಾನು ಸೆಲೆಕ್ಟ್ ಮಾಡ್ಕೊಂಡಿನಿ ಹೆಸರುಗಳನ್ನ. ಸೊ ಹಾಗಾಗಿ ತುಂಬಾ ಚೆನ್ನಾಗಿ ಮೀನಿಂಗ್ ಬರೋ ತರ ಇದನ್ನ ಸೆಲೆಕ್ಟ್ ಮಾಡಿದೀನಿ. ಚಿಕ್ಕವನ ಹೆಸರಲ್ಲಿ ನಮ್ ತಾಯಿ ಹೆಸರು ಕೂಡ ಬರುತ್ತೆ. ಪುಲೋಮನ್ ಅನ್ನೋ ಹೆಸರಲ್ಲಿ ಪುಲೋಮಜ ನಮ್ ತಾಯಿ ಹೆಸರು. ಸೊ ಪುಲೋಮ ಚಕ್ರವರ್ತಿಗೆ ಹುಟ್ಟಿದಾಳೆ ಅಂತ ಪುಲೋಮಜ್ಜ. ಹಾಗಾಗಿ ಅದನ್ನ ಮತ್ತೆ ಅವರ ಪುಲೋಮನ್ ಅಂತಂದ್ರೆ ನಮ್ ತಾಯಿ ಹೆಸರು ಕೂಡ ಸೇರುತ್ತೆ ಅಂತ ಹಂಗೆ ಇಟ್ಟಿದ್ದೀನಿ. ನನ್ಗೆ ಇವಾಗ ಡೀಪ್ ಡೌನ್ ಅದ್ರ ಮೀನಿಂಗ್ ತಿಳ್ಕೊಬೇಕು ಸರ್. ಎರಡು ಹೆಸರು ಮೀನಿಂಗ್ ತಿಳ್ಕೊಬೇಕು, ಹೇಳಿ ಸರ್. ಐ ಥಿಂಕ್ ತ್ರಿಧಾಮ್ ಅಂದ್ರೆ ಶ್ರೀ ಮಹಾವಿಷ್ಣು. ಜೈವಾತೃಕ್ ಅಂದ್ರೆ ಇವನು ಚಂದ್ರ ಇದಾರಲ್ಲ, ಅದು ಜೈವಾತೃಕ್ ಅಂತಾರೆ. ನೀವು ನಕ್ಷತ್ರ ಅದೇನೋ ಇದೆ ದೊಡ್ಡವನ್ ಹುಟ್ಟೋದು. ಸೊ ಅದು ಎರಡು ಸೇರ್ ಬರುತ್ತೆ, ಅದಿಟ್ಟಿದೆ. ಪ್ರಕೀರ್ತಿ ಅಂದ್ರೆ ಒಳ್ಳೆ ಕೀರ್ತಿ ಇರೋ ಪುಲೋಮ ಚಕ್ರವರ್ತಿ ಅಂತ ಅರ್ಥ. ನೀವ್ ಮನೇಲಿ ಏನಂತ ಕರೀತೀರಾ? ಫುಲ್ ಅದೇ ಹೆಸರು? ಪ್ರಕೀರ್ತ್ ಪುಲೋಮನ್ ಅಂತೀವಿ, ಜೈವಾತೃಕ್ ಅಂತೀವಿ, ತ್ರಿಧಾಮ್ ಮನೇಲಿ ಜಾಸ್ತಿ ತ್ರಿಧಾಮ್. ಅಲ್ಲ ಸರ್, ಇವಾಗ ಮನೇಲಿ ಅಜ್ಜ ಅಜ್ಜಿ ಇರ್ತಾರಲ್ಲ, ಅವ್ರಿಗೆ ಬಯಲ್ ಏನ್ ಇಷ್ಟುದ್ದ ಹೆಸರು ಇಟ್ಟಿದ್ದೀರಾ, ನಾವು ಸ್ವೀಟ್ ಅಂಡ್ ಶಾರ್ಟ್ ಆಗಿ ಕರೆಯಕ್ ಬರಲ್ಲ ಆತರ ಯಾವತ್ತು? ಇಲ್ಲ 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 ಎಲ್ಲ ಹಂಗೆ. ಬಟ್ ತುಂಬಾ ಟ್ರೆಡಿಷನಲ್ ಆಗಿ ತುಂಬಾ ಚೆನ್ನಾಗಿದೆ ಅಲ್ವಾ? ಸೂಪರ್ ಸೂಪರ್. ನೀವು ನಮ್ಮ ಶೋ ಮುಖಾಂತರ, ದ ಟಾಕ್ಮೆಂಟ್ ಶೋ ಮುಖಾಂತರ ಅಪ್ಪನಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇವತ್ತು ನಾನೇನ್ ಹೆಂಗೆ ಎಲ್ಲಿದ್ರು ಅದಕ್ಕೆ ಕಾರಣ ತಂದೆ ತಾಯಿ. ಸೊ ಥ್ಯಾಂಕ್ ಯು ಸೋ ಮಚ್ ಅಪ್ಪ, ಥ್ಯಾಂಕ್ ಯು ಅಮ್ಮ. ಇದು ಬಿಟ್ಟು ನಾನು ಹೇಳ್ಕೊಳಕ್ ಆಗಲ್ಲ ಬಾಯಿಂದ. ಸೊ ಏನೇ ಇದ್ರು ಅವರದಿಂದ ಒಂದು ಜನ್ಮ ಕೊಟ್ಟರಿಂದ ಇಲ್ಲಿವರೆಗೂ ನಾನು ಒಂದು ಜರ್ನಿ ಎಲ್ಲ ಅವರ ಒಂದು ಭಿಕ್ಷೆ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮಗನಾಗಿ ಹುಟ್ಟಿದಕ್ಕೆ ನಂಗೆ ತುಂಬಾ ಹೆಮ್ಮೆ ಇದೆ, ತುಂಬಾ ಹೆಮ್ಮೆ ಇದೆ.
ಓಕೆ. ಥ್ಯಾಂಕ್ ಯು. ಅಂಡ್ ನಿಮ್ಮ ಅಭಿಮಾನಿಗಳಿಗೆ, ಎಸ್ಪೆಷಲಿ ಕನ್ನಡದ ಅಭಿಮಾನಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅನ್ನೋದು ತುಂಬಾ ಚಿಕ್ಕ ಮಾತಾಗುತ್ತೆ ಕನ್ನಡ ಜನತೆಗೆ ನಾನು. ಬಟ್ ಒಂದೊಂದು ಪ್ರಾಮಿಸ್ ಮಾಡ್ತೀನಿ, ಅವ್ರು ನನ್ನ ನಂಬಿಕೆ ಇಟ್ಕೊಂಡು ನನಗೆ ಹೆಂಗ್ ಪ್ರೀತಿಯಿಂದ ಏನ್ ಸಪೋರ್ಟ್ ಮಾಡ್ತಾ ಇದ್ರು, ಒಳ್ಳೆ ಒಳ್ಳೆ ಮ್ಯೂಸಿಕ್, ಒಳ್ಳೆ ಒಳ್ಳೆ ದೊಡ್ಡ ಡಿಫ್ರೆಂಟ್ ಕೈಂಡ್ ಆಫ್ ಸೌಂಡ್ ಇಂಡಸ್ಟ್ರಿಗೆ ಕೊಡೋಕ್ಕೆ, ಇಲ್ಲ ಜನತೆಗೆ ಹೊಸ ಸೌಂಡ್ ಅನ್ಸಕ್ಕೆ ನನ್ನ ಪ್ರಯತ್ನ ಎಲ್ಲ 200% ಮಾಡ್ತೀನಿ ಅಂತ ಒಂದು ಪ್ರಾಮಿಸ್ ಅಂತ ಮಾಡೇ ಮಾಡ್ತೀನಿ. ಥ್ಯಾಂಕ್ ಯು ಸರ್. ನೀವು ಕನ್ನಡವನ್ನ ಕಲ್ತ್ಕೊಂಡು ಎಲ್ಲ ಇಷ್ಟೊಂದು ಸಿನಿಮಾಗಳಿಗೆ, ಅದು ತುಂಬಾನೇ ನಿಜವಾದ ಟಫ್ ಟಾಸ್ಕ್ ಆಯ್ತಾ? ಹೌದು, ಹೌದು, ಯಾಕಂದ್ರೆ ಕನ್ನಡದಲ್ಲಿ ಬಂದ್ಕೊಂಡು ಇಷ್ಟು 10ರಿಂದ 12 ಸಿನಿಮಾಗಳನ್ನ, ಹೌದು. ಅದಕ್ಕಿಂತ ಜಾಸ್ತಿನೇ ಆಗಿದೆ ಹೌದು ಅನ್ಕೋತೀನಿ. ಹೌದು ma'am. ಅಷ್ಟು ಸಿನಿಮಾಗಳನ್ನ ಮಾಡಿದೀರಾ, ಕನ್ನಡವನ್ನ ಕಲ್ತಿದ್ದೀರಾ, ಇಷ್ಟು ಆರಾಮಾಗಿ ಕನ್ನಡ ಮಾತಾಡ್ತಾ ಇದ್ದೀರಾ. ನಿಜವಾಗ್ಲೂ ಖುಷಿ ಆಗುತ್ತೆ. ನಮ್ಮ ಕನ್ನಡ ಜನತೆ ಇದನ್ನ ಮೆಚ್ಚಿ ಅಷ್ಟೇ ಕೊಂಡಾಡ್ತಾರೆ. ನಾವು ಕೂಡ Thank ನಿಮ್ಮ ಈ ಮುಂಬರುವ ಎಲ್ಲಾ ಸಿನಿಮಾಗಳನ್ನು ನೋಡ್ತೀವಿ ಇಷ್ಟೇ ಖುಷಿಯಿಂದ. Thank you. ನೀವಂತೂ ಸಖತ್ ಜೋಶಲ್ಲಿ ಇದ್ದೀರಾ. ಸೊ ನಾವು ಅದೇ ಜೋಶಲ್ಲಿ ಬಂದ Thank you. ಸಿನಿಮಾವನ್ನ ನೋಡ್ತೀವಿ. ಥ್ಯಾಂಕ್ ಯು. ನಮ್ಮ ಶೋ ಹೇಗೆ ಅನಿಸ್ತು ನಿಮ್ಗೆ? ತುಂಬಾ ಚೆನ್ನಾಗಿದೆ. ನೀವು ತುಂಬಾ ಚೆನ್ನಾಗಿ ಪ್ರಶ್ನೆಗಳು ಕೇಳಿದ್ರಿ, ನಾನು ಚೆನ್ನಾಗಿ ಹೇಳಿದೆ ಅಂತ ಹೌದು, ಅನ್ಕೊಂಡಿದ್ದೀನಿ. ಹೌದಾ? ಸೊ ಇಡೀ ಟೀಮ್ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ. ಓಕೆ ಸರ್, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದು ತುಂಬಾನೇ ಖುಷಿ ಆಯ್ತು. Thank you. ನಿಮ್ಗೋಸ್ಕರ ಒಂದು ಪುಟ್ಟ ಅಯ್ಯೋ, ಕಣ್ಣಿಗೆ ಥ್ಯಾಂಕ್ ಯು ಸೊ ಕ್ಯೂಟ್ ಆಗಿರುವಂತ ಪುಟ್ಟ ಥ್ಯಾಂಕ್ ಯು ಸೊ ಮಚ್. ಕಣ್ಣಿಗೆ. ನಾನು ತುಂಬಾ ಮನೆಯಲ್ಲಿ ತುಂಬಾ ಗಾರ್ಡನ್ ಇದೆ, ದೊಡ್ಡ ಗಾರ್ಡನ್, ಇದರಲ್ಲಿ ಇಟ್ಕೊತೀನಿ. ಹೌದಾ? ಸೂಪರ್ ನೋಡಿ. Thank you. ಅದು ತುಂಬಾ ಕ್ಯೂಟ್ ಇಂಡೋರ್ ಪ್ಲಾಂಟ್ ತುಂಬಾ ಚೆನ್ನಾಗಿದೆ. ಅಲ್ವಾ? Thank you. ಐ ಹೋಪ್ ನಿಮ್ಗೆ ಪ್ಲಾಂಟ್ಸ್ ಅಂದ್ರೆ ಇಷ್ಟ. ತುಂಬಾ ಇಷ್ಟ, ತುಂಬಾ ಇಷ್ಟ. ಸೂಪರ್. ಥ್ಯಾಂಕ್ ಯು Thank you so much, ಸರ್. ma'am. ಥ್ಯಾಂಕ್ ಯು.